ಹೆಲೋ ಹಾಯ್ ನಮಸ್ಕಾರ ಮಕ್ಕಳೇ, ನಾನು ನಿಮ್ಮ ಸೋಷಿಯಲ್ ಸೈನ್ಸ್ನ ಶಿಕ್ಷಕ ಆದರ್ಶ್. ಇವತ್ತಿನ ಇಂದಿನ ಕ್ಲಾಸನ್ನು ನೀವು ಕರೆಕ್ಟಾಗಿ ನೋಡಿದ್ದೇ ಆದರೆ 3 ಮಾರ್ಕ್ಸ್ ನಿಮ್ಮ ಪಾಕೆಟಲ್ಲಿರುತ್ತೆ. ನಾವು ಇಂಪಾರ್ಟೆಂಟ್ PYQsಗಳನ್ನ ಕವರ್ ಮಾಡ್ತಾ ಇದ್ದೇವೆ. ಹಾಗೆ ಮಧ್ಯ ಮಧ್ಯದಲ್ಲಿ ನಿಮಗೆ ಇಂಟರಾಕ್ಟಿವ್ ಸ್ಲೈಡ್ಸನ್ನು ಸಹ ಕೊಡ್ತಾ ಇದ್ದೇವೆ. ಹೀಗಾಗಿ ಈ ಪಾಠವನ್ನು ಪೂರ್ತಿಯಾಗಿ ನೋಡಿ. ಇದು ಫನ್ನು ಆಗಿರುತ್ತೆ, ಅದರ ಜೊತೆಗೆ ಮಾರ್ಕ್ಸ್ ಅನ್ನು ಸಹ ಗ್ಯಾರಂಟಿ ಮಾಡುತ್ತೆ. ಹಾಗಾದರೆ ಯಾವ ಚಾಪ್ಟರ್ನ ಕವರ್ ಮಾಡ್ತಾ ಇದ್ದೇವೆ ಇವತ್ತು? 30th ಚಾಪ್ಟರ್ ಆಗಿರುವಂತಹ ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣಾಭಿವೃದ್ಧಿ, ಈ ಪಾಠವನ್ನು 1 ಶಾಟ್ನಲ್ಲಿ ಕವರ್ ಮಾಡ್ತಾ ಇದ್ದೇವೆ. ಹಾಗಾದರೆ ಇನ್ಯಾಕ್ತಡ, ಬನ್ನಿ ಕ್ಲಾಸನ್ನು ಆರಂಭಿಸೋಣ. ಓಕೆ, ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೂಪರ್ ಆಗಿದ್ದೀರೋ, ಸೂಪರ್ ಡೂಪರ್ ಆಸಮ್ ಆಗಿದ್ದೀರೋ ಅಂತ. ನಾನು ಎಂದಿನಂತೆ ಇಲ್ಲಿದ್ದೇನೆ, ಅಂದರೆ ಸೂಪರ್ ಡೂಪರ್ ಆಸಮ್ ಆಗಿದ್ದೇನೆ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ, ಎರಡನೇ ಪ್ರಶ್ನೆ ಏನಾಗಿರುತ್ತೆ, ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ? 3 ಮಾರ್ಕ್ಸ್ ಬರುತ್ತೆ. ಯಾವ ರೀತಿ ಬರಬಹುದು? 1 ಮಾರ್ಕ್ಸ್ನ ಒಂದು ಕ್ವಶನ್ ಹಾಗೂ 2 ಮಾರ್ಕ್ಸ್ನ ಒಂದು ಕ್ವಶನ್, ಈ ರೀತಿಯಾಗೂ ಬರಬಹುದು. ಅಥವಾ 3 ಮಾರ್ಕ್ಸ್ನ ಒಂದು ಕ್ವಶನ್ ಈ ರೂಪದಲ್ಲೂ ಬರಬಹುದಾಗಿದೆ. ಹೀಗಾಗಿ 1, 2, 3 ಎಲ್ಲ ಮಾರ್ಕ್ಸ್ಗಳ ಕ್ವಶನನ್ನು ಕವರ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದರ ಗ್ಯಾರಂಟಿಯನ್ನು ನಾನು ಕೊಡ್ತೇನೆ, ಎಲ್ಲವನ್ನು ಕವರ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ ಇರೋದೇನು? ಚಾಪ್ಟರ್ ತತ್ವ. ಸೊ ಚಾಪ್ಟರ್ ತತ್ವ ಅಂದ್ರೇನು? ಸಿಂಪಲ್ ಆಗಿರುತ್ತೆ. ಯಾಕೆ ಮಾರ್ಕ್ಸ್ನ ಹೊರತಾಗಿ ನಾವು ಈ ಚಾಪ್ಟರ್ನ ಓದಬೇಕು? ಅದರ ಜೊತೆಗೆ ಒಂದು ಚಾಪ್ಟರ್ನ ಓವರ್ ವ್ಯೂ ಅನ್ನು ಕೊಡ್ತೇನೆ. ಚಾಪ್ಟರ್ನಲ್ಲಿ ಯಾವ ಯಾವ ಮೇನ್ ಪಾಯಿಂಟ್ಸ್ ಇದೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಓಕೆ, ಎಸ್. ಓಕೆ, ಏನಿದೆ ಸರ್ ಸ್ಕ್ರೀನಲ್ಲಿ ಅಂತೀರಾ? 2 ಇದೆ. ಒಂದು ರೂರಲ್ ಇಂಡಿಯಾ, ಗ್ರಾಮೀಣ ಭಾರತ, ಹಳ್ಳಿಯಲ್ಲಿರುವಂತಹ ಭಾರತ. ಎರಡನೇದು ಅರ್ಬನ್ ಇಂಡಿಯಾ, ನಗರದಲ್ಲಿರುವಂಥ ಭಾರತ. ಬೆಂಗಳೂರು, ಮುಂಬೈ, ಪುಣೆ ಇವೆಲ್ಲ ಅರ್ಬನ್ ಇಂಡಿಯಾ ಆಗುತ್ತೆ. ಓಕೆ, ಏನು ಸರ್ ನಿಮ್ಮ ಪಾಯಿಂಟ್ ಏನು ಅಂತೀರಾ? ನಾನು ನಿಮಗೆ ಪ್ರಶ್ನೆಯನ್ನು ಕೇಳ್ತೇನೆ, ನೀವು ಆನ್ಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆ, ಬಹಳಷ್ಟು ಮಕ್ಕಳು ಎಲ್ಲಿ ಪ್ರೀಮಿಯರ್ ಆಗ್ತಾ ಇರಬೇಕಾದ್ರೆ ಅಲ್ಲೇ ಚಾಟ್ನಲ್ಲೂ ಮೆಸೇಜ್ ಮಾಡ್ತೀರಾ. ಹಾಗೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದ್ರೆ ಅದು ಹೆಚ್ಚು ಸಮಯದವರೆಗೆ ಉಳಿಯುತ್ತೆ. ಹೀಗಾಗಿ ಆದಷ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅದರ ಜೊತೆಗೆ ಬಹಳಷ್ಟು ಮಕ್ಕಳು ನಮ್ಮ ವಿಡಿಯೋಸನ್ನು ನೋಡ್ತೀರಾ, ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ. ಹೀಗಾಗಿ ಆದಷ್ಟು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಾರೋ ಅವರಿಗೆಲ್ಲರಿಗೂ ಬಿಗ್ ಅಪ್ಲಾಸ್ ಆ್ಯಂಡ್ ಥ್ಯಾಂಕ್ ಯು. ನನ್ನ ಪ್ರಶ್ನೆ, ಇಂಡಸ್ಟ್ರೀಸ್ ಅಥವಾ ಕೈಗಾರಿಕೆಗಳು ಎಲ್ಲೇ ಕಂಡು ಬರುತ್ತೆ? ರೂರಲ್ ಇಂಡಿಯಾದಲ್ಲೋ ಅರ್ಬನ್ ಇಂಡಿಯಾದಲ್ಲೋ? IT ಕಂಪನೀಸ್ ಇರ್ಬೋದು, ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ಗಳಿರ್ಬೋದು. ಇವೆಲ್ಲ ಎಲ್ಲಿರುತ್ತೆ? ಕಮೆಂಟ್ ಮಾಡಿ, ಬೇಗ ಮಾಡಿ. ಎಸ್, ಇವೆಲ್ಲವೂ ಅರ್ಬನ್ ಇಂಡಿಯಾ ಅಂದರೆ ಭಾರತದ ನಗರದಲ್ಲಿ ಕಂಡು ಬರುತ್ತೆ. ಸೊ ಟಿಕ್ ಮಾರ್ಕ್ ಇದೆ, ಇಲ್ಲಿ ಟಿಕ್ ಮಾರ್ಕ್ ಇಲ್ಲ. ನೆಕ್ಸ್ಟ್ ಕ್ವಶನ್, ದೊಡ್ಡ ದೊಡ್ಡ ಕಾಲೇಜಸ್ ಎಲ್ಲಿ ಕಂಡು ಬರುತ್ತೆ? ಅರ್ಬನ್ ಇಂಡಿಯಾದಲ್ಲೋ ರೂರಲ್ ಇಂಡಿಯಾದಲ್ಲೋ? ಕಮೆಂಟ್ ಮಾಡಿ. ಎಸ್, ಇವೆಲ್ಲವೂ ಅರ್ಬನ್ ಇಂಡಿಯಾದಲ್ಲಿ ಕಂಡು ಬರುತ್ತೆ. ಥರ್ಡ್ ಒನ್, ಉತ್ತಮವಾಗಿರುವಂಥ ಹೈವೇಸ್ಗಳಿರ್ಬೋದು, ದೊಡ್ಡ ದೊಡ್ಡ ರೋಡ್ಸ್ಗಳಿರ್ಬೋದು, ಇವೆಲ್ಲೆಲ್ಲಿ ಕಂಡು ಬರುತ್ತೆ? ರೂರಲ್ಲೋ ಅರ್ಬನ್ನೋ? ಕಮೆಂಟ್ ಮಾಡಿ. ಎಸ್, ಇವೂ ಸಹ ಅರ್ಬನ್ ಇಂಡಿಯಾದಲ್ಲಿ ಕಂಡುಬರುತ್ತೆ. ಓಕೆ ಸರ್, ನೀವು ಹೇಳಬೇಕಂತಿರೋ ಪಾಯಿಂಟ್ ಏನು ಅಂತೀರಾ? ಪೆನ್ನನ್ನು ತೆಗೆದುಕೊಂಡ್ಬಿಡ್ತೇನೆ. ನಿಮಗೆ ಗೊತ್ತಿದೆಯಾ, ಅಪ್ರಾಕ್ಸಿಮೇಟ್ಲಿ ಅಂದಾಜು ಒಂದು 70% ಭಾರತದೇನು ಪಾಪ್ಯುಲೇಷನ್ ಇದೆ. ಫಾರ್ ಎಕ್ಸಾಂಪಲ್, ಭಾರತದ ಪಾಪ್ಯುಲೇಷನ್ 100 ಇತ್ತಂದರೆ ಅದರಲ್ಲಿ 70ರಷ್ಟು ಜನ ಎಲ್ಲಿರ್ತಾರೆ? ಆ 70ರಷ್ಟು ಜನ ಈ ಗ್ರಾಮೀಣ ಭಾರತದಲ್ಲಿದ್ದಾರೆ ಪಾಪ್ಯುಲೇಷನ್. ಆದರೆ ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇರೋದು ಎಲ್ಲಿ? ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇರೋದು ಅರ್ಬನ್ ಇಂಡಿಯಾದಲ್ಲಿ. ಸೊ 30% ಪಾಪ್ಯುಲೇಷನ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಆದರೆ 70% ಪಾಪ್ಯುಲೇಷನ್ ಏನು? ಸೊ ಭಾರತ ಓವರ್ ಆಲ್ ಇಂಡಿಯಾ ಅನ್ನೋದೇನು? ಇಂಡಿಯಾ ಅನ್ನೋದು ರೂರಲ್ ಪ್ಲಸ್ ಅರ್ಬನ್ ಇಂಡಿಯಾದಾಗಿದೆ. ಹೀಗಾಗಿ ಇಂಡಿಯಾ ಡೆವಲಪ್ಮೆಂಟ್ ಆಗಬೇಕು ಅಂದರೆ
ಈ ರೂರಲ್ ಇಂಡಿಯಾನೂ ಸಹ ಡೆವಲಪ್ ಆಗಬೇಕು. ಸೊ ಈ ಪಾಠದಲ್ಲಿ ನಾವು ರೂರಲ್ ಡೆವಲಪ್ಮೆಂಟ್ ಅಂದರೆ ಈ ಗ್ರಾಮಗಳ ಅಭಿವೃದ್ಧಿ ಹೇಗಾಗುತ್ತೆ, ಯಾವ ಯಾವ ಇನ್ಸ್ಟಿಟ್ಯೂಷನ್ಸ್ಗಳಿವೆ ಈ ಗ್ರಾಮಗಳ ಅಭಿವೃದ್ಧಿ ಆಗಲಿಕ್ಕೆ, ಅದರ ಬಗ್ಗೆನೇ ಡಿಸ್ಕಸ್ ಮಾಡ್ತೇವೆ. ನಿಮಗೆ ಚಾಪ್ಟರ್ ತತ್ವ ಇಷ್ಟ ಆದರೆ ನಮ್ಮ ವಿಡಿಯೋದ ಲೈಕ್ ಬಟನನ್ನು ಒತ್ತಿ. ಎಲ್ಲ ಒತ್ತಿರ ತಾನೆ? ಗುಡ್, ಆಸಮ್. ನೆಕ್ಸ್ಟ್ ಏನಿರುತ್ತೆ? ಟಾಪಿಕ್ಸ್ ಕವರ್ಡ್. ಇವೇ ಮೂಲ ಟಾಪಿಕ್ಸ್ಗಳಾಗಿವೆ ಈ ಚಾಪ್ಟರ್ನಲ್ಲಿ ಕವರ್ ಮಾಡುವಂಥದ್ದು. ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣಾಭಿವೃದ್ಧಿ, ಅದರ ಅರ್ಥ ಮತ್ತು ಮಹತ್ವ ಏನು, ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ತಿಳ್ಕೊಳ್ತೇವೆ, ಸಿಗ್ನಿಫಿಕೆನ್ಸ್. ಡಿಸೆಂಟ್ರಲೈಸೇಷನ್, ವಿಕೇಂದ್ರೀಕರಣ ಅಂದರೆ ಏನು, ಅದರ ಇಂಪಾರ್ಟೆನ್ಸ್ ತಿಳ್ಕೊಳ್ತೇವೆ. ಪಂಚಾಯತ್ ರಾಜ್ ಸಂಸ್ಥೆಗಳು ಅಥವಾ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಏನು ಅಂತ ತಿಳ್ಕೊಳ್ತೇವೆ. ವುಮೆನ್ ಇನ್ ಡೆವಲಪ್ಮೆಂಟ್ನಲ್ಲಿ ವುಮೆನ್ ಹೇಗೆ ಪಾರ್ಟ್ ಮಾಡ್ತಿದ್ದಾರೆ, ಹೇಗೆ ಮತ್ತೆ ಇನ್ಕ್ರೀಸ್ ಮಾಡಬಹುದು ಅದನ್ನು ತಿಳ್ಕೊಳ್ತೇವೆ. ಅಭಿವೃದ್ಧಿಯಲ್ಲಿ ಮಹಿಳೆಯರು, ಹಾಗೆ ಎಂದಿನಂತೆ PYQsಗಳಿರುತ್ತೆ. ಸೊ ನಿಮಗೇನಾದರೂ PYQs ಮೇಲೆ ಇಂಟ್ರೆಸ್ಟ್ ಇದ್ದರೆ ಡೈರೆಕ್ಟಾಗಿ ಆ ಟೈಮ್ ಸ್ಟೆಪ್ಗೂ ಹೋಗಿ ನೋಡಬಹುದು. ಆದರೆ ನಾನು ಹೇಳೋದೇನು, ಪಾಠವನ್ನು ಕೇಳಿ ಕೊನೆಗೆ PYQsಲ್ಲಿ ನೀವು ಆನ್ಸರನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದರಿಂದ ನಿಮ್ಮ ರಿವಿಷನ್ ಸಹ ಆದ ಹಾಗೆ ಆಗುತ್ತೆ. ಅದರ ಜೊತೆಗೆ ನಿಮ್ಮ ಯಾವುದೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಹೆಚ್ಚಾಗಿ ಯಾವಾಗ ನೀವು ಪ್ರೀಮಿಯರ್ ಆಗ್ತಾ ಇದ್ದಾಗ ಆ ಚಾಟಲ್ಲಿ ಹಾಕ್ತಿರೋ ಅವು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಆದಷ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅದರ ಜೊತೆಗೆ ವೆರಿ ಇಂಪಾರ್ಟೆಂಟ್, ಇದನ್ನು ನಾವು ಲೈನ್ ಬೈ ಲೈನ್ ಕವರ್ ಮಾಡ್ತಾ ಇಲ್ಲ. ಯಾವುದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಇಂಪಾರ್ಟೆಂಟ್ ಇದೆಯೋ, ಲೀಸ್ಟ್ ಇಂಪಾರ್ಟೆಂಟ್ ಇದೆಯೋ ಎಲ್ಲವನ್ನೂ ಕವರ್ ಮಾಡ್ತಾ ಇದ್ದೇವೆ. ಆದರೆ ಲೈನ್ ಬೈ ಲೈನ್ ಇಲ್ಲ. ನಾವು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಈ ಚಾಪ್ಟರನ್ನು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೇವೆ. ಹೀಗಾಗಿ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಸಹ ಸುಲಭವಾಗುತ್ತೆ. ಆರ್ಗನೈಸ್ ಮಾಡಿದ್ದೇವೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗನ್ನು ಸುಲಭ ಮಾಡಲಿಕ್ಕೆ. ಲೈನ್ ಬೈ ಲೈನ್ ಇಲ್ಲ, ಆದರೆ ಎಕ್ಸಾಮ್ಗೆ ಬೇಕಾದಂತಹ ಎಲ್ಲವನ್ನೂ ಸಹ ಕವರ್ ಮಾಡಿದ್ದೇವೆ. ಹೀಗಾಗಿ ಇದು ನಮ್ಮ ಒನ್ ಶಾಟ್ ಆಗಿದೆ. ಹಾಗಾದರೆ ಬನ್ನಿ ಮುಂದೆ ಹೋಗೋಣ. ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣಾಭಿವೃದ್ಧಿ ಅಂದರೆ ಏನು ಸರ್ ಅಂತೀರ? ಇಂಪ್ರೂವ್ಮೆಂಟ್ ಅಂತಿದೆ. ಡೆವಲಪ್ಮೆಂಟ್ ಅಂದ್ರೇನು? ಇಂಪ್ರೂವ್ಮೆಂಟ್. ಸೊ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಯಾವುದರ ಇಂಪ್ರೂವ್ಮೆಂಟ್ ಆಗ್ತಾ ಇದೆ? ಸೋಷಿಯಲ್ ಆ್ಯಂಡ್ ಇಕನಾಮಿಕ್ ಸ್ಟೇಟಸ್. ಓಕೆ, ಹಾಗಂದ್ರೆ ಏನು ಅಂತೀರ ಸರ್? ಸೋಷಿಯಲ್ ಅಂದ ಕೂಡಲೇ ಈ ನೆನಪಿಗೆ ಬರುತ್ತೆ. ಯೋಚನೆ ಮಾಡಿ. ಸೋಷಿಯಲ್ ಸ್ಟೇಟಸ್, ಕುಡಿಯುವ ನೀರಿರಬಹುದು, ವಾಟರ್ ಇರಬಹುದು, ಕರೆಕ್ಟ್, ಅದು ಒಂಥರ ಸೋಷಿಯಲ್ ಸ್ಟೇಟಸ್. ಒಳ್ಳೆ ನೀರು ಸಿಗಬೇಕು. ಮತ್ತೆ ಯಾವ್ದು ಬರುತ್ತೆ? ಹೈಜೀನು, ಸುತ್ತಮುತ್ತಲಿನ ವಾತಾವರಣ ಚೆನ್ನಾಗಿರಬೇಕು. ಇವೆಲ್ಲವೂ ಸೋಷಿಯಲ್ ಸ್ಟೇಟಸ್ನಲ್ಲಿ ಬರುತ್ತೆ. ಇಕನಾಮಿಕ್ ಸ್ಟೇಟಸ್ ಅಂದರೆ ಏನು? ಹಣ. ಹಣ ಅಂದರೆ ಯಾವ ರೀತಿಯ ಹಣ? ನಮ್ಮ ರೋಟಿ ಕಪಡ ಮಕಾನ್ ಅನ್ನೋದನ್ನು ಕೇಳಿರ್ತೀರ. ನಮಗೆ ಬೇಕಾದಷ್ಟು ಆಹಾರ ಇರಬೇಕು, ಅದು ಇಕನಾಮಿಕ್ ಸ್ಟೇಟಸಲ್ಲಿ ಬರುತ್ತೆ. ಬಟ್ಟೆ ಇರಬೇಕು ಹಾಕೊಳ್ಳಿಕ್ಕೆ, ಮನೆ ಒಂಥರ ಶೆಲ್ಟರ್ ಇರಬೇಕು. ಸೊ ಇವೇ ಸೋಷಿಯಲ್ ಆ್ಯಂಡ್ ಇಕನಾಮಿಕ್ ಸ್ಟೇಟಸ್ ಆಗಿದೆ. ಈ ರೂರಲ್ ಇಂಡಿಯಾದಲ್ಲಿ ಈ ಡೆವಲಪ್ಮೆಂಟನ್ನು ಮಾಡಬೇಕಾಗಿದೆ. ಯಾವುದರಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು? ಈ ಸೋಷಿಯಲ್ ಆ್ಯಂಡ್ ಇಕನಾಮಿಕ್ ಸ್ಟೇಟಸಲ್ಲಿ ಆಫ್ ದ ರೂರಲ್ ಪೀಪಲ್. ಯಾರ್ದು? ರೂರಲ್ ಪೀಪಲ್ದು. ಹೇಗೆ ಮಾಡಬೇಕು, ಏನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ತಿಳ್ಕೊಂಡ್ವಿ. ಬಟ್ ಹೇಗೆ ಮಾಡೋದು? ಪ್ರಾಪರ್ ಯುಟಿಲೈಸೇಷನ್ ಮಾಡ್ಕೊಳ್ಬೇಕು. ಯಾವುದ್ರ ಯುಟಿಲೈಸೇಷನ್? ಯಾವುದರ ಲಾಭ ಪಡ್ಕೊಳ್ಬೇಕು? ಲೋಕಲಿ ಅವೈಲೇಬಲ್ ನ್ಯಾಚುರಲ್ ಆ್ಯಂಡ್ ಹ್ಯೂಮನ್ ರಿಸೋರ್ಸಸ್. ಸೊ ರಿಸೋರ್ಸಸ್ ಅಂತಾನೆ ಕನ್ನಡದಲ್ಲಿ ಹೇಳೋದಾದರೆ ಸಂಪನ್ಮೂಲಗಳು. ಎರಡು ರೀತಿಯ ಸಂಪನ್ಮೂಲಗಳಿವೆ. ನಾವು ಮಿನರಲ್ಸ್ ಈ ಪಾಠದಲ್ಲಿ ಕಲ್ತಿದ್ದೇವೆ. ಐರನ್ ಓರ್ ಇರಬಹುದು, ಬಾಕ್ಸೈಟ್ ಓರ್ ಇರಬಹುದು. ಇವೆಲ್ಲವೂ ಏನಾಗುತ್ತೆ? ನ್ಯಾಚುರಲ್ ರಿಸೋರ್ಸಸ್ ಆಗುತ್ತೆ. ಕರೆಕ್ಟ್ ತಾನೆ? ಸೊ ಇದು ನ್ಯಾಚುರಲ್ ರಿಸೋರ್ಸ್ ಆಯಿತು. ಹಾಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಇದೆ. ಯಾವುದು? ಹ್ಯೂಮನ್ ರಿಸೋರ್ಸ್. ಮನುಷ್ಯನ ಒಬ್ಬ ರಿಸೋರ್ಸಾ? ಯಾರಾದ್ರು? ನಾವು ಮೇಜರ್ ಇಂಡಸ್ಟ್ರೀಸ್ ಪಾಠ ಮಾಡಬೇಕಾದ್ರೆ ಏನಂತ ಹೇಳಿದ್ದೆ? ಯಾವುದ್ಯಾವುದು ನಾಲೆಜ್ ಬೇಸ್ಡ್ ಇಂಡಸ್ಟ್ರೀಸ್ ಇದಾವೋ ಅಲ್ಲಿ ಹ್ಯೂಮನ್ ರಿಸೋರ್ಸಸ್, ಮನುಷ್ಯ
ತನ್ನ ಸ್ಕಿಲ್, ತನ್ನ ನಾಲೆಜಿನಿಂದ ಸಹ ಒಂದು ದೊಡ್ಡ ರಿಸೋರ್ಸ್ ಆಗ್ತಾನೆ. ಹೀಗಾಗಿ ನ್ಯಾಚುರಲ್ ಇರಬಹುದು ಮತ್ತು ಹ್ಯೂಮನ್ ಇರಬಹುದು, ಈ ಎರಡೂ ರಿಸೋರ್ಸಸ್ಗಳನ್ನ ಯುಟಿಲೈಸ್ ಮಾಡ್ಕೊಳ್ಬೇಕು. ಈ ರಿಸೋರ್ಸಸ್ಗಳು ಎಲ್ಲಿಯವರಾಗಿರಬೇಕು? ಲೋಕಲಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಲೋಕಲಿ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಹಳ್ಳಿಲಿ ಏನೋ ಒಂದು ಇಂಪ್ರೂವ್ಮೆಂಟ್ ಮಾಡಬೇಕಂದ್ರೆ ಅಲ್ಲಿಯ ಜನ ಪಾರ್ಟಿಸಿಪೇಟ್ ಮಾಡಬೇಕು. ಅಲ್ಲಿಯ ರಿಸೋರ್ಸಸನ್ನು ನಾವು ಯುಟಿಲೈಸ್ ಮಾಡ್ಕೊಳ್ಬೇಕು. ಹೀಗಾಗಿ ಲೋಕಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಹ್ಯೂಮನ್ ರಿಸೋರ್ಸಸ್. ಯಾವುದು? ನ್ಯಾಚುರಲ್ ಮತ್ತು ಹ್ಯೂಮನ್. ಸಿಂಪಲ್ ಇದೆ. ರೂರಲ್ ಡೆವಲಪ್ಮೆಂಟ್ ಅಂದ್ರೇನು? ಇಂಪ್ರೂವ್ಮೆಂಟ್ ಆಗಬೇಕು. ಯಾರ್ದು ಇಂಪ್ರೂವ್ಮೆಂಟ್ ಆಗಬೇಕು? ರೂರಲ್ ಪೀಪಲ್ ಇಂಪ್ರೂವ್ಮೆಂಟ್ ಆಗಬೇಕು. ಹೇಗೆ ಇಂಪ್ರೂವ್ಮೆಂಟ್ ಆಗಬೇಕು? ಹೇಗೆ? ಸೋಷಿಯಲ್ ಆ್ಯಂಡ್ ಇಕನಾಮಿಕ್ ಸ್ಟೇಟಸ್. ಹಾಗಂದ್ರೆ ಏನು? ಅವರ ಸ್ಟೇಟಸ್, ಊಟದಿರಬಹುದು, ಬಟ್ಟೆ ಇರಬಹುದು, ಇವೆಲ್ಲ ಏನು ಬೇಸಿಕ್ ಇದೆ ಅವು ಸಿಗಬೇಕು. ಹಾಗೆ ಅಪ್ಗ್ರೇಡ್ ಆಗ್ತಾ ಹೋಗಬೇಕು. ಸೊ ಅದು ಹೇಗಾಗತ್ತೆ? ಈ ರಿಸೋರ್ಸಸ್ಗಳಿಂದ ಆಗತ್ತೆ. ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಈ ರೀತಿಯಾಗಿ ಯಾವುದೇ ಒಂದು ಡೆಫಿನೇಷನ್ ನಿಮಗೆ ಡಿಫಿಕಲ್ಟ್ ಅನಿಸಿದ್ರು ಅದನ್ನು ಬ್ರೇಕ್ ಡೌನ್ ಮಾಡ್ಕೊಳ್ಳಿ. ನಾನಿಲ್ಲಿ ಹೇಗೆ ಬ್ರೇಕ್ ಡೌನ್ ಮಾಡಿಕೊಂಡೋ ಅದೇ ರೀತಿಯಾಗಿ ಸ್ಥಳೀಯವಾಗಿ ಲಭ್ಯವಿರುವ ನೈಸರ್ಗಿಕ ಮತ್ತು ಮಾನವ ಸಂಪನ್ಮೂಲಗಳ ಸರಿಯಾದ ಬಳಕೆಯಿಂದ ಗ್ರಾಮೀಣ ಜನರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸೋದು. ಓಕೆ, ಆಸಮ್. ಹಾಗಾದ್ರೆ ಮುಂದೆ ಹೋಗೋಣವಾ? ಎಸ್ ಸರ್ ಅಂತೀರಾ? ಓಕೆ, ನಾವು ಚಾಪ್ಟರ್ ತತ್ವದಲ್ಲೂ ಸಹ ತಿಳ್ಕೊಂಡಿದ್ದೇವೆ. ಅದರ ಮುಂದುವರಿದ ಭಾಗ ಅನ್ಬಹುದು, ಕಂಟಿನ್ಯೂಡ್ ಪಾರ್ಟ್. ವೈ ಈಸ್ ರೂರಲ್ ಡೆವಲಪ್ಮೆಂಟ್ ನೀಡೆಡ್? ಗ್ರಾಮೀಣಾಭಿವೃದ್ಧಿ ಏಕೆ ಬೇಕು? ಇನ್ 2011 ಸೆನ್ಸಸ್ ರಿಪೋರ್ಟ್ 68.84% ಆಫ್ ದ ಪಾಪ್ಯುಲೇಷನ್ ಲಿವ್ಸ್ ಇನ್ ವಿಲೇಜಸ್. ಯಾಕೆ ರೂರಲ್ ಡೆವಲಪ್ಮೆಂಟ್ ಆಗಬೇಕು? ನಮ್ಮ ದೇಶ ಹಳ್ಳಿಗಳ ದೇಶ, ವಿಲೇಜಸ್ಗಳಿಂದ ಫಾರ್ಮ್ ಆಗಿರುವಂಥದ್ದು ಮೇನ್ಲಿ. ಇಲ್ಲಿ ಅಪ್ರಾಕ್ಸಿಮೇಟ್ಲಿ ಹೇಳೋದಾದರೆ 68.84% ಅಷ್ಟು ಜನ ಹಳ್ಳಿಗಳಲ್ಲಿದ್ದಾರೆ. 2011 ಜನಗಣತಿ ವರದಿಯಲ್ಲಿ 68.84%, 68.84% ಜನಸಂಖ್ಯೆಯು ಹಳ್ಳಿಗಳಲ್ಲಿ ವಾಸಿಸ್ತಾ ಇದೆ. ಆದರೆ ಇದರಲ್ಲಿ 1/3 ಇನ್ ಆಬ್ಜೆಕ್ಟ್ ಪಾವರ್ಟಿ, ಕಡು ಬಡತನದಲ್ಲಿ 1/3 ಭಾರತ ಇದೆ. ಇದರಿಂದಲೇ ಅರ್ಥ ಆಗ್ತಾ ಇದೆ ಯಾಕೆ ಡೆವಲಪ್ಮೆಂಟ್ ಬೇಕು ಅಂತ. ಮೇನ್ಲಿ ಭಾರತದ ಪಾಪ್ಯುಲೇಷನ್ ರೂರಲಲ್ಲಿದೆ, ಆ ಪಾಪ್ಯುಲೇಷನ್ ಬಹಳಷ್ಟು ಬಡತನದಲ್ಲಿದೆ. ಹೀಗಾಗಿ ಆ ಬಡತನವನ್ನು ನಿವಾರಿಸಬೇಕಂದ್ರೆ ಡೆವಲಪ್ಮೆಂಟ್ ಆಗಬೇಕು. ಕ್ಲಿಯರ್ ಆಯಿತು? ಎಸ್. ಈಗ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಇಂಟ್ರಾಕ್ಟಿವ್ ಇರುತ್ತೆ ಅಂತ, ಫನ್ ಇರುತ್ತೆ ಅಂತ. ಸೊ ಇದು ಸಹ ಅದೇ ಒಂದು ರೀತಿಯ ಫನ್ ಆಗಿದೆ. ಇಲ್ಲಿ 3 ಹಿಂಟ್ಸ್ಗಳನ್ನ ನಾನು ಕೊಡ್ತೇನೆ. ನೀವು ಪರ್ಸ್ನಾಲಿಟಿಯನ್ನು ಗೆಸ್ ಮಾಡಬೇಕು, ಯಾರು ಆ ವ್ಯಕ್ತಿ ಅಂತ. 3 ಸುಳಿವು, ಹಾಗೆ ನೀವು ಆ ವ್ಯಕ್ತಿಯನ್ನು ಗೆಸ್ ಮಾಡಬೇಕು. ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಓಕೆ, ಕೂಲ್. ಪೆನ್ನನ್ನು ತೆಗೆದುಬಿಡ್ತೇನೆ. ಓಕೆ, ಮೊದಲಿಗೇನೋ ಕಾಣಿಸ್ತಾ ಇದೆಯಲ್ಲ, ಒಂದು ಸ್ಟಿಕ್ ಇದೆ, ಹಾಗೆ ಒಂದು ಚಪ್ಪಲಿದೆ, ಹಾಗೆ ತಿರಂಗ ಕಾಣಿಸ್ತಾ ಇದೆ, ತ್ರಿವರ್ಣ ಧ್ವಜ. ಯಾರಿರಬಹುದು? ಗೆಸ್ ಮಾಡಿದ್ರಾ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರಾ? ಇಲ್ವಾ? ಹಿಂಟಿಸ್ಬೇಕಾ? ಓಕೆ, ಚಸ್ಮಾ ಕಾಣಿಸ್ತಿದೆ. ಯಾವ ಚಸ್ಮಾ ಇದು? ಓಕೆ, ಯಾರ ಚಸ್ಮಾ? ಈಗಂತೂ ನೀವು ಗೆಸ್ ಮಾಡೇ ಇರ್ತೀರಾ ಅನ್ಕೊಳ್ತೇನೆ. 3rd ಹಿಂಟು, ಇದೇನು? ನೇಯ್ಗೆ ಯಂತ್ರ, ಸ್ಪಿನ್ನಿಂಗ್ ವೀಲ್, ಚರಕ ಅಂತ ಕರಿತೇವೆ. ಇದನ್ನು ಯಾರ ಜೊತೆ ನಾವು ಇದು ಮಾಡ್ತೇವೆ, ರಿಲೇಟ್ ಮಾಡ್ತೇವೆ? ಕಮೆಂಟ್ ಮಾಡಿದ್ರಾ? ಎಸ್, ಇವರು ನನ್ ಅದರ್ ದೆನ್ ಫಾದರ್ ಆಫ್ ದ ನೇಷನ್, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ. ಸೊ ಯಾರ್ಯಾರು ಕರೆಕ್ಟಾಗಿ ಗೆಸ್ ಮಾಡಿದ್ದಾರೋ ಕ್ಲಾಪ್ಸ್, ಗುಡ್ ಜಾಬ್. ವೈ ಈಸ್ ರೂರಲ್ ಡೆವಲಪ್ಮೆಂಟ್ ನೀಡೆಡ್? ಈಗ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ನಾವು ನೋಡ್ಕೊಂಡ್ವಿ. ಅವ್ರು ಏನಂತ ಹೇಳಿದರು? ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, MK ಗಾಂಧಿ, ಡೆವಲಪ್ಮೆಂಟ್ ಆಫ್ ವಿಲೇಜಸ್ ಈಸ್ ಟ್ರೂ ಡೆವಲಪ್ಮೆಂಟ್ ಅಂತ ಕರೆದ್ರು. ಇವರ ಪ್ರಕಾರ ಯಾವಾಗ ಗ್ರಾಮಗಳ ಅಭಿವೃದ್ಧಿ ಆಗುತ್ತೋ
ಅದೇ ನಿಜವಾದ ಅಭಿವೃದ್ಧಿ ಅಂತ ಕರೆದ್ರು. ಯಾಕಂತ ಕರೆದ್ರು? ನೀವು ನೋಡಿರ್ಬೋದು, ಪಾಪ್ಯುಲೇಷನ್ ಅಲ್ಲೇ ಇದೆ, ಅಲ್ಲೇ ಹೆಚ್ಚಿನ ಬಡತನ ಇದೆ, ಹೀಗಾಗಿ ಮೊದಲು ಅಲ್ಲಿ ಡೆವಲಪ್ಮೆಂಟ್ ಆಗಬೇಕು, ಅರ್ಬನ್ ಡೆವಲಪ್ಮೆಂಟ್. ಆದರೆ ಇಂದಿನ ಕಾಲದಲ್ಲಿ ನೀವು ನೋಡ್ಬೋದು, ಎಲ್ಲ ನಗರಗಳು ಏನಾಗ್ತವೆ, ಬೆಳೀತಾ ಇವೆ. ಬೆಂಗಳೂರು ಎಷ್ಟು ರ್ಯಾಪಿಡ್ ಆಗಿ ಗ್ರೋತ್ ಆಗಿದೆ ಅಂತ ನೀವು ನೋಡಬಹುದು. ನೀವು ನಿಮ್ಮ ಅಜ್ಜ ಅಜ್ಜಿ ಯಾರಿಗೋ ಕೇಳಿರ್ಬಹುದು 20-30 ವರ್ಷದ ಹಿಂದೆ ಬೆಂಗಳೂರು ಹೇಗಿತ್ತು ಅಂತ. ಅದು ಸಹ ನಾರ್ಮಲ್ ಆಗಿತ್ತು. ಬಟ್ ಏನೊಂದು ಡೆವಲಪ್ಮೆಂಟ್ ಆಗಿದೆಯೋ ಅದರಿಂದ ಈಗ ಬೆಂಗಳೂರನ್ನು ಯಾರೂ ಸಹ ಗುರುತಿಸ್ಲಿಕ್ಕೆ ಆಗಲ್ಲ, ಅಷ್ಟೊಂದು ದೊಡ್ಡ ಬೆಳವಣಿಗೆ ಆಗಿದೆ. ಮಾಡರ್ನೈಜೇಷನ್ ಆಗ್ತಾ ಇದೆ, ಎಲ್ಲ ಕಡೆ ಆಧುನೀಕರಣ ಆಗ್ತಾ ಇದೆ. ಸೊ ಅರ್ಬನ್ ಡೆವಲಪ್ಮೆಂಟ್ ಆದರೆ ರೂರಲ್ ಡೆವಲಪ್ಮೆಂಟ್ ಯಾಕಾಗಲ್ಲ ಅನ್ಬೋದು, ನಿಮ್ಮ ಒಂದು ಪ್ರಶ್ನೆ ಇರ್ಬೋದು. ಇದರ ಡೆವಲಪ್ಮೆಂಟಿಂದ ಈ ರೂರಲ್ ಡೆವಲಪ್ಮೆಂಟ್ ಮೇಲೆ ಏನು ಇಂಪ್ಯಾಕ್ಟ್ ಬೀಳ್ತಾ ಇದೆ ಅಂತ ನೀವು ನೋಡಬಹುದು. ಹಳ್ಳಿಗಳಲ್ಲಿ ನಾವು ಸಣ್ಣವರಿರ್ಬೇಕಾರಲ್ಲ, ಈಗಲೂ ಸಹ ಇದೆ, ಉಪ್ಪಿನಕಾಯಿ ಬಿಸ್ನೆಸ್ ಇರುತ್ತೆ, ಒಂದಿಷ್ಟು ಮಹಿಳೆಯರು ಕೂಡ ಮಾಡಬಹುದು, ಹಾಗೆ ಪುರುಷರು ಪಾತ್ರ ವಹಿಸ್ತಾರೆ, ಉಪ್ಪಿನಕಾಯಿ ಬಿಸ್ನೆಸ್ ಇರ್ಬೋದು. ಹಾಗೆ ಉತ್ತರ ಕರ್ನಾಟಕ ಸೈಡಿಗೆ ಹೋದರೆ ಅಲ್ಲಲ್ಲಿ ಸಣ್ಣ ಸಣ್ಣ ರೊಟ್ಟಿ ಅಂಗಡಿಗಳಿರುತ್ತೆ, ಒಂದು 6 ರೂಪಾಯಿಗೆ ರೊಟ್ಟಿ, 10 ರೂಪಾಯಿಗೆ ರೊಟ್ಟಿ, ಈ ರೀತಿಯಾಗಿ ರೊಟ್ಟಿಯನ್ನು ಮಾರ್ತಾರೆ. ಇವೆಲ್ಲವೂ ಏನಂತೇವೆ ನಾವು, ಇವೆಲ್ಲವನ್ನೂ ನಾವು ಕಾಟೇಜ್ ಇಂಡಸ್ಟ್ರೀಸ್ ಅಂತ ಕರಿತೇವೆ. ಕಾಟೇಜ್ ಇಂಡಸ್ಟ್ರೀಸ್ ಬಗ್ಗೆ ನಾವು ಎಲ್ಲಿ ತಿಳ್ಕೊಂಡಿದ್ವಿ? ಆಂಟ್ರಪ್ರಿನರ್ಶಿಪ್. ಎಸ್, ಆಂಟ್ರಪ್ರಿನರ್ಶಿಪ್ ಪಾಠದಲ್ಲಿ ನಾವು ಈ ಸ್ಮಾಲ್ ಇಂಡಸ್ಟ್ರೀಸ್ಗಳ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಹಾಗೆ ಆ ಪಾಠದಲ್ಲಿ ಒಂದು ಹೆಸರು ಬರುತ್ತೆ, MSME. ಇದರ ಫುಲ್ ಫಾರ್ಮ್ ಏನು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮಗೆ ಈ ಆಂಟ್ರಪ್ರಿನರ್ಶಿಪ್ನ ಬಗ್ಗೆ ಇನ್ನೂ ಡೀಟೇಲ್ ಆಗಬೇಕಂದ್ರೆ ಅಲ್ಲಿ ಚಾಪ್ಟರನ್ನು ಹೋಗಿ ನೋಡ್ತೀರಾ ತಾನೇ? ಎಸ್. ಸೊ ಈ ಸ್ಮಾಲ್ ಇಂಡಸ್ಟ್ರೀಸ್ಗಳೆಲ್ಲ ಏನಾಗ್ತಾ ಇವೆ, ಇಂದು ವ್ಯಾನಿಷ್ ಆಗ್ತಾ ಇವೆ, ಹೋಗ್ತಾ ಇವೆ. ಯಾಕೆ ವ್ಯಾನಿಷ್ ಆಗ್ತಾ ಇವೆ ಅಥವಾ ಹೋಗ್ತಾ ಇವೆ? ಯಾಕಂದರೆ ಇವುಗಳಿಗೆ ಕಾಂಪೀಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಸ್ಪರ್ಧೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾರ ಜೊತೆ ಸ್ಪರ್ಧೆ ಮಾಡಲಿಕ್ಕೆ ಆಗ್ತಾ ಇಲ್ಲ? ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ಗಳ ಜೊತೆ ಇವುಗಳಿಗೆ ಸ್ಪರ್ಧೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಇವೆಲ್ಲವೂ ಹೋಗ್ತಾ ಇವೆ. ಯಾಕೆ ಆಗ್ತಾ ಇಲ್ಲ ಸ್ಪರ್ಧೆ ಮಾಡಲಿಕ್ಕೆ? ಈ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ಗಳಲ್ಲಿ ಮಾಡರ್ನೈಜೇಷನ್ ಆಗಿದೆ. ಮಾಡರ್ನೈಜೇಷನ್ ಅಂದರೆ ಏನು? ಸಿಂಪಲ್. ಮಾಡರ್ನ್ ಅಂದರೆ ಏನು? ಆಧುನಿಕ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಮಷೀನಿಂದ ಒಂದು 10 ಜನ ಕೆಲಸ ಮಾಡುವಂತಹ, ಒಂದು 10 ದಿವಸ ಕೆಲಸ ಮಾಡುವಂಥ ಕೆಲಸವನ್ನು ಒಂದು ಮಷೀನು 1 ಗಂಟೆಯಲ್ಲಿ ಮುಗಿಸುತ್ತೆ. ಇದನ್ನೇ ನಾವು ಮಾಡರ್ನೈಜೇಷನ್ ಅಂತ ಕರೀತಾ ಇದ್ದೀವಿ. ಇದರಿಂದ ಹಳ್ಳಿಗಳಿಗೆ ಈ ಅರ್ಬನ್ ಜೊತೆ ಕಂಪೀಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಈ ಎಲ್ಲ ಇಂಡಸ್ಟ್ರೀಸ್ಗಳು ಹೋಗ್ತಾ ಇವೆ. ಹೀಗಾಗಿ ಇವುಗಳಿಗೆ ಸಪೋರ್ಟ್ನ ಅವಶ್ಯಕತೆ ಇದೆ. ನಗರಾಭಿವೃದ್ಧಿ ಆಧುನೀಕರಣದಿಂದ ಆಗಿದೆ. ಗ್ರಾಮೀಣ ಗುಡಿ ಕೈಗಾರಿಕೆಗಳು ಕಣ್ಮರೆ ಆಗ್ತಾ ಇವೆ. ಇಲ್ಲಿ ಮಹಾತ್ಮ ಗಾಂಧೀಜಿಯವರನ್ನು ಕಾಣಬಹುದು. ಅವ್ರು ಏನು ಮಾಡ್ತಾ ಇದ್ದಾರೆ? ನೇಯ್ಗೆಯನ್ನು ಮಾಡ್ತಾ ಇದ್ದಾರೆ, ಹೊಲಿತಾ ಇದ್ದಾರೆ, ಬಟ್ಟೆಯನ್ನು ನೂಲನ್ನು ತೆಗಿತಾ ಇದ್ದಾರೆ. ಇದೂ ಸಹ ಏನು ಇಂದು ಕಾಣಿಸುತ್ತಾ ಇಲ್ಲ. ಯಾಕೆ? ದೊಡ್ಡ ದೊಡ್ಡ ಮಷೀನ್ಸ್ಗಳು ಬಂದಿವೆ. ಹೀಗಾಗಿ ಹಳ್ಳಿಯ ಜನ ಆ ದೊಡ್ಡ ದೊಡ್ಡ ಮಷೀನ್ಸ್ಗಳ ಜೊತೆ ಕಂಪೀಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಅರ್ಥ ಆಗಿದ್ರೆ ಏನು ಮಾಡ್ತೀರಾ? ಕಮೆಂಟಲ್ಲಿ ಹೇಗೆ ಅನ್ನಿಸ್ತು ಅನ್ನೋದನ್ನು ತಿಳಿಸ್ತೀರಾ. ಓಕೆ, ಹಾಗಾದ್ರೆ ನಾವು ರೂರಲ್ ಡೆವಲಪ್ಮೆಂಟ್ ಅಂದ್ರೇನು, ರೂರಲ್ ಡೆವಲಪ್ಮೆಂಟ್ ಯಾಕೆ ಆಗಬೇಕು ಅಂತ ತಿಳ್ಕೊಂಡ್ವಿ. ಹಾಗಾದರೆ ಈ ರೂರಲ್ ಡೆವಲಪ್ಮೆಂಟ್ ಹೇಗಿರಬೇಕು, ಏಮ್ಸ್ ಏನು ಇದರದ್ದು, ಅದರ ಬಗ್ಗೆ ತಿಳ್ಕೊಳ್ಳೋಣ. ಏಮ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣ ಅಭಿವೃದ್ಧಿಯ ಗುರಿಗಳು. ಇಂಪ್ರೂವಿಂಗ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ಫಾರ್ಮರ್ಸ್. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಜೀವನ ಮಟ್ಟ. ಫಾರ್ ಎಕ್ಸಾಂಪಲ್, ನೀವೆಲ್ಲರೂ 10th ಸ್ಟ್ಯಾಂಡರ್ಡಲ್ಲಿ ಇದ್ದೀರಾ. ನೀವು 11th ಸ್ಟ್ಯಾಂಡರ್ಡಿಗೆ ಹೋದ್ಮೇಲೆ ನಿಮ್ಮ ಸ್ಟ್ಯಾಂಡರ್ಡ್ ಏನಾಯಿತು? ಇನ್ಕ್ರೀಸ್ ಆಯಿತು. ಯಾವ ಲೆವೆಲಲ್ಲಿ ಇನ್ಕ್ರೀಸ್ ಆಯಿತು? ನಾಲೆಡ್ಜ್ ಹಾಗೆ ರಿಸೋರ್ಸಸ್, ಇವುಗಳ ಲೆವೆಲಲ್ಲಿ ಇನ್ಕ್ರೀಸ್ ಆಯಿತು. ಸೇಮ್ ಫಾರ್ ಎಕ್ಸಾಂಪಲ್, ನಾನು ಯಾವುದೋ ಒಂದು ಗುಡಿಸ್ನಲ್ಲಿದ್ದೇನೆ. ಮಳೆ ಬಂದಾಗ ಏನಾಗುತ್ತೆ? ನನ್ನ ಗುಡಿಸಲು ಪೂರ್ತಿ ತೊಯ್ದು ಹೋಗುತ್ತೆ, ಸೋರುತ್ತೆ. ಅದೇ ನನ್ನ ಸ್ಟ್ಯಾಂಡರ್ಡ್ ಇನ್ಕ್ರೀಸ್ ಆಗಬೇಕಂದ್ರೆ ಏನು? ಒಂದು ಒಳ್ಳೆಯ ಮನೆಗೆ ನಾನು ಶಿಫ್ಟ್ ಆಗಬೇಕು. ಇದೇ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಗಿದೆ.
ನಾವು ಇಂದು ಹೇಗಿದ್ದೇವೋ ನಾಳೆ ಕಂಪೇರ್ ಟು ಇವತ್ತು ನಾನು ಒಳ್ಳೆಯ ಸ್ಥಿತಿಯಲ್ಲಿರಬೇಕು. ಅದೇ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಗಿದೆ. ಸೊ ಯಾವಾಗ ರೂರಲ್ ಅಂತ ಹೇಳ್ತೇನೆ. ಸೊ ರೂರಲ್ ಇಂಡಿಯಾ ನೀವು ನೋಡಿರ್ಬೋದು. ರೂರಲಲ್ಲಿ ಬಹಳಷ್ಟು ಜನರು ಏನು ಮಾಡ್ತಾರೆ, ಯಾವ ಒಂದು ಕೆಲಸವನ್ನು ಮಾಡ್ತಾರೆ ಹಳ್ಳಿಗಳಲ್ಲಿ, ಕಮೆಂಟ್ ಮಾಡಿ. ಎಸ್, ಇಟ್ಸ್ ಅಗ್ರಿಕಲ್ಚರ್. ಹಳ್ಳಿಗಳಲ್ಲಿ ಬಹಳಷ್ಟು ಜನರು ಅಗ್ರಿಕಲ್ಚರನ್ನು ಮಾಡ್ತಾರೆ. ಅಗ್ರಿಕಲ್ಚರನ್ನು ಮಾಡೋರು ಯಾರು? ಫಾರ್ಮರ್ಸ್ ಆಗಿರ್ತಾರೆ. ಕರೆಕ್ಟ್ ತಾನೇ? ಸೊ ಅಗ್ರಿಕಲ್ಚರನ್ನು ಫಾರ್ಮರ್ಸ್ ಮಾಡ್ತಾರೆ, ರೈತರು. ಕೇವಲ ರೈತರಷ್ಟೇ ಮಾಡ್ತಾರೆ ರೈತರು. ಅದರ ಜೊತೆಗೆ ರೈತರಲ್ಲೇ ಎರಡು ರೀತಿಯ ರೈತರನ್ನ ಕಾಣಬಹುದು. ಒಂದು, ಯಾರ ಹತ್ರ ಜಮೀನಿದೆ, ತಮ್ಮದೇ ಆದ ಜಮೀನಿದೆಯೋ ಅದರಲ್ಲಿ ಕೃಷಿಯನ್ನು ಮಾಡೋರು. ಮತ್ತೊಬ್ಬರೇನು, ಅವರ ಹತ್ತಿರ ಯಾವುದೇ ಒಂದು ಲ್ಯಾಂಡ್ ಅಥವಾ ಜಮೀನಿರಲ್ಲ, ಅವರು ಬೇರೆಯವರ ಲ್ಯಾಂಡಿಗೆ ಹೋಗಿ ಕೆಲಸ ಮಾಡ್ತಾರೆ. ಅವರನ್ನು ಲೇಬರರ್ಸ್ ಅಂತ ಕರಿತೇವೆ. ಸೊ ರೂರಲ್ ಇದರ ಡೆವಲಪ್ಮೆಂಟ್ ಆಗಬೇಕಂದ್ರೆ ಫಾರ್ಮರ್ಸ್ನ ಡೆವಲಪ್ಮೆಂಟ್ ಆಗಬೇಕು, ಹಾಗೆ ಲೇಬರ್ಸ್ನ ಡೆವಲಪ್ಮೆಂಟ್ ಆಗಬೇಕು. ಇವರಿಬ್ಬರೇ ಆದ್ರೆ ಸಾಕಾ? ಇಲ್ಲ. ಯಾವಾಗ ರೂರಲ್ ಅಂತ ಕರಿತೇವೋ ಆವಾಗ ಅಲ್ಲಿ ಕಾಸ್ಟ್ ಅನ್ನೋದು ಒಂದು ದೊಡ್ಡ ಫ್ಯಾಕ್ಟರ್ ಆಗತ್ತೆ. ಹೇಗೆ ಅಂತ, ಬಹಳಷ್ಟು ಜನರು ನಗರದಲ್ಲಿರ್ತೇವೆ ನಾವು, ನಮಗೆ ಈ ಕಾಸ್ಟ್ನ ಒಂದು ಐಡೆಂಟಿಟಿ ಅಥವಾ ಏನು ಗುರುತಿರುತ್ತೋ ಅದರ ಮೇಲೆ ಹೆಚ್ಚಿನ ಇಂಪ್ಯಾಕ್ಟ್ ಬೀಳಲ್ಲ. ಆದರೆ ಹೇಗೆ ನಾವು ಭಾರತದ ರೂರಲ್ ಭಾಗಕ್ಕೆ ಹೋಗ್ತೇವೋ ಅಲ್ಲಿ ಕಾಸ್ಟ್ ಅನ್ನೋದು, ಜಾತಿ ಅನ್ನೋದು ಒಂದು ದೊಡ್ಡ ಫ್ಯಾಕ್ಟರ್ ಆಗತ್ತೆ. ನೀವು ಈ ಸೋಷಿಯಲ್ ಸೈನ್ಸ್ನ ಬಹಳಷ್ಟು ಚಾಪ್ಟರ್ಗಳಲ್ಲಿ ಸೋಷಿಯಲ್ ಸ್ಟ್ರಾಟಿಫಿಕೇಶನಲ್ಲಿ ನೋಡಿರ್ಬೋದು ಹೇಗೆ ಜಾತಿ ಪದ್ಧತಿ ಇನ್ನೂ ಇದೆ ಅಂತ, ಅದರ ಇಂಪ್ಯಾಕ್ಟ್ ಹೇಗಿದೆ ಅನ್ನೋದು. ಹೀಗಾಗಿ ಭಾರತದ ಇಂಪ್ರೂವ್ಮೆಂಟ್ ಆಗಬೇಕು, ಅದರಲ್ಲಿ ರೂರಲ್ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಈ ಕಾಸ್ಟ್ ಯಾರು ಬಹಳಷ್ಟು ಅಪ್ರೆಸ್ಡ್ ಆಗಿದ್ದಾರೋ, ಶೋಷಣೆಗೊಳಗಾಗಿದ್ದಾರೋ, ಕೆಳಗಿದ್ದಾರೋ ಅವರಿಗೂ ಸಹ ಆದಷ್ಟು ಬೆಳವಣಿಗೆ ಆಗಬೇಕು. ಹೀಗಾಗಿ ಶೆಡ್ಯೂಲ್ಡ್ ಕಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ, ಇವರ ಜೀವನ ಮಟ್ಟವೂ ಸಹ ಇಂಪ್ರೂವ್ ಆಗಬೇಕು. ಅಗ್ರಿಕಲ್ಚರ್ ಆಯಿತು, ಅದರ ಜೊತೆಗೆ ಕಾಸ್ಟ್ ವೈಸ್ ಸಹ SC ಮತ್ತು ST ಅಂತ ಕರಿಬಹುದು, ಇವರದ್ದು ಸಹ ಆದಷ್ಟು ಡೆವಲಪ್ಮೆಂಟ್ ಆಗಬೇಕು. ಅದರ ಜೊತೆಗೆ ಯಾವ ಬ್ಯಾಕ್ವರ್ಡ್ ಕ್ಲಾಸಸ್ ಇದೆಯೋ ಅವರದ್ದು ಸಹ ಡೆವಲಪ್ಮೆಂಟ್ ಆಗಬೇಕು. ಈ ರೀತಿ ಆದಾಗ ಖಂಡಿತವಾಗಿಯೂ ರೂರಲ್ ಡೆವಲಪ್ಮೆಂಟ್ ಆಗೇ ಆಗುತ್ತೆ. ಇಲ್ಲಿ ಒಂಥರ ನಿಮಗೆ ಟ್ರೀನ ಟೈಪ್ನಲ್ಲಿ ತೋರಿಸಿದ್ದೇನೆ. ರೂರಲ್ ಅಂದ ಕೂಡಲೇ ಅಗ್ರಿಕಲ್ಚರ್ ಮತ್ತು ಕಾಸ್ಟ್ ಇವೆರಡು ಮೇಜರ್ ಪಾಯಿಂಟ್ಸ್ ಆಗುತ್ತೆ. ಅಗ್ರಿಕಲ್ಚರಲ್ಲಿ ಫಾರ್ಮರ್ಸು ಮತ್ತು ಲೇಬರರ್ಸ್ ಬರ್ತಾರೆ, ಹಾಗೆ ಕಾಸ್ಟಲ್ಲಿ SC ಇರ್ಬೋದು, ST ಇರಬಹುದು, ಬ್ಯಾಕ್ವರ್ಡ್ ಕ್ಲಾಸಸ್ ಇರಬಹುದು, ಇವರದ್ದೆಲ್ಲ ಡೆವಲಪ್ಮೆಂಟ್ ಆಗಬೇಕು. ಇದೇ ಮೇನ್ ಏಮ್ ಆಗಿದೆ. ತಿಳಿತಾ ಮಕ್ಕಳೇ? ಆಸಮ್. ಹಾಗಾದ್ರೆ ರೂರಲ್ ಡೆವಲಪ್ಮೆಂಟ್ ಮೀನ್ಸ್ ಇಂಪ್ರೂವಿಂಗ್, ಇದನ್ನಂತ ತಿಳ್ಕೊಂಡಿದ್ದೇವೆ. ಗ್ರಾಮೀಣ ಅಭಿವೃದ್ಧಿ ಅಂದರೆ ಇವುಗಳಲ್ಲಿ ಸುಧಾರಣೆ ಆಗೋದು. ಏನೇನು ಇಂಪ್ರೂವ್ಮೆಂಟ್ ಆಗಬೇಕು, ಹೇಗೆ, ಯಾವುದರಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು? ಅಗ್ರಿಕಲ್ಚರ್ ಆ್ಯಂಡ್ ರಿಲೇಟೆಡ್ ಆಕ್ಟಿವಿಟೀಸ್ಗಳಲ್ಲಿ. ಯಾಕಾಗಬೇಕು? ಸಿಂಪಲ್, ರೂರಲ್ ಇಂಡಿಯಾ ಅಂದ ಕೂಡಲೇ ಏನು, ಅಗ್ರಿಕಲ್ಚರ್ ಮೇನ್ ಜಾಬ್ ಆಗುತ್ತೆ. ಹೀಗಾಗಿ ಆ ಅಗ್ರಿಕಲ್ಚರ್, ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು. ವೆರಿ ಇಂಪಾರ್ಟೆಂಟ್, ಎಂಪ್ಲಾಯ್ಮೆಂಟ್. ಯಾವುದೇ ಒಂದು ಮನುಷ್ಯ ಕೆಲಸ ಇದ್ದರೆ ಏನು ಸಿಗುತ್ತೆ? ಹಣ ಸಿಗುತ್ತೆ. ಹಣದಿಂದ ಏನಾಗ್ತದೆ? ಅವನ ಜೀವನ ಮಟ್ಟ ಸುಧಾರಣೆಯಾಗುತ್ತೆ. ಹೀಗಾಗಿ ಈ ರೂರಲ್ ಇಂಡಿಯಾದಲ್ಲಿ ಆದಷ್ಟು ಜಾಬ್ಸ್ಗಳನ್ನ ನಾವು ಕೊಡಬೇಕು. ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಉದ್ಯೋಗಾವಕಾಶಗಳ ಸೃಷ್ಟಿ. ಸೋಷಿಯಲ್ ಆ್ಯಂಡ್ ಇಕನಾಮಿಕ್ ಎಮ್ಯುನಿಟೀಸ್, ಸಾಮಾಜಿಕ ಮತ್ತು ಆರ್ಥಿಕ ಸೌಕರ್ಯಗಳು. ಸೋಷಿಯಲ್ ಅಂದ್ಕೂಡಲೇ ಏನು, ನೀವು ನೋಡಬಹುದು ರೂರಲ್ ಇಂಡಿಯಾದಲ್ಲೆಲ್ಲ ಹಳ್ಳಿಗಳಲ್ಲಿ ಸಮುದಾಯ ಭವನಗಳಿರ್ತವೆ, ಕಮ್ಯುನಿಟಿ ಸೆಂಟರ್ಸ್ಗಳು. ಅಲ್ಲಿ ಜನ ಬರ್ತಾರೆ, ಜನ ಬಂದು ಏನು ಮಾಡ್ತಾರೆ, ಏನಾದರೂ ಗುಂಪು ಕೂಡಿ ಹೇಗೆ ಪ್ರಾಬ್ಲಮ್ಸ್ಗಳನ್ನ ಓವರ್ಕಮ್ ಮಾಡಬೇಕು, ಹೇಗೆ ರೆವೆನ್ಯೂವನ್ನು ಜನರೇಟ್ ಮಾಡಬೇಕು, ಈ ರೀತಿಯಾಗಿ ಮಾತುಕತೆಯನ್ನು ಮಾಡ್ತಾರೆ. ಸೊ ಸೋಷಿಯಲ್ ಇರ್ಬೋದು. ಹಾಗೆ ಇಕನಾಮಿಕ್ ಅಂದ್ಕೊಳ್ಳೆ ಸಿಂಪಲ್ ಏನು,
ರೋಟಿ ಕಪ್ಪಡ ಮಕಾನ್ ಅಂತ ತಿಳ್ಕೊಳ್ಳಿ. ಊಟ ಇರಬೇಕು, ಬಟ್ಟೆ ಇರಬೇಕು, ತಲೆ ಮೇಲೆ ಒಂದು ಸೂರು ಇರಬೇಕು, ಛಾವಣಿ ಇರಬೇಕು. ಅದೇ ಇಕನಾಮಿಕ್ ಎಮ್ಯುನಿಟೀಸ್ ಆಗುತ್ತೆ. ಸೋಷಿಯಲ್ ವೆಲ್ಫೇರ್, ಸಮಾಜ ಕಲ್ಯಾಣ. ಸಿಂಪಲ್. ಹೇಗೆ ನಾವು ಹಿಂದೆ SC ST ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಡಿಸ್ಕಸ್ ಮಾಡಿದೆವು, ಅದರ ಜೊತೆಗೆ ವಿಧವೆಯರಿರ್ಬಹುದು, ಯಾರ್ಯಾರು ವೃದ್ಧರಾಗಿರ್ತಾರೆ ಅವರಿರಬಹುದು, ಯಾರ್ಯಾರು ದಿವ್ಯಾಂಗರಾಗಿರ್ತಾರೆ, ಡಿಸೆಬಿಲಿಟೀಸ್ ಇರ್ತಾರೆ ಅವರಿರ್ಬಹುದು, ಅವರಿಗೆಲ್ಲ ಗೌರ್ಮೆಂಟ್ನ ಸಪೋರ್ಟ್ನ ಹೆಚ್ಚಿನ ಅವಶ್ಯಕತೆ ಇರುತ್ತೆ. ಹೀಗಾಗಿ ಗೌರ್ಮೆಂಟ್ ಈ ಸೋಷಿಯಲ್ ವೆಲ್ಫೇರ್ಸ್ಗಳ ಮುಖಾಂತರ ಆ ಜನರನ್ನು ಸಹ ತಲುಪಬೇಕು. ಸೊ ಇವು ಸಹ ಇಂಪ್ರೂವ್ಮೆಂಟ್ ಆಗಬೇಕು. ಇವೆಲ್ಲವೂ ಏನಾಗುತ್ತೆ, ರೂರಲ್ ಡೆವಲಪ್ಮೆಂಟಲ್ಲಿ ಮೇನ್ ಫ್ಯಾಕ್ಟರ್ಸ್ಗಳಾಗತ್ತೆ. ಈ ಫೀಲ್ಡ್ಸ್ಗಳಲ್ಲಿ ಹೆಚ್ಚಿನ ಆದಷ್ಟು ಡೆವಲಪ್ಮೆಂಟ್ ಆಗಬೇಕು. ಅದರ ಜೊತೆಗೆ ಎಕ್ಸ್ಟೆಂಡೆಡ್ ಹೌಸಿಂಗ್, ನಾ ಆಲ್ರೆಡಿ ಹೇಳಿದೆ, ರೊಟ್ಟಿ ಬಟ್ಟೆ ಮನೆ. ಸೊ ಎಕ್ಸ್ಟೆಂಡೆಡ್ ಹೌಸಿಂಗ್, ವಿಸ್ತೃತ ವಸತಿ ಅಂದ್ರೇನು, ಎಲ್ರಿಗೂ ಮನೆ ಸಿಗುವಂತ ಆಗಬೇಕು. ವಿಸ್ತೃತ, ಎಕ್ಸ್ಟೆಂಡೆಡ್, ಆದಷ್ಟು ಹೆಚ್ಚಿನ ಜನರಿಗೆ ಮನೆ ಸಿಗುವಂತ ಆಗಬೇಕು. ಅದು ಮನೆಯಲ್ಲಿ ಬರುತ್ತೆ. ಎಜುಕೇಷನ್ ಬೇಸಿಕ್ ಆಗಿರುತ್ತೆ. ಎಜುಕೇಷನ್ನಿಂದ ಏನಾಗುತ್ತೆ, ನಮಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಸೊ ಎಜುಕೇಷನ್ ಇರ್ಬೋದು, ಇದರಿಂದ ರೊಟ್ಟಿ ಬಟ್ಟೆ ಎರಡೂ ಸಿಗುತ್ತೆ. ಹೆಲ್ತ್ ಸಹ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹೈಜೀನ್, ಟ್ರಾನ್ಸ್ಪೋರ್ಟ್, ಕಮ್ಯುನಿಕೇಷನ್, ಸಂಪರ್ಕ, ಇವೆಲ್ಲವೂ ಸಹ ಏನಾಗಿದೆ, ಈ ಎಲ್ಲ ಕ್ಷೇತ್ರಗಳಲ್ಲೂ ಇಂಪ್ರೂವ್ಮೆಂಟ್ ಆಗಬೇಕು ರೂರಲ್ ಇಂಡಿಯಾದಲ್ಲಿ. ನಾನು ನೋಡಿರಬಹುದು, ಬಹಳಷ್ಟು ದೊಡ್ಡ ಕಾಲೇಜಸ್ಗಳಿಲ್ಲ ಎಲ್ಲಿ, ರೂರಲ್ ಇಂಡಿಯಾದಲ್ಲಿ. ಹೆಲ್ತ್ ಸೆಂಟರ್ಸ್ಗಳೇ ಇಲ್ಲ, ಬಹಳಷ್ಟು ಆಸ್ಪತ್ರೆಗಳು ಇಲ್ಲವೇ ಇಲ್ಲ ಅನ್ಬೋದು. ಅವು ಯಾವುದೋ ಗೌರ್ಮೆಂಟ್ ಆಸ್ಪತ್ರೆಗಳಿದ್ರೂ ಸಹ ಫೆಸಿಲಿಟೀಸ್ಗಳಿರಲ್ಲ, ನೈರ್ಮಲ್ಯ ಇರೋದೇ ಇಲ್ಲ. ಹೀಗಾಗಿ ಆದಷ್ಟು ಏನು ಟಾಯ್ಲೆಟ್ಸ್ಗಳನ್ನ ಅಲ್ಲಿ ಇಡೋದಿರ್ಬೋದು, ಇಂತಹ ನೈರ್ಮಲ್ಯಯುತ ಕಾರ್ಯಕ್ರಮಗಳನ್ನ ಸರ್ಕಾರ ಹಮ್ಮಿಕೊಳ್ಳುತ್ತೆ. ಸಾರಿಗೆ ನೀವು ನೋಡಿರಬಹುದು, ಕನೆಕ್ಟ್ ಆಗುವಂತಹ ಏನು ರೋಡ್ಸ್ಗಳೇ ಇರಲ್ಲ. ಸಂಪರ್ಕ, ಇಲೆಕ್ಟ್ರಿಸಿಟಿ ಬಹಳಷ್ಟು ಕಡೆ ಹೋಗ್ಬಿಡತ್ತೆ, ಟವರ್ಸ್ಗಳಿಲ್ಲ. ಸೊ ಇವೆಲ್ಲವನ್ನು ನಾವು ಇಂಪ್ರೂವ್ಮೆಂಟ್ ಮಾಡಬೇಕು, ಆಗಲೇ ರೂರಲ್ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ. ಸಿಂಪಲ್. ಹೇಗೆ ರೂರಲ್ ಡೆವಲಪ್ಮೆಂಟ್ ಆಗಬೇಕು, ಯಾವ್ಯಾವ ಸೆಕ್ಟರ್ಸ್ಗಳಲ್ಲಿ ಅಲ್ಲಿ ಕಡಿಮೆ ಇದೆ ಆಯಾ ಸೆಕ್ಟರ್ಗಳಲ್ಲಿ. ಇಲ್ಲಿ ನಾನು ಬಹಳಷ್ಟು ಸೆಕ್ಟರ್ಸ್ಗಳನ್ನ ಹೇಳಿದ್ದೇನೆ, ಅದು ನಿಮ್ಮ ನೆನಪಿನಲ್ಲಿ ಇರ್ತಾ ತಾನೆ? ಎಸ್. ಓಕೆ, ಇಂಟರಾಕ್ಟಿವ್ ಟೈಮ್. ಎಲ್ಲರೂ ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬೇಕು. ಹೂ ಎಮಂಗ್ ದ ಬಿಲೋ ನೀಡ್ಸ್ ದ ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ಸ್ ದ ಲೀಸ್ಟ್. ಕೆಳಗಿನವುಗಳಲ್ಲಿ ಯಾರಿಗೆ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳು ಕಡಿಮೆ ಬೇಕು? 1, 2, 3 ಆಪ್ಷನ್ಸ್ ಇವೆ. ಈ ಮೂರಲ್ಲಿ ಯಾರಿಗೆ ಅತ್ಯಂತ ಕಡಿಮೆ ಅವಶ್ಯಕತೆ ಇದೆ? ಬೇಗನೆ ಕಮೆಂಟ್ ಮಾಡಿ. ಸೋಷಿಯಲ್ ವೆಲ್ಫೇರ್ ಅಂದ್ರೆ ಏನು? ಯಾರಿಗೆ ಅತಿ ಹೆಚ್ಚಿನ ನೀಡಿರುತ್ತೋ ಅವರಿಗೆ. ಸೊ ಇವರಲ್ಲಿ ಯಾರಿಗೆ ಹೆಚ್ಚಿನ ನೀಡಿದೆ, ಹಾಗೆ ಯಾರಿಗೆ ಕಡಿಮೆ ನೀಡಿದೆ, ಯಾರಿಗೆ ಕಡಿಮೆ ಅವಶ್ಯಕತೆ ಇದೆಯೋ ಅದನ್ನ ಕಮೆಂಟ್ನಲ್ಲಿ ತಿಳಿಸಿ. ಮೊದಲಿಗೆ ಒಂದು, ಮೈನಾರಿಟಿಗೆ ಸೇರಿದಂತಹ ಮಹಿಳೆ ದಿವ್ಯಾಂಗಳಾಗಿದ್ದಾಳೆ, ಡಿಸೆಬಿಲಿಟೀಸ್. ಎರಡನೇದು, ಫಿಸಿಕಲಿ ಇರಬಹುದು, ಮೆಂಟಲಿ ಇರಬಹುದು, ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರುವಂತಹ ಪರ್ಸನ್ ಆಗಿದ್ದಾನೆ. ಮೂರನೇದು, ವೃದ್ಧರಾಗಿದ್ದಾರೆ, ಯಾರ್ದೋ ಸಪೋರ್ಟ್ ಇಲ್ಲದವ್ರಿಗೆ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಹೀಗಾಗಿ ಅವರು ವೀಲ್ ಚೇರ್ ಮೇಲಿದ್ದಾರೆ. ಈ ರೀತಿ ಈ ಮೂರರಲ್ಲಿ ಯಾರಿಗೆ ಅತಿ ಕಡಿಮೆ ಅವಶ್ಯಕತೆ ಇದೆ ಸಪೋರ್ಟ್ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆಪ್ಷನ್ 1ನೋ, ಆಪ್ಷನ್ 2ನೋ, ಆಪ್ಷನ್ 3ನೋ, ಯಾವುದು ಅಂತ. ಓಕೆ, ತಿಳಿಸ್ತೀರಾ ತಾನೆ? ಆಸಮ್. ನನ್ನ ಪ್ರಕಾರ ಸೆಕೆಂಡ್ ಆಪ್ಷನ್. ನಿಮ್ದು ಯಾವುದು ತಿಳಿಸಿ. ಓಕೆ, ನಾನು ಇಲ್ಲಿ ತನಕ ಎಂಪ್ಲಾಯ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದೆ, ಹೇಗೆ ಅದು ವೆರಿ ಇಂಪಾರ್ಟೆಂಟ್ ಅಂತ. ಸೊ ಈ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ಗಳನ್ನ ಹೇಗೆ ನಾವು ಇನ್ಕ್ಲೂಡ್ ಮಾಡಬೇಕು, ಹೇಗೆ ಹೆಚ್ಚಿಗೆ ಮಾಡಬೇಕು, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ದ ವಿಲೇಜರ್ಸ್ ಶುಡ್ ಬಿ ಏಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಪ್ರಾಸೆಸ್ ಆಫ್ ಡೆವಲಪ್ಮೆಂಟ್. ಸಿಂಪಲ್. ರೂರಲ್ ಡೆವಲಪ್ಮೆಂಟ್ನ ಡೆಫಿನೇಷನ್ ಏನಿತ್ತು? ಲೋಕಲಿ ಅವೈಲೇಬಲ್ ರಿಸೋರ್ಸಸ್,
ನ್ಯಾಚುರಲ್ ಇರ್ಬೋದು, ಹ್ಯೂಮನ್. ಸೊ ಹೀಗಾಗಿ ಲೋಕಲಿ ಅಂದ ಕೂಡಲೇ ಏನು, ಆ ಒಂದು ಹಳ್ಳಿಯ ಜನ ಡೆವಲಪ್ಮೆಂಟ್ ಆಗಬೇಕಂದ್ರೆ ಆ ಹಳ್ಳಿಯ ಜನ ಡೆವಲಪ್ ಆಗಬೇಕು. ಆ ಹಳ್ಳಿಯ ಜನ ಹೇಗೆ ಡೆವಲಪ್ ಆಗ್ತಾರೆ? ಅವರ ಕೈಯಲ್ಲಿ ಹಣ ಇದ್ದಾಗ. ಅವ್ರಿಗೆ ಕೈಗೆ ಹಣ ಹೇಗೆ ಬರುತ್ತೆ? ಅವ್ರ ಹತ್ರ ಕೆಲಸ ಇದ್ದಾಗ. ಹೀಗಾಗಿ ವಿಲೇಜಸ್ ಅಥವಾ ಲೋಕಲ್ ಇರುವಂತಹ ಜನ ಪಾರ್ಟಿಸಿಪೇಟ್ ಮಾಡಬೇಕು, ಅವರು ಕೆಲಸವನ್ನು ಗಳಿಸ್ಕೊಳ್ಬೇಕು. ಯಾವುದೋ ಒಂದು ಎಕ್ಸಾಂಪಲನ್ನು ಕೊಡ್ತೇನೆ. ಒಂದು ದೊಡ್ಡ ಕಂಪನಿ ಬರುತ್ತೆ, ಒಂದು ಹಳ್ಳಿಯಲ್ಲಿ ಆ ಕಂಪ್ನಿಯನ್ನು ಹಾಕುತ್ತೆ. ಆದರೆ ಹಾಕಿದ ಕೂಡಲೇ ಅಲ್ಲಿ ಅದು ತಗೊಳ್ಕೊಳ್ಳುವಂಥ ಜನ ಎಲ್ಲ ಏನಾಗಿರ್ತಾರೆ? ಬೇರೆ ಊರಿನವರಾಗಿರ್ತಾರೆ. ಆ ಜನರಿಗೆ ಏನೋ ಸ್ಕೋಪೇ ಇರಲ್ಲ. ನಾನೆಲ್ಲಿ ಅವ್ರು ಮಾಡ್ತಾ ಇರೋದು ಸರಿಯೋ ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಭಾರತ ಡೆವಲಪ್ಮೆಂಟ್ ಆಗಬೇಕಂದ್ರೆ ಆ ಹಳ್ಳಿಗಳು ಸಹ ಡೆವಲಪ್ಮೆಂಟ್ ಆಗಬೇಕು, ಇಂಡಸ್ಟ್ರೀಸ್ಗಳು ಸಹ ಬರಬೇಕು, ಬೇರೆ ರಾಜ್ಯದವರು ಸಹ ಬರಬೇಕು. ಆದರೆ ಅಲ್ಲಿ ಒಂದು ಬ್ಯಾಲೆನ್ಸ್ ಇರಬೇಕು. ಇದೇ ನನ್ನ ಪಾಯಿಂಟ್ ಆಗಿದೆ. ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಪಾಲ್ಗೊಳ್ಳುವಂತಾಗಬೇಕು. ಬೆನಿಫಿಟ್ಸ್ ಆಫ್ ಡೆವಲಪ್ಮೆಂಟ್, ಅಭಿವೃದ್ಧಿಯ ಪ್ರಯೋಜನಗಳು ಅವರಿಗೆ ತಲುಪಬೇಕು. ಆಲ್ರೆಡಿ ಒಂದು ಇಂಡಸ್ಟ್ರಿ ಎಕ್ಸಾಂಪಲನ್ನು ಕೊಟ್ಟೆ. ಸೊ ಆ ಇಂಡಸ್ಟ್ರಿ ಯಾವುದೋ ಒಂದು ಬೇರೆ ದೇಶದಾಗಿರುತ್ತೆ, ಭಾರತದಲ್ಲಿ ಕೇವಲ ಅದೇನು ಮಾಡುತ್ತೆ, ಒಂದು ಲೋ ಕಾಸ್ಟಲ್ಲಿ ಲ್ಯಾಂಡ್ ಸಿಗುತ್ತೆ ಅಂತ ಬಂದಿರುತ್ತೆ, ಹಾಗೆ ಬೇರೆ ಒಂದು ದೇಶದ ಜನರನ್ನೇ ಇಟ್ಕೊಳ್ಳುತ್ತೆ. ಇದರಿಂದ ನಮ್ಮ ದೇಶಕ್ಕೂ ಏನು ಲಾಭ ಆಗಲ್ಲ, ಆ ಹಳ್ಳಿಗೂ ಏನು ಡೆವಲಪ್ಮೆಂಟ್ ಆಗಲ್ಲ. ಹೀಗಾಗಿ ವಿಲೇಜರ್ಸ್ ಪಾರ್ಟಿಸಿಪೇಟ್ ಮಾಡಬೇಕು. ಪಾರ್ಟಿಸಿಪೇಷನ್ ಮಾಡೋದ್ರಿಂದ ಬೆನಿಫಿಟ್ ಆಗತ್ತೆ. ಅವರು ಈ ಬೆನಿಫಿಟ್ಟನ್ನು ಏನು ಮಾಡಬೇಕು? ಯೂಸ್ ಮಾಡ್ಕೊಳ್ಬೇಕು. ಅಶ್ಯೂರ್ಡ್ ಆಫ್ ಕಂಟಿನ್ಯೂಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ವೆರಿ ಇಂಪಾರ್ಟೆಂಟ್. ಅಶ್ಯೂರೆನ್ಸ್ ಕೊಡಬೇಕು. ಯಾವ ರೀತಿಯ ಅಶ್ಯೂರೆನ್ಸ್? ಈ ಜಾಬ್ ಏನು ಸಿಗುತ್ತೋ ಅವರಿಗೆ ಅದು ಒಂದು ಡೆಫಿನೆಟ್ ಪೀರಿಯಡ್ ತನಕ ಇರಲೇಬೇಕು. ನಾವು ಯಾವ ಪಾಠದಲ್ಲಿ ಪೇಯ್ಡ್ ಲೇಬರು, ಅನ್ಪೇಯ್ಡ್ ಲೇಬರು, ಆರ್ಗನೈಸ್ಡ್ ಸೆಕ್ಟರ್, ಅನ್ಆರ್ಗನೈಸ್ಡ್ ಸೆಕ್ಟರ್ ಡಿಸ್ಕಸ್ ಮಾಡಿದ್ವಿ, ನೆನ್ಪು ಮಾಡ್ಕೊಳ್ಳಿ. ಸೊ ಆ ಒಂದು ಚಾಪ್ಟರ್ನಲ್ಲಿ ನಾವು ಹೇಳಿರೋ ಹಾಗೆ ಇವರಿಗೆ ಆ ಜಾಬ್ನಲ್ಲಿ ಒಂದು ಕಂಟಿನ್ಯೂಟಿ ಇರಬೇಕು, ಒಂದು ಗ್ಯಾರಂಟಿ ಇರಬೇಕು. ನನಗೆ ಒಂದು ಡೆಫಿನೇಟ್ ಟೈಮ್ ಪೀರಿಯಡ್ ತನಕ ಇಟ್ಕೊಳ್ತಾರೆ, ನನಗೆ ಸಂಬಳ ಬರುತ್ತೆ ಅನ್ನೋದು ಅಶ್ಯೂರೆನ್ಸ್. ಯಾವುದ್ರದ್ದು? ಸಂಬಳದ್ದು. ಜಾಬ್ ಗ್ಯಾರಂಟಿ ಇರಬೇಕು, ಕಂಟಿನ್ಯೂಯೇಷನ್ ಇರಬೇಕು. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ? ಯಾಕಂದರೆ ನಾವೇನೇ ಒಂದು ಪ್ಲ್ಯಾನ್ ಮಾಡಬೇಕಂದ್ರೂ ಸಹ, ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಮುಂದೆ 1 ವರ್ಷ ತನಕ ಈ ಕೆಲಸ ಇದೆ, ನನಗೆ ಅಲ್ಲಿಂದ ಇಷ್ಟೊಂದು ಹಣ ಬರ್ತಾ ಇರುತ್ತೆ ಅಂದ ಕೂಡಲೇ ನಾನು ಪ್ಲ್ಯಾನ್ ಮಾಡ್ತೇನೆ. ಅದೇ ನನ್ನ ಗ್ಯಾರಂಟಿನೇ ಇಲ್ಲ ಅಂದರೆ ಪ್ಲ್ಯಾನ್ ಮಾಡಲಿಕ್ಕೆ ಹೋಗಲ್ಲ. ಹೀಗಾಗಿ ಪ್ಲ್ಯಾನ್ ಇಲ್ಲ ಅಂದ್ರೇನು? ಡೆವಲಪ್ಮೆಂಟು ಆಗಲ್ಲ. ಈ ಕಾರಣದಿಂದ ಅಶ್ಯೂರ್ಡ್ ಆಫ್ ಕಂಟಿನ್ಯೂಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಮುಂದುವರಿದ ಉದ್ಯೋಗಾವಕಾಶಗಳ ಭರವಸೆ. ನೀವು ನ್ಯೂಸಲ್ಲೆಲ್ಲ ನೋಡ್ತಾ ಇದ್ದರೆ ಒಂದು ಹೆಸರು ಕೇಳಿರ್ತೀರ, ಮನ್ರೇಗಾ ಅನ್ನೋದು. ಇದನ್ನು ನಾವು ಈ ಚಾಪ್ಟರ್ನಲ್ಲೂ ಸಹ ಡಿಸ್ಕಸ್ ಮಾಡ್ತೇವೆ. ಒಂದು ಸಿಂಪಲ್ ಹೇಳೋದಾದರೆ ಮನ್ರೇಗಾ ಅಂದರೆ ಗೌರ್ಮೆಂಟ್ ತೆಗೆದುಕೊಂಡು ಬಂದಿರುವಂಥ ಒಂದು ಸ್ಕೀಮ್. ಇದರ ಪ್ರಕಾರ ಹಳ್ಳಿಗಳಲ್ಲಿರುವಂತಹ ಜನರಿಗೆ ಒಂದು ಡೆಫಿನೆಟ್ ಅಮೌಂಟನ್ನು ಕೊಡಲಾಗತ್ತೆ ಕೆಲಸ ಮಾಡಿದ್ದಕ್ಕೆ. ಸೊ ಒಂದು ಡೆಫಿನೆಟ್ ಪೀರಿಯಡ್ನವರಿಗೆ ಅವರೊಂದು ಕೆಲಸವನ್ನು ಕೊಡಲಾಗತ್ತೆ. ಈ ರೀತಿಯಾಗಿ ಇದೂ ಸಹ ಏನಾಗತ್ತೆ, ಎಂಪ್ಲಾಯ್ಮೆಂಟನ್ನು ಕೊಡ್ತಾ ಇದೆ, ಹಾಗೆ ಅಶ್ಯೂರ್ಡ್ ಮತ್ತು ಕಂಟಿನ್ಯೂಯಸ್ ಸಪೋರ್ಟನ್ನು ಸಹ ಕೊಡ್ತಾ ಇದೆ ಅವರ ಒಂದು ಎಫರ್ಟ್ಸಿಗೆ. ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೋತೇನೆ. ಹಾಗಾದರೆ ಮುಂದೆ ಹೋಗೋಣವಾ? ಹೌ ವಿತ್ ದ ಜೋಶ್ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹಾಯ್ ಸರ್ ಅಂತ ತಿಳಿಸಿ, ಓಕೆ? ಯಾರು ಲೋ ಅಂತ ಹೇಳಬೇಡಿ ಪ್ಲೀಸ್. ಓಕೆ, ಇಂಟ್ರಾಕ್ಟಿವ್ ಸ್ಲೈಡ್ ಟೈಮ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಖಾಲಿ ಜಾಗವನ್ನು ಭರ್ತಿ ಮಾಡಿ. ಲ್ಯಾಕ್ ಆಫ್ ಎಜುಕೇಷನ್, ಶಿಕ್ಷಣದ ಕೊರತೆ. ಇದರಿಂದ ಏನಾಗುತ್ತೆ? ಯಾವಾಗ ಲ್ಯಾಕ್ ಆಫ್ ಎಜುಕೇಷನ್ ಇರುತ್ತೋ ಅದು ಯಾವುದಕ್ಕೆ ಲೀಡ್ ಮಾಡುತ್ತೆ? ಯೋಚನೆ ಮಾಡಿ. ಯು ಅಂತ ಇದೆ, ಲಾಸ್ಟಿಗೆ NT ಅಂತ ಇದೆ. ಸೊ ಇದರಿಂದ ಏನಾಗುತ್ತೆ? ಹಾಗೆ ಯಾಕೆ ಲ್ಯಾಕ್ ಆಫ್ ಎಜುಕೇಷನ್ ಇದೆ ಅಂತ ಕೇಳಿದರೆ ಅದಕ್ಕೂ ಸಹ ಈ ರೀತಿ ಹೇಳ್ಬೋದು. ಯೋಚನೆ ಮಾಡಿ. ಯು ಅಂತ ಇದೆ, ಏನೂ ಬರ್ತಾ ಇಲ್ಲ. ಅಲ್ಲೂ P ಅಂತ ಇದೆ, ಲಾಸ್ಟಿಗೆ Y ಇದೆ. ಇನ್ ಬಿಟ್ವೀನ್ ಏನು ಬರಬಹುದು? ಟೆಕ್ 2 1 ಪಾಸ್ ಮಾಡಿ ಆನ್ಸರ್ ಮಾಡಿ ಕಮೆಂಟಲ್ಲಿ. ಓಕೆ, ಸಿಂಪಲ್ ಇದೆ. ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ. ಓಕೆ, ಅನ್ಎಂಪ್ಲಾಯ್ಮೆಂಟ್ ಇಂದ ಏನಾಗುತ್ತೆ? P ಇದೆ, ಎಸ್. ಪಾವರ್ಟಿ, ಕರೆಕ್ಟ್.
ಬಡತನ. ಸೊ ಎಲ್ಲರೂ ಆನ್ಸರ್ ಮಾಡಿರ್ತೀರಾ ಅನ್ಕೋತಾನೆ. ಮುಂದೆ ಹೋಗೋಣ ಬನ್ನಿ. ಆಸಮ್ ಬ್ಲಾಸಮ್. ಯಾಕಂದ್ರೆ ರೂರಲ್ ಡೆವಲಪ್ಮೆಂಟ್ನ ಮೀನಿಂಗ್ ಮತ್ತೆ ಸಿಗ್ನಿಫಿಕೆನ್ಸ್ ಅನ್ನ ಮುಗಿಸಿದ್ದೇವೆ. ನೆಕ್ಸ್ಟ್ ಇರುವಂತಹದ್ದು ಡಿಸೆಂಟ್ರಲೈಸೇಷನ್, ವಿಕೇಂದ್ರೀಕರಣ. ಅದನ್ನು ಸಹ ಈಸಿ ವೇದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಓಕೆ ಮಕ್ಕಳೇ, ಸೊ ಇಲ್ಲಿ 2 ಇಮೇಜಸ್ ಇದೆ, ಒಂದಿದು ಮತ್ತೊಂದಿದು. ನಿಮಗೆ ಎರಡರಲ್ಲೂ ಏನು ಮೇನ್ ಡಿಫ್ರೆನ್ಸ್ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ವಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ 1 and 2? 1 ಮತ್ತು 2ರ ನಡುವಿನ ವ್ಯತ್ಯಾಸವೇನು? ಎರಡೂ ಕಡೆ ಸಹ ಈ ಕಾಯಿನ್ಸ್ ಇದೆ, ಸೇಮ್ ಕಲರ್ ಕಾಯಿನ್ಸ್ ಇದೆ, ಇಲ್ಲೂ ಸಹ ಅವೇ ಇವೆ. ಹಾಗಾದರೆ ಇದಕ್ಕೂ ಮತ್ತು ಇದಕ್ಕಿರುವಂಥ ಮೇನ್ ಡಿಫ್ರೆನ್ಸ್ ಏನು? ನೋಡಿ ಒಂದ್ಸಲ ಇಮೇಜಸ್ಸು. ಇದೊಂದು ನೋಡಿ, ಇದೊಂದು ನೋಡಿ. ಮಾಡಿದ್ದೀರಾ ಕಮೆಂಟು? ಇಲ್ಲಿದೆ. ಮಾಡಿಲ್ಲ ಅಂದರೆ ಪಾಸ್ ಮಾಡಿ. ಇಲ್ಲಿ ನೀವು ನೋಡಬಹುದು, ಇಲ್ಲಿ ಎಲ್ಲವೂ ಒಂದೇ ಸೆಂಟರ್ನಲ್ಲಿದೆ. ಕರೆಕ್ಟ್ ತಾನೆ? ಎಲ್ಲದಕ್ಕೂ ಒಂದೇ ಸೆಂಟರ್ ಇದೆ. ಯಾವುದೇ ಯೆಲ್ಲೋ ಇರಲಿ, ಬ್ಲೂ ಇರಲಿ, ಬ್ಲ್ಯಾಕ್ ಇರಲಿ, ಗ್ರೀನ್ ಇರಲಿ, ಎಲ್ಲವೂ ಒಂದೇ ಸೆಂಟರ್ನಲ್ಲಿ ಕೂಡಿವೆ. ಆದರೆ ಅದೇ ಇಲ್ಲಿ ಬರೋದಾದರೆ ಇವೆಲ್ಲವೂ ಏನಾಗಿದೆ, ಈ ಸೆಂಟರಿಂದ ಬೇರೆ ಬೇರೆ ಕಡೆ ಇವೆ. ಇವು 4 ಕಡೆ 4 ಸೆಂಟರ್ ಥರ ಕ್ರಿಯೇಟ್ ಮಾಡ್ಕೊಂಡಿದ್ದಾವೆ ಅನ್ಬೋದು. ಸೊ ಇದು ಸೆಂಟ್ರಲ್ನಲ್ಲಿದ್ದರೆ ಇದನ್ನು ಡಿಸೆಂಟ್ರಲ್ ಅಂತ ಕರೆಯೋಣ. ಸೆಂಟ್ರಲ್ ಅಂದರೆ ಎಲ್ಲ ಮಧ್ಯದಲ್ಲಿ ಕೇಂದ್ರದಲ್ಲಿರೋದು, ಇಲ್ಲಿ ಎಲ್ಲವೂ ಬೇರೆ ಬೇರೆ ಕಡೆ ಇದೆ. ಹೀಗಾಗಿ ವಿಕೇಂದ್ರಿ ಅಂತ ಕರೆಯೋಣ. ಕೇಂದ್ರ, ವಿಕೇಂದ್ರ. ಈ ಕಾನ್ಸೆಪ್ಟ್ ನಿಮಗೆ ಸ್ವಲ್ಪ ಐಡಿಯಾ ಸಿಕ್ಕಿದೆ ಅನ್ಕೋತೇನೆ. ಇದನ್ನೇ ನಾವು ಮುಂದೆ ಬರುವಂಥ ಸ್ಲೈಡ್ಗಳಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೇವೆ. ಸೆಂಟರ್, ಡಿಸೆಂಟರ್. ಕೂಲ್, ಆಸಮ್. ಈಗ ಡಿಸೆಂಟ್ರಲೈಸೇಷನ್, ವಿಕೇಂದ್ರೀಕರಣ ಅಂದ್ರೆ ಏನು? ಪ್ರೊವೈಡಿಂಗ್ ದ ಅಡ್ಮಿನಿಸ್ಟ್ರೇಟಿವ್ ಪವರ್. ಯಾರ್ಯಾರು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪಾಠವನ್ನು ನೋಡಿಲ್ವೋ, ಈ ಸಲ ಹೊಸದಾಗಿ ಬಂದಿರುವಂತಹ ಚಾಪ್ಟರ್ ಏನೇ ಡೌಟ್ ಇದ್ರು ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪಾಠದಲ್ಲಿ ಹೋಗಿ ನೋಡಿ, ಎಲ್ಲ ಡೌಟ್ಸು ಕವರ್ ಆಗುತ್ತೆ. ಈ ಅಡ್ಮಿನಿಸ್ಟ್ರೇಟಿವ್ ಪವರ್ ಅಂದ್ರೆ ಏನು? ಆಡಳಿತ ನಡೆಸುವಂಥದ್ದು. ಫಾರ್ ಎಕ್ಸಾಂಪಲ್, ಏನೋ ಒಂದು ರೋಡ್ ಕನ್ಸ್ಟ್ರಕ್ಷನ್ಸ್ ಇರ್ಬೋದು, ಏನೋ ಒಂದು ವಾಟರ್ ಪ್ರಾಬ್ಲಮ್ ಇರ್ಬೋದು. ಸೊ ಅಂತಹ ಒಂದು ಪವರನ್ನು ಕೊಡೋದು. ಆ್ಯಂಡ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಡೆವಲಪಿಂಗ್ ದ ವಿಲೇಜಸ್. ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಮತ್ತು ಪವರ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದು ಪವರನ್ನು ಕೊಡುತ್ತೆ, ಹಾಗೆ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿಯನ್ನು ಕೊಡುತ್ತೆ. ಯಾವ ರೆಸ್ಪಾನ್ಸಿಬಿಲಿಟಿ? ವಿಲೇಜಸ್ಸನ್ನು ಡೆವಲಪ್ ಮಾಡುವಂಥ ರೆಸ್ಪಾನ್ಸಿಬಿಲಿಟಿ. ಟು ಇಟ್ಸ್. ಯಾರಿಗೆ ಕೊಡುತ್ತೆ? ಓನ್ ಪೀಪಲ್ಗೆ ಕೊಡುತ್ತೆ. ಈಸ್ ಕಾಲ್ಡ್ ಅಡ್ಮಿನಿಸ್ಟ್ರೇಟಿವ್ ಡಿಸೆಂಟ್ರಲೈಸೇಷನ್. ಸಿಂಪಲ್ ಇದೆ. ಇಲ್ಲಿ ಫಾರ್ ಎಕ್ಸಾಂಪಲ್, ನಾನೊಂದು ಹಳ್ಳಿಲಿದ್ದೇನೆ ಅಂದರೆ ನನ್ನ ಹಳ್ಳಿಯನ್ನು ಡೆವಲಪ್ ಮಾಡುವಂತಹದ್ದು ಬೇರೆ ಯಾರ್ದು ಕೆಲಸ ಅಲ್ಲ, ನಮ್ಮ ಹಳ್ಳಿಯವರೇ ಕೂಡಿ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತಹ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದು ಕೊಟ್ಟಿದ್ದಾರೆ, ಹಾಗೆ ಪವರನ್ನು ಕೊಟ್ಟಿದ್ದಾರೆ. ಅದನ್ನೇ ನಾವು ಅಡ್ಮಿನಿಸ್ಟ್ರೇಟಿವ್ ಡಿಸೆಂಟ್ರಲೈಸೇಷನ್ ಅಂತ ಕರಿತೇವೆ. ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ದೊಂದು ದೇಶ ಇದೆ, ಕಂಟ್ರಿ ಇದೆ, ದೇಶ. ದೇಶದ ಕೆಳಗೆ ಸ್ಟೇಟ್ಸ್ ಬರುತ್ತೆ, ಸ್ಟೇಟ್ನ ಕೆಳಗೆ ಡಿಸ್ಟ್ರಿಕ್ಟ್ಸ್ ಬರುತ್ತೆ. ದೇಶ, ರಾಜ್ಯ, ಜಿಲ್ಲೆ, ಈ 3 ನಿಮ್ಗೆ ಗೊತ್ತಿದೆ. ಫಾರ್ ಎಕ್ಸಾಂಪಲ್, ಈ ಜಿಲ್ಲಾ ಮಟ್ಟದಲ್ಲಿ ಏನೋ ಒಂದು ನೀರಿನ ಪ್ರಾಬ್ಲಮ್ ಆಗಿದೆ ಅಂದರೆ ಅದಕ್ಕೆ ಈ ಕಂಟ್ರಿ ಇಲ್ಲಿಂದ ಬಂದು ಸಪೋರ್ಟ್ ಮಾಡೋದು ಎಷ್ಟು ಲೇಟ್ ಆಗ್ಬೋದು? ನೆಸಸರಿ ಇದೆಯಾ? ಇಲ್ಲ ತಾನೆ. ಹಾಗಾಗಿ ಇಲ್ಲೇ ಡಿಸ್ಟ್ರಿಕ್ಟಲ್ಲೇ ಕೂಡಿ ಆ ಡೆವಲಪ್ಮೆಂಟನ್ನು ಮಾಡ್ಬೋದು. ಅದನ್ನೇ ಡಿಸೆಂಟ್ರಲೈಸೇಷನ್ ಅಂತ ಕರಿತೇವೆ. ಕಂಟ್ರಿ ಒಂದೇ ಸೆಂಟರ್ ಇಲ್ಲ, ಬಹಳಷ್ಟು ಕಂಟ್ರಿ ಆಯಿತು, ಸ್ಟೇಟ್ ಆಯಿತು, ಆಮೇಲೆ ಡಿಸ್ಟ್ರಿಕ್ಟ್ ಬರುತ್ತೆ, ಡಿಸ್ಟ್ರಿಕ್ಟ್ ಕೆಳಗೆ ಹೋಗೋದಾದರೆ ವಿಲೇಜಸ್ ಬರುತ್ತೆ. ಈ ರೀತಿಯಾಗಿ ಪ್ರತಿಯೊಬ್ಬರಿಗೂ ಪವರ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಲಾಗಿದೆ. ಇದನ್ನೇ ಡಿಸೆಂಟ್ರಲೈಸೇಷನ್ ಅಂತ ಕರಿತೇವೆ. ಒಂದೇ ಸೆಂಟರ್ ಇಲ್ಲ, ಎಲ್ಲರಿಗೂ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಮತ್ತು ಪವರನ್ನು ಕೊಡಲಾಗಿದೆ. ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಪ್ರತಿಯೊಂದು ಹಳ್ಳಿಯ ಆಡಳಿತದ ಅಧಿಕಾರ ಹಾಗೂ ಹಳ್ಳಿಯ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹಳ್ಳಿಯ ಜನರಿಗೆ ವಹಿಸಿಕೊಡುವುದನ್ನು ಅಧಿಕಾರ ವಿಕೇಂದ್ರೀಕರಣ ಎನ್ನುತ್ತಾರೆ. ಗ್ರಾಮ ಸ್ವರಾಜ್ಯ ಬೈ ಮಹಾತ್ಮ ಗಾಂಧಿ. ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ.
ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು. ಈ ಘೋಷಣೆಯನ್ನ ಅಥವಾ ಸ್ಲೋಗನ್ ಅನ್ನ ಕೊಟ್ಟವ್ರು ಯಾರು? ಫ್ರೀಡಮ್ ಇಸ್ ಮೈ ಬರ್ತ್ ರೈಟ್. ನೆನಪು ಮಾಡ್ಕೊಳ್ಳಿ, ಬಾಲ ಗಂಗಾಧರ್ ತಿಲಕ್. ಸ್ವರಾಜ್ಯ, ರಾಜ್ಯ ಅಂದ್ರೆ ಸ್ಟೇಟ್, ಸ್ವ ಅಂದ್ರೆ ಏನು? ನಾನು, ಸ್ವಂತ. ಸೊ ಈ ರಾಜ್ಯವನ್ನ ಸ್ವತಃ ನಾನೇ ಆಳ್ತೇನೆ, ನಾನೇ ಡೆವಲಪ್ಮೆಂಟ್ ಮಾಡ್ತೇನೆ, ಅದರ ಜವಾಬ್ದಾರಿಯನ್ನ ಗ್ರಾಮಗಳಿಗೆ ಕೊಡೋದು, ಇದೇ ಗ್ರಾಮ ಸ್ವರಾಜ್ಯವಾಗಿದೆ. ಇದನ್ನ ಕಾಯಿನ್ ಮಾಡಿದವರು ಯಾರು? ಮಹಾತ್ಮ ಗಾಂಧೀಜಿಯವರು. 1 ಮಾರ್ಕ್ಸಿಗೆ ಕೇಳ್ಬೋದು, ಹೂ ಇಂಟ್ರಡ್ಯೂಸ್ ದ ಕಾನ್ಸೆಪ್ಟ್ ಆಫ್ ಗ್ರಾಮ ಸ್ವರಾಜ್ಯ? ಮಹಾತ್ಮ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯ ಕಾನ್ಸೆಪ್ಟ್ ಅನ್ನ ಇಂಟ್ರಡ್ಯೂಸ್ ಮಾಡಿಸ್ತಾರೆ. ಅದರ ಜೊತೆಗೆ ಇಲ್ಲಿ ಈ ಡೆವಲಪ್ಮೆಂಟ್ ಆಗಬೇಕು, ಇಲ್ಲಿ ಸ್ವರಾಜ್ಯ ಸಿಗಬೇಕು, ಓನ್ ಹ್ಯಾಂಡಲ್ ಹೋಗಬೇಕು. ಅದಕ್ಕೋಸ್ಕರನೇ ಪಂಚಾಯತ್ ರಾಜ್ಗಳು ಬಂದು ಅವುಗಳ ಬಗ್ಗೆ ಇನ್ನು ಮುಂದೆ ಡಿಸ್ಕಸ್ ಮಾಡ್ತೇವೆ. ಆದರೆ ಈ ಎಲ್ಲ ಪ್ರೊಸೆಸ್ನಿಂದ ಔಟ್ಪುಟ್ ಆಗಿ ಬಂದಿದ್ದು ಯಾವುದು? ಪಂಚಾಯತ್ ಸಿಸ್ಟಮ್. ಸೊ ಇವುಗಳಿಂದ ಔಟ್ಪುಟ್ ಆಗಿ ಬಂದದ್ದು ಎಲ್ಲ ಕಾನ್ಸೆಪ್ಟ್ಸ್ಗಳಿಂದ ಪಂಚಾಯತ್ ರಾಜ್ ಸಿಸ್ಟಮ್ ಆಗಿದೆ. ಅದರ ಬಗ್ಗೆ ಮುಂದೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೇವೆ. ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಥಮ್ಸ್ ಅಪ್ ಕೊಡ್ತೀರಾ? ಎಸ್, ಆಸಮ್. ಇದು ಮುಗೀತು. ನೆಕ್ಸ್ಟ್ ಇರುವಂತಹದ್ದು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್. ಇವುಗಳ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಪಂಚಾಯತ್ ರಾಜ್. ದ ಇಂಡಿಯನ್ ಗವರ್ಮೆಂಟ್ ಇನ್ 1993 1993ರಲ್ಲಿ ಭಾರತ ಸರ್ಕಾರ 73rd ಅಮೆಂಡ್ಮೆಂಟ್ ಮಾಡುತ್ತೆ. ಯಾವುದಕ್ಕೆ ಮಾಡುತ್ತೆ? ಕಾನ್ಸ್ಟಿಟ್ಯೂಷನಿಗೆ ಮಾಡುತ್ತೆ. 73ನೇ ತಿದ್ದುಪಡಿ. ಅದು ಏನು ಹೇಳುತ್ತೆ? ಬ್ರಾಟ್ ಇನ್ ಅ ಯೂನಿಫಾರ್ಮ್ ಸಿಸ್ಟಮ್, ಏಕರೂಪದ ವ್ಯವಸ್ಥೆಯನ್ನ ತಂದಿತು. ನೀವು ಕೇಳಬಹುದು, ಪಂಚಾಯತ್, ಗ್ರಾಮ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್, ಇವೆಲ್ಲ 1993ಗಿಂತ ಮೊದಲು ಇರಲಿಲ್ವ? ಇದ್ದುವು. ಆದರೆ ಈ ಪಂಚಾಯತ್ ರಾಜ್ನಲ್ಲಿ ಏನಾಯಿತು? ಒಂದು ಯೂನಿಫಾರ್ಮ್ ಬಂತು. ಯೂನಿಫಾರ್ಮ್ ಅಂದರೆ ಏನು? ನೀವೆಲ್ಲರೂ ಯೂನಿಫಾರ್ಮ್ ಧರಿಸ್ತೀರ ತಾನೆ? ಎಲ್ರಿಗೂ ಸೇಮ್ ಇರುತ್ತೆ ಯೂನಿಫಾರ್ಮ್. ಸೊ ಇಲ್ಲೂ ಸಹ ಅದೇ ಆಯಿತು. ಎಲ್ಲ ಬೇರೆ ಬೇರೆ ರಾಜ್ಯಗಳು, ಬಹಳಷ್ಟು ವಿಲೇಜಸ್ ಇದೆ ಭಾರತದ ಎಲ್ಲ ರಾಜ್ಯಗಳಲ್ಲೂ. ಸೊ ಎಲ್ಲ ರಾಜ್ಯಗಳ ಎಲ್ಲ ಪಂಚಾಯತಿಗಳಿಗೂ ಒಂದು ಅಧಿಕಾರವನ್ನು ಕೊಡಲಾಗತ್ತೆ. ಹಾಗೆ ಎಲ್ಲ ಸಿಸ್ಟಮನ್ನು ಯೂನಿಫಾರ್ಮ್ ಮಾಡಲಾಗತ್ತೆ. ಸೊ ಏಕರೂಪದ ವ್ಯವಸ್ಥೆಯನ್ನ ಜಾರಿಗೆ ತಂದಿತು. 1993, 73. ಹಾಗೆ ಈ ಯೂನಿಫಾರ್ಮ್ ಸಿಸ್ಟಮ್ ಅಲ್ಲಿ ನೋಡೋದಾದ್ರೆ ಇಲ್ಲೂ ಸಹ 3 ಟೈರ್ ಸಿಸ್ಟಮ್ ಇದೆ. ಸೊ ಹೀಗಾಗಿ ಈ ಯೂನಿಫಾರ್ಮ್ ಸಿಸ್ಟಮ್ ಅಲ್ಲೂ ಸಹ 3 ಇದೆ. ಇದರ ಮೂಲಕ 3 ಅನ್ನೋದು ಕೀವರ್ಡ್ ಆಗತ್ತೆ, ನಿಮಗೆ ನೆನಪಲ್ಲಿ ಇಟ್ಕೊಳ್ಳೋಕೆ. 1993 ಬಂತು. 73rd ಅಮೆಂಡ್ಮೆಂಟ್ ಅಥವಾ ತಿದ್ದುಪಡಿ ಆಗಿದೆ. ಇದರ ಪ್ರಕಾರ ಏನು ಬಂತು? 3 ಟೈರ್ ಸಿಸ್ಟಮ್ ಬಂತು. 3 ಟೈರ್ ಸಿಸ್ಟಮ್ ಅಂದರೆ ಏನು? ಜಿಲ್ಲಾ ಪಂಚಾಯತ್ ಇದೆ, ತಾಲೂಕ್ ಪಂಚಾಯತ್ ಇದೆ, ಗ್ರಾಮ ಪಂಚಾಯತ್ ಇದೆ. ನಾನು ಮೊದಲು ದೇಶ ಅಂದೆ, ರಾಜ್ಯ ಅಂದೆ, ಜಿಲ್ಲೆ ಅಂದೆ ಅಲ್ಲ. ಸೊ ಅದೇ ರೀತಿಯಲ್ಲಿ ಸೊ ಕಂಟ್ರಿ ಆಯಿತು, ಸ್ಟೇಟ್ ಆಯಿತು. ಆ ಸ್ಟೇಟ್ ನಂತರ ಜಿಲ್ಲೆಗಳು ಬರುತ್ತೆ. ಒಂದು ಜಿಲ್ಲೆಯಲ್ಲಿ ಬಹಳಷ್ಟು ತಾಲೂಕುಗಳಿರುತ್ತೆ, ಅದು ಬರುತ್ತೆ. ತಾಲೂಕಿನ ಒಳಗೆ ಗ್ರಾಮಗಳಿರುತ್ತೆ, ಅವು ಬರುತ್ತೆ. ಸೊ ಇದನ್ನೇ ನಾವು ಇಲ್ಲಿ ಇವು 3 ಇಂಪಾರ್ಟೆಂಟ್ ಆಗುತ್ತೆ. 3 ಟೈರ್ ಸಿಸ್ಟಮ್, ಯೂನಿಫಾರ್ಮ್ ಸಿಸ್ಟಮ್, ಅದೇ ಪಂಚಾಯತ್ ರಾಜ್ ಆಗಿದೆ. ಸಿಂಪಲ್ ಆಗಿ ಪಂಚಾಯತ್ ರಾಜ್ ಹೇಳಬೇಕಂದ್ರೆ ಡಿಸೆಂಟ್ರಲೈಸೇಷನ್ ಆಗತ್ತೆ, ಪವರು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ವಿಲೇಜ್ನ ಡೆವಲಪ್ಮೆಂಟಿಗೆ ಗ್ರಾಮ ಪಂಚಾಯತ್ಸ್ಗಳ ಹತ್ತಿರನೂ ಬಹಳಷ್ಟು ರಿಸೋರ್ಸಸ್ಗಳಿರುತ್ತೆ ಈಗ. ಸೊ ಅದನ್ನೇ ನಾವು ಈ ಪಂಚಾಯತ್ ರಾಜ್ಯದಲ್ಲಿ ಕಾಣ್ತೇವೆ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಅರ್ಥ ಆಗಲಿಲ್ಲ ಅಂದರೆ ಮತ್ತೊಮ್ಮೆ ಸ್ವಲ್ಪ ಹಿಂದೆ ಹೋಗಿ ಇದನ್ನು ನೋಡಿ. ಹಾಗಾದರೆ ಈ ಪಂಚಾಯತ್ ರಾಜ್ಗಳು ಯಾಕೆ ಬಂದವು? ಆಬ್ವಿಯಸ್ಲಿ ರೂರಲ್ ಡೆವಲಪ್ಮೆಂಟ್ಗೋಸ್ಕರ ಬಂದವು. ರೋಲ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಇನ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಇಲ್ಲಿ ಡೆವಲಪ್ಮೆಂಟಲ್ಲಿ
ಒಂದು ಮೇನ್ ಪಾಯಿಂಟ್ ಏನಾಗಿರುತ್ತೆ, ಎಂಪ್ಲಾಯ್ಮೆಂಟ್ ಸಿಗಬೇಕು. ಸೊ ಉದ್ಯೋಗಾವಕಾಶಗಳಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಏನು? ಹೆಲ್ಪ್ ಪ್ರೊವೈಡ್ ಬೇಸಿಕ್ ಫೆಸಿಲಿಟೀಸ್ ಟು ದ ರೂರಲ್ ಕಮ್ಯುನಿಟಿ. ಗ್ರಾಮೀಣ ಸಮುದಾಯಕ್ಕೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಲು ಸಹಾಯ ಮಾಡೋದು. ಎಂಪ್ಲಾಯ್ಮೆಂಟ್ ಬೇಕು, ಅದರ ಜೊತೆಗೆ ಬೇಸಿಕ್ ಫೆಸಿಲಿಟೀಸ್ ಅಂದ್ಕೊಳ್ಳಿ ಏನು ನೆನಪಿಗೆ ಬರುತ್ತೆ? ನಮ್ಮ ಹೆಲ್ತ್ ಬಗ್ಗೆ ಇರಬಹುದು, ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರುವಂಥ ಹೈಜೀನ್ ಇರಬಹುದು, ಹಾಗೆ ಇಲ್ಲಿ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಾ ಇದ್ದೇವೆ, ಎಜುಕೇಷನ್ ಇರಬಹುದು. ಸೊ ಇವೆಲ್ಲವೂ ಏನಾಗತ್ತೆ, ವೆರಿ ಇಂಪಾರ್ಟೆಂಟ್ ಆಗತ್ತೆ. ಇವುಗಳು ಇಂಡೈರೆಕ್ಟ್ಲಿ ಆಗಿ ಈ ಎಂಪ್ಲಾಯ್ಮೆಂಟ್ ಮೇಲೆ ದೊಡ್ಡ ಫ್ಯಾಕ್ಟರ್ನ ಪ್ಲೇ ಮಾಡುತ್ತೆ. ಯಾಕಂದರೆ ನಾವು ಹೆಲ್ತಿ ಆಗಿದ್ದರೆ, ನಮ್ಮ ಸುತ್ತಮುತ್ತಲ ವಾತಾವರಣ ಚೆನ್ನಾಗಿದ್ದರೆ ಆಗ ತಾನೇ ಇಂಡಸ್ಟ್ರೀಸ್ಗಳೆಲ್ಲ ಬರ್ಲಿಕ್ಕೆ ಸಾಧ್ಯ, ನಮ್ಮನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ. ಎಜುಕೇಷನ್ ಇರಬೇಕು. ಸೊ ಈ ಎಲ್ಲ ಪಾಯಿಂಟ್ಸ್ಗಳು, ಮೂಲಭೂತ ಸೌಕರ್ಯಗಳು ಮತ್ತು ಎಂಪ್ಲಾಯ್ಮೆಂಟ್ಸ್ಗಳು, ಈ ಎರಡೂ ಕ್ಷೇತ್ರಗಳಲ್ಲಿ ಬೇಸಿಕ್ ಫೆಸಿಲಿಟೀಸ್ ಮತ್ತು ಎಂಪ್ಲಾಯ್ಮೆಂಟಲ್ಲಿ ಪಂಚಾಯತ್ ರಾಜ್ ಒಂದು ದೊಡ್ಡ ಫ್ಯಾಕ್ಟರನ್ನು ಪ್ಲೇ ಮಾಡುತ್ತೆ. ಇಲ್ಲಿ ನೀವು ನೋಡಬಹುದು, ಹಿ ಅಂತ ಒಂದು ಕೀವರ್ಡ್ನ ಮುಖಾಂತರ ಸಹ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. HE ಹೆಲ್ತ್, ಹೈಜೀನ್, ಎಜುಕೇಷನ್, ಆಮೇಲೆ ಎಂಪ್ಲಾಯ್ಮೆಂಟ್, ಇವುಗಳನ್ನು ಸಹ ಆ್ಯಡ್ ಮಾಡಿ. ಓಕೆ, ಆಸಮ್. ಈಗ ನೀವೆಲ್ಲರೂ ಒಂದು ಗ್ರಾಮ ಪಂಚಾಯಿತಿಯ ಮುಖ್ಯಸ್ಥರು ಅಂತ ತಿಳ್ಕೊಳ್ಳೋಣ. ನಿಮಗೊಂದು ಪ್ರಶ್ನೆ ಇದೆ. ಏನು ಪ್ರಶ್ನೆ? ದ ಪಂಚಾಯತ್ ಹ್ಯಾಸ್ ಲಿಮಿಟೆಡ್ ಫಂಡ್ಸ್. ಪಂಚಾಯತಿಗೆ ಸೀಮಿತ ನಿಧಿಗಳಿವೆ, ಅಂದರೆ ಕಡಿಮೆ ಹಣ ಇದೆ. ಶುಡ್ ದೇ ಬಿಲ್ಡ್ ಅ ರೋಡ್ ಆರ್ ಅ ಹೆಲ್ತ್ ಸೆಂಟರ್? ಅವರು ರಸ್ತೆಯನ್ನು ನಿರ್ಮಿಸಬೇಕು ಅಥವಾ ಆರೋಗ್ಯ ಕೇಂದ್ರವನ್ನು ನಿರ್ಮಿಸಬೇಕು? ನೀವಾಗಿದ್ದರೆ ಏನನ್ನು ನಿರ್ಮಿಸ್ತಿದೆ? ಹಾಗೆ ಪಾಯಿಂಟ್ ಟು ಬಿ ನೋಟೆಡ್, ಆ ಒಂದು ವಿಲೇಜ್ನಲ್ಲಿ 70% ಪಾಪ್ಯುಲೇಷನ್ ಏನಿದೆ ಅದು ಓಲ್ಡ್ ಜನ, ಅಂದರೆ ವೃದ್ಧರಿದ್ದಾರೆ. 30% ಜನ ಏನಿದ್ದಾರೆ, ಯಂಗ್ ಇದ್ದಾರೆ. ಹಾಗಾದರೆ ನಿಮ್ಮ ಪ್ರಯಾರಿಟಿ ರೋಡ್ ಆಗಿರುತ್ತೋ ಅಥವಾ ಹೆಲ್ತ್ ಸೆಂಟರ್ ಆಗಿರುತ್ತೋ? ಪಾಪ್ಯುಲೇಷನ್ ಮೇಲೆ ಹೆಚ್ಚಿನ ಗಮನವನ್ನು ಕೊಡಿ. ಕಮೆಂಟ್ ಮಾಡ್ತಿದ್ದೀರಾ ತಾನೇ? ಬೇಗನೆ ಕಮೆಂಟ್ ಮಾಡಿ. ನೀವು ಪ್ರೀಮಿಯರ್ ಆಗ್ತಾ ಇದ್ದಾಗ ಚಾಟಲ್ಲಿ ಮಾಡಿದ್ರೆ ಅವು ವಿಸಿಬಲ್ ಇರಲ್ಲ, ಹೀಗಾಗಿ ಆದಷ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆ, ಕೂಲ್. ತಿಳಿಸಿದ್ದೀರಾ ಅನ್ಕೋತೇನೆ. ನಾನೇನಾದರೂ ಆ ಗ್ರಾಮ ಪಂಚಾಯಿತಿಯ ಮುಖ್ಯಸ್ಥನಾಗಿದ್ದರೆ ನಾನು ಹೆಚ್ಚಿನ ಪ್ರಯಾರಿಟಿಯನ್ನು, 70% ಪಾಪ್ಯುಲೇಷನ್ ಓಲ್ಡ್ ಇದೆ, ಹೀಗಾಗಿ ಹೆಲ್ತ್ ಸೆಂಟರ್ ಮೇಲೆ, ಆರೋಗ್ಯ ಕೇಂದ್ರದ ಮೇಲೆ ಕೊಡ್ತಾ ಇದ್ದೆ. ಓಕೆ, ನೀವು ಹಾಗೆ ಮಾಡ್ತಾ ಇದ್ದೀರಾ? ನಿಮ್ಮ ಪಾಯಿಂಟ್ಸನ್ನು ತಿಳಿಸೋದನ್ನು ಮರಿಬೇಡಿ. ನಾನು ಪ್ರತಿಯೊಂದು ಪಾಯಿಂಟನ್ನು ಓದ್ತೀನಿ. ಓಕೆ, ಇದೇ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗಬೇಕು. ಅದಕ್ಕೆ ನಾವು ಬೇಸಿಕ್ ಏನು ಫೆಸಿಲಿಟೀಸ್ಗಳನ್ನ ಕೊಡಬೇಕು. ಆ ಬೇಸಿಕ್ ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡಲಿಕ್ಕೆ ಒಂದು ಪ್ರೋಗ್ರಾಮ್ ಬರುತ್ತೆ, ಅದೇ ಪೂರಾ ಅನ್ನೋ ಪ್ರೋಗ್ರಾಮ್. ಅದರ ಫುಲ್ ಫಾರ್ಮ್ ಏನು? P ಅಂದರೆ ಪ್ರೊವೈಡಿಂಗ್, U ಅಂದರೆ ಅರ್ಬನ್ ಅಮ್ಯುನಿಟೀಸ್, ಇನ್ R ಅಂದರೆ ರೂರಲ್, A ಅಂದರೆ ಏರಿಯಾಸ್. ನೀವು ನೋಡಿರಬಹುದು, ಅರ್ಬನ್ ಫೆಸಿಲಿಟೀಸ್ ಅಂದ್ಕೂಡಲೇ ಏನು ನೆನಪಿಗೆ ಬರುತ್ತೆ? ಅದರಲ್ಲಿ 4 ಮುಖ್ಯ ಬಿಂದುಗಳು ಬರುತ್ತೆ. ಫಿಸಿಕಲ್ ಲಿಂಕ್, ರೋಡ್ಸ್ಗಳಿರಬೇಕು, ಒಳ್ಳೆಯ ರೋಡ್ಸ್ ಕನೆಕ್ಟಿವಿಟಿ ಇರಬೇಕು. ಹಾಗೆ ಇಲ್ಲಿ ರೂರಲ್ ಏರಿಯಾಸ್ ಅಂದ ಕೂಡಲೇ ಏನು ಸರ್ ಏನು ಬರಿತಿದ್ದೀರಾ ಅಂತೀರಾ? ಇಲ್ಲಿ ಒಂದು ವಿಲೇಜನ್ನು ತೆಗೆದುಕೊಳ್ಳಿಲ್ಲ, ಒಂದು 5 to 6 ವಿಲೇಜಸನ್ನು ತೆಗೆದುಕೊಂಡ್ರು. ಅದನ್ನೇ ನಾವು ಕ್ಲಸ್ಟರ್ ಅಂತ ಕರಿತೇವೆ. ಯಾರ್ಯಾರು ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸ್ತಿರೋ, ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ, ಅದಾದಮೇಲೆ ತಾಲೂಕಾ, ಈ ರೀತಿ ಹೆಸರನ್ನು ಕೇಳಿರ್ತಾರೆ. ಕ್ಲಸ್ಟರ್ ಅಂದರೆ ಸುತ್ತಮುತ್ತಲಿನವರಂತ ಕೂಡಿಸೋದು. ಸೊ ಇಲ್ಲೂ ಸಹ ಕ್ಲಸ್ಟರ್ ಆಗ್ತಾ ಇದೆ. ಯಾವ ಕ್ಲಸ್ಟರ್ ಆಗ್ತಾ ಇದೆ? ಒಂದು ನೇಬರಿಂಗ್, ಒಂದು 5 to 6 ಇನ್ ವಿಲೇಜಸ್ ಇದೆ, ಅವುಗಳಿಗೆ ಒಳ್ಳೆಯ ರೋಡ್ಸ್ ಇರ್ಬೋದು. ಫಿಸಿಕಲ್ ಲಿಂಕ್, ನಾಲೆಜ್ ಅಂದ ಕೂಡಲೇ ಏನು ನೆನಪಿಗೆ ಬರುತ್ತೆ? ಸ್ಕೂಲ್ ಬಿಲ್ಡಿಂಗ್ಸ್ ಇರಬಹುದು, ಹಾಗೆ ಹೆಲ್ತ್ಗೋಸ್ಕರ ಹಾಸ್ಪಿಟಲ್ಸ್ ಇರಬಹುದು. ಸೊ ಆ ಒಂದು ನೆಟ್ವರ್ಕನ್ನು ಬಿಲ್ಡ್ ಮಾಡೋದಿರ್ಬೋದು. ಇಲೆಕ್ಟ್ರಾನಿಕ್ ಲಿಂಕ್ ಅಂದ ಕೂಡಲೇ ಏನು? ಫೋನ್ ಆಬ್ವಿಯಸ್ಲಿ ಬರಬೇಕು, ಟವರ್ಸನ್ನು ಹಾಕೋದಿರ್ಬೋದು ಕನೆಕ್ಟ್ ಆಗುವಂತೆ. ಎಜುಕೇಷನ್ ಲಿಂಕ್, ಅಲ್ಲೂ ಸಹ ಸ್ಕೂಲು, ಹಾಸ್ಪಿಟಲು ಇವೆಲ್ಲವೂ. ಅದರ ಜೊತೆಗೆ
ಮತ್ತೊಂದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಟ್ರೈನಿಂಗ್. ಯಾವ ರೀತಿಯ ಟ್ರೈನಿಂಗ್? ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ವಿಲೇಜ್ನಲ್ಲಿ ಸ್ವಲ್ಪ ಜನ ಒಂದು ಸ್ವಿಂಗ್ ಮಷಿನ್ ಹೊಲಿಗೆಯಲ್ಲಿ ಪರಿಣಿತಿಯನ್ನು ಅಥವಾ ಒಂದು ಒಳ್ಳೆಯ ನಾಲೆಜನ್ನು ಹೊಂದಿದ್ದಾರೆ. ಅವರು ಬೇರೆ ಹಳ್ಳಿಯವರಿಗೆ ನಾಲೆಜನ್ನು ಟ್ರಾನ್ಸ್ಫರ್ ಮಾಡೋದಿರ್ಬೋದು. ಇವೆಲ್ಲವೂ ಈ ಪೂರ ಗ್ರಾಮೀಣ ಪ್ರದೇಶಗಳಿಗೆ ನಗರದ ಸೌಲಭ್ಯವನ್ನು ಒದಗಿಸೋದು ಈ ಕಾರ್ಯಕ್ರಮದ ಅಡಿಯಲ್ಲಿ ಹಮ್ಮಿಕೊಳ್ಳಾಯಿತು. ಹಾಗಾದರೆ ಇದನ್ನು ಜಾರಿಗೆ ತಂದವರು ಯಾರು? ಯಾರ ಕಾಲದಲ್ಲಿ ಬಂತು ಇದು? ಇವರನ್ನಂತೂ ನೀವು ನೋಡೇ ಇರ್ತೀರಾ. ಫೇಮಸ್ ಯಾರು? ಪೀಪಲ್ಸ್ ಪ್ರೆಸಿಡೆಂಟ್, ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ, ಎಸ್, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಕಾಲದಲ್ಲಿ ಈ ಪೂರಾ ಅನ್ನೋ ಪ್ರಾಜೆಕ್ಟ್ ಬಂತು. ಇದು ನಿಮಗೆ ಅರ್ಥ ಆಗಿದೆ ಅನ್ಕೋತೇನೆ. ಇದು ಡಿಡ್ ಯು ನೋ ಇದು ಬಾಕ್ಸಲ್ಲಿ ಕೊಟ್ಟಿರುವಂತಹದ್ದು. ಓಕೆ, ಕೂಲ್. ಮುಂದೆ ಹೋಗ್ಬೋದಾ? ಆಸಮ್. ಫಾರ್ ಜನರೇಷನ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಲಿವೇಷನ್ ಆಫ್ ಪಾವರ್ಟಿ, ಉದ್ಯೋಗ ಸೃಷ್ಟಿ ಮತ್ತು ಬಡತನ ನಿವಾರಣೆ. ಈಗ ಆಲ್ರೆಡಿ ಹೇಳಿದ್ದೇನೆ, ಡೆವಲಪ್ಮೆಂಟ್ ಆಗಬೇಕು ಅಂದರೆ ಎಂಪ್ಲಾಯ್ಮೆಂಟ್ ಸಿಗಬೇಕು. ಸೊ ಡಿ ಡೆವಲಪ್ಮೆಂಟಲ್ಲಿ ಎಂಪ್ಲಾಯ್ಮೆಂಟ್ ಒಂದು ದೊಡ್ಡ ಫ್ಯಾಕ್ಟರ್ ಆಗುತ್ತೆ. ನೆಕ್ಸ್ಟ್ ನಾವು ಹೇಗೆ ಶೆಲ್ಟರ್ ಸಿಗಬೇಕು ಅದರ ಬಗ್ಗೆನೂ ಡಿಸ್ಕಸ್ ಮಾಡ್ತೇವೆ. ಇಲ್ಲಿ ಎಂಪ್ಲಾಯ್ಮೆಂಟ್ ಬರುತ್ತೆ. ಎಂಪ್ಲಾಯ್ಮೆಂಟಲ್ಲಿ ಒಂದು ಪ್ರಾಜೆಕ್ಟ್ ಬಗ್ಗೆ ನಾನು ಮೊದಲೇ ಹೇಳಿದ್ದೆ. ಯಾವುದದು? ಮನ್ರೇಗಾ. ಎಸ್, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರಾಜೆಕ್ಟ್. ಗ್ಯಾರಂಟಿ ಅಂತ ಇದೆ. ಇದು ಗ್ಯಾರಂಟಿ ಕೊಡ್ತಾ ಇದೆ ನಿಮಗೆ ಇಷ್ಟೊಂದು ದಿವಸಕ್ಕೆ ಇಷ್ಟೊಂದು ಅಮೌಂಟ್ ಸಿಗುತ್ತೆ ಅಂತ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಇದು ಎಂಪ್ಲಾಯ್ಮೆಂಟ್ ರಿಲೇಟೆಡ್. ಸ್ವರ್ಣ ಜಯಂತಿ ಗ್ರಾಮ್ ಸ್ವರೋಜ್ಗಾರ್ ಯೋಜನಾ, SGSY, ಸ್ವರ್ಣ ಜಯಂತಿ ಗ್ರಾಮ ಸ್ವ ಉದ್ಯೋಗ ಯೋಜನೆ. ಇಲ್ಲಿ ಸ್ವರೋಜ್ಗಾರ್ ಅಂತಿದೆ. ಅಂದ್ರೆ ಏನು? ನಾವೇ ಸೆಲ್ಫ್ ಆಗಿ ಎಂಪ್ಲಾಯ್ಮೆಂಟನ್ನು ಜನರೇಟ್ ಮಾಡಬೇಕು. ಅದಕ್ಕೆ ಬೇಕಾದಂತಹ ನಾಲೆಜ್ ಇರ್ಬೋದು, ಬೇಕಾದಂತಹ ಸಪೋರ್ಟನ್ನು ಗೌರ್ಮೆಂಟ್ ಪ್ರೊವೈಡ್ ಮಾಡುತ್ತೆ. ನಾವೇ ಏನು ಮಾಡ್ತಾ ಇದ್ದೇವೆ? ಇಲ್ಲಿ ಉದ್ಯೋಗವನ್ನು ನೀಡ್ತಾ ಇದ್ದೇವೆ. ಸೊ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಕರಿಬಹುದು. ಇವೆರಡು ಎಂಪ್ಲಾಯ್ಮೆಂಟಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಂಪ್ಲಾಯ್ಮೆಂಟ್ ಅಂದ ಕೂಡಲೇ, ಪಂಚಾಯತ್ ರಾಜ್ ಅಂದ ಕೂಡಲೇ ಯಾವ ಎರಡು ಸ್ಕೀಮ್ಸ್ಗಳು ನೆನಪಿಗೆ ಬರಬೇಕು? ಮನ್ರೇಗಾ, SGSY. ಮನ್ರೇಗಾ ಮತ್ತು SGSY. ಓಕೆ, ನೆನಪಲ್ಲಿ ಇಟ್ಕೋತೀರಾ ತಾನೆ? ಆಸಮ್. ನೆಕ್ಸ್ಟು ನೀವೆಲ್ಲರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಟ್ರೂ ಆರ್ ಫಾಲ್ಸ್, ಸತ್ಯವೋ ಸುಳ್ಳು ಅಂತ ಹೇಳಬೇಕು. ಪಂಚಾಯತ್ಸ್ ಆರ್ ಓನ್ಲಿ ಫಾರ್ ಅಗ್ರಿಕಲ್ಚರ್. ಪಂಚಾಯಿತಿಗಳು ಕೃಷಿಗೆ ಮಾತ್ರ ಇವೆ. ಇದು ಸತ್ಯವೋ ಸುಳ್ಳು? ನೆನಪು ಮಾಡ್ಕೊಳ್ಳಿ. ಪಂಚಾಯತ್ ರಾಜ್ ಅಂದ್ಕೊಳ್ಳಿ ಏನು ನೆನಪಿಗೆ ಬರುತ್ತೆ? ಡೆವಲಪ್ಮೆಂಟ್ ನೆನಪಿಗೆ ಬರುತ್ತೆ. ಕೇವಲ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಮಾಡ್ತಾರಾ? ಇಲ್ಲ ತಾನೇ. ರೋಡ್ಸು ಅವು ಇವು ಎಲ್ಲವನ್ನೂ ಡೆವಲಪ್ಮೆಂಟ್ ಮಾಡ್ತಾರೆ. ಹೀಗಾಗಿ ಇದು ಏನಾಗತ್ತೆ? ಫಾಲ್ಸ್ ಆಗತ್ತೆ. ಸೊ ಸುಳ್ಳು. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆಲ್ರೆಡಿ ಹೇಳಿದ್ದೇನೆ ಇದ್ರ ಬಗ್ಗೆ. ರೈಟ್. 3 ಟೈರ್ಸ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್. ಪಂಚಾಯತ್ ರಾಜ್ ವ್ಯವಸ್ಥೆಯ 3 ಶ್ರೇಣಿಗಳನ್ನ ಬರೆಯಿರಿ. ಎಲ್ಲರೂ ಸಹ ಈ ಕ್ವಶನ್ಗೆ ಆನ್ಸರ್ ಮಾಡಲೇಬೇಕು. ವೆರಿ 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 ಇಂಪಾರ್ಟೆಂಟ್ ಆಗಿದೆ. ಎಲ್ಲರೂ ಕಮೆಂಟ್ ಬಾಕ್ಸ್ನಲ್ಲಿ ಆನ್ಸರನ್ನು ಮಾಡಿ. ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಮೊದಲಿಗೆ ಯಾವ್ದು ಬರುತ್ತೆ? ನೆನ್ಪು ಮಾಡ್ಕೊಳ್ಳಿ. ನಾನು ಈ ರೀತಿ ಆ್ಯರೋ ಮಾಡಿ ತೋರಿಸಿದ್ದೆ. ಮೊದಲಿಗೆ ಯಾವ್ದು ಬರುತ್ತೆ? ಸೆಕೆಂಡ್ ಯಾವ್ದು ಬರುತ್ತೆ? ಥರ್ಡ್ ಯಾವ್ದು ಬರುತ್ತೆ? ಮಾಡ್ತಾ ಇದ್ದೀರಾ ಕಮೆಂಟು? ಟಿಕ್ 1 ಪಾಸ್ ಮಾಡಿ ಕಮೆಂಟ್ ಮಾಡಿ. ಎಸ್, 1 ಅಲ್ಲಿ ಜಿಲ್ಲಾ ಪಂಚಾಯತ್ ಬರುತ್ತೆ. 2 ಅಲ್ಲಿ ಜಿಲ್ಲೆಯ ಕೆಳಗೆ ಯಾವುದು? ತಾಲೂಕಾ ಪಂಚಾಯತ್ ಬರುತ್ತೆ. ಆಬ್ವಿಯಸ್ಲಿ ಥರ್ಡ್ ಯಾವುದು? ವಿಲೇಜಸ್ ಅಥವಾ ಗ್ರಾಮ. ಇದು ವೆರಿ ಇಂಪಾರ್ಟೆಂಟ್ ಆಗಿದೆ. 3 ಟೈರ್ ಆಫ್ ಪಂಚಾಯತ್ ರಾಜ್. ನಾನು ಆಲ್ರೆಡಿ ಹೇಳಿದೆ, ಡೆವಲಪ್ಮೆಂಟಲ್ಲಿ ಎಂಪ್ಲಾಯ್ಮೆಂಟ್ ಒಂದಾಯಿತು, ಅದರ ಜೊತೆಗೆ ಶೆಲ್ಟರನ್ನು ಕೊಡೋದು ಅದು ಸಹ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಗೌರ್ಮೆಂಟ್ ಇಂದಿರಾ ಆವಾಸ್ ಯೋಜನಾ. ಆವಾಸ್ ಅಂದರೆ ಏನು? ಮನೆ. ಸೊ ಇಂದಿರಾ ಆವಾಸ್ ಯೋಜನೆ ಇರಬಹುದು. ಅಂಬೇಡ್ಕರ್, ವಾಲ್ಮೀಕಿ
ಹೌಸಿಂಗ್ ಪ್ರೋಗ್ರಾಮ್, ಅಂಬೇಡ್ಕರ್ ವಾಲ್ಮೀಕಿ ವಸತಿ ಕಾರ್ಯಕ್ರಮ, ಆಶ್ರಯ ಯೋಜನಾ, ಆಶ್ರಯ ನೀಡೋದು ಹೆಸರಲ್ಲೇ ಇದೆ, ಬಸವ ಯೋಜನಾ ಎಕ್ಸೆಟ್ರಾ. ಇಲ್ಲಿ ನೀವು ನೋಡಬಹುದು ಒಟ್ಟು 4 ಪರ್ಸನಾಲಿಟೀಸ್ಗಳು ಬರ್ತಾ ಇವೆ. ಯಾವುದ್ಯಾವುದು? ಇಂದಿರಾ ಒಂದಿದೆ, ಇಂದಿರಾ ಗಾಂಧಿ ಅವರ ಹೆಸರಲ್ಲಿ, ಅಂಬೇಡ್ಕರ್, ವಾಲ್ಮೀಕಿ ಅವರಿದ್ದಾರೆ, ಬಸವ. ಸೊ ಈ 4 ಏನಾಗ್ತದೆ ಪರ್ಸನಾಲಿಟಿ ಅವರ ಹೆಸರ ಮೇಲೆ ಇಟ್ಟಿದ್ದಾರೆ. ಮತ್ತೊಂದಂತೂ ಆಶ್ರಯ ಹೆಸರಿನಲ್ಲೇ ಇದೆ. ಸೊ ಹೀಗಾಗಿ ನಿಮಗೆ ಇದಕ್ಕೆ ಯಾವುದಾದರೂ ಒಂದು ಶಾರ್ಟ್ ಫಾರ್ಮ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹೇಗೆ ಇದನ್ನು ನೆನ್ಪಿಟ್ಕೊಳ್ಬೇಕು ಅಂತ. ಇದು ಸಹ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕೇಳಬಹುದು ನೇಮ್ ಅ ಫ್ಯೂ ಶೆಲ್ಟರ್ ಪ್ರೊವೈಡಿಂಗ್ ಸ್ಕೀಮ್ಸ್ ಅಂತ. ಇವುಗಳನ್ನ ನೀವು ಬರಿಬೇಕಾಗತ್ತೆ. ಹೀಗಾಗಿ ನಿಮಗೆ ಏನೇ ಒಂದು ಹಿಂಟ್ ಇತ್ತಂದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು ಅಂತ. ಆಲ್ರೆಡಿ ಡಿಸ್ಕಸ್ ಮಾಡಿರುವಂತಹದ್ದೇ. ರೈಟ್ ದ ಫುಲ್ ಫಾರ್ಮ್, ಪೂರ್ಣ ರೂಪವನ್ನು ಬರೆಯಿರಿ. ಮನ್ರೇಗಾ ಒಂದಿದೆ, SGSY ಒಂದಿದೆ. ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮನ್ರೇಗಾ, M ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರಾಜೆಕ್ಟ್, SGSY. ಕಮೆಂಟ್ ಮಾಡಿ. ಓಕೆ, ಸ್ವರೋಜ್ಗಾರ್ ಏನಾದರೂ ನೆನಪಿಗೆ ಬರ್ತಾ ಇದೆಯಾ? ಆಸಮ್. ಮಹಾತ್ಮ ಗಾಂಧಿ ಆಯಿತು. ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನೆ, ಸ್ವರ್ಣ ಜಯಂತಿ ಗ್ರಾಮ ಸ್ವಉದ್ಯೋಗ ಯೋಜನೆ. ಎಲ್ಲರೂ ಆನ್ಸರ್ ಮಾಡಿರ್ತೀರಾ ಅನ್ಕೊಳ್ತೇನೆ. ಬನ್ನಿ ಮುಂದೆ ಹೋಗೋಣ. ಒಂದು ಎಂಪ್ಲಾಯ್ಮೆಂಟ್ ಆಯಿತು, ಮತ್ತೊಂದು ಶೆಲ್ಟರ್ ಆಯಿತು. ಇಲ್ಲಿ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಬರ್ತಾ ಇದೆ. ಹಾಗಂದ್ರೆ ಏನು? ಸಿಂಪಲ್. ಒಂದು ಕಡೆ ಎಂಪ್ಲಾಯ್ಮೆಂಟ್, ಮತ್ತೊಂದು ಕಡೆ ಶೆಲ್ಟರ್ ಬಂತು, ಮನೆ ಬಂತು, ಮತ್ತೊಂದು ಕಡೆ ಇಲ್ಲಿ ಫುಡ್ ಬಗ್ಗೆ ಬರ್ತಾ ಇದೆ. ಸೊ ಈ ರೀತಿಯಾಗಿ 3 ಇಂಪಾರ್ಟೆಂಟ್. ರೊಟ್ಟಿ, ಕಪಡ, ಅದ್ರ ಬಗ್ಗೆ ಏನಂತ ತಿಳ್ಕೊಳ್ಬಹುದು, ಎಂಪ್ಲಾಯ್ಮೆಂಟ್ ಅಂತ ಹೇಳ್ಬೋದು, ಮಕಾನ್, ಶೆಲ್ಟರ್ ಅಂತೂ ಇದ್ದೇ ಇದೆ. ಸೊ ಈ 3 ಈ ಪಂಚಾಯತ್ ರಾಜ್ನಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪುವರ್ ಪೀಪಲ್ ಕ್ಯಾನ್ ಬಿ ಪ್ರೊವೈಡೆಡ್ ವಿತ್ ದ ಎಸೆನ್ಷಿಯಲ್ ಫುಡ್ ಗ್ರೇನ್ಸ್ ಎಡಿಕ್ವೇಟ್ಲಿ. ಪ್ರತಿಯೊಬ್ಬರಿಗೂ ಬೇಕಾದಷ್ಟು ಆಹಾರ ಪದಾರ್ಥಗಳು ಸಿಗಬೇಕು. ಅದನ್ನು ಇಲ್ಲಿ ಈ ಸಿಸ್ಟಮ್ನ ಅಡಿಯಲ್ಲಿ ಗ್ಯಾರಂಟಿ ಮಾಡಲಾಗ್ತಾ ಇದೆ. ಥ್ರೂ ಸುವರ್ಣ ಗ್ರಾಮೋದಯ ಯೋಜನಾ ಬೇಸಿಕ್ ಫೆಸಿಲಿಟೀಸ್ ಕ್ಯಾನ್ ಬಿ ಎನ್ಹ್ಯಾನ್ಸ್ಡ್. ಸುವರ್ಣ ಗ್ರಾಮೋದಯ ಯೋಜನೆಯ ಮೂಲಕ ಸೌಕರ್ಯಗಳನ್ನ ಹೆಚ್ಚಿಸೋದು, ಹಳ್ಳಿಗಳಲ್ಲಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಬಲಪಡಿಸೋದು. ಇಲ್ಲಿ ನೀವು ನೋಡಬಹುದು ಫುಡ್ಡು ಇದೆ, ಅದರ ಜೊತೆಗೆ ಬೇಸಿಕ್ ಬೇಕಾದಂತಹ ಏನು ಫೆಸಿಲಿಟೀಸ್ಗಳಿವೆ ಅದನ್ನು ಕವರ್ ಮಾಡ್ತಾ ಇದ್ದೇವೆ ಈ ಡಿಸ್ಟ್ರಿಬ್ಯೂಷನ್ನಲ್ಲಿ. ಇದನ್ನು ನಾವೊಂದು ಡಿಸ್ಟ್ರಿಬ್ಯೂಷನ್ ಅಂತ ಕರಿಬಹುದು. ಡಿಸ್ಟ್ರಿಬ್ಯೂಷನ್ ಯಾವ ಡಿಸ್ಟ್ರಿಬ್ಯೂಷನ್? ಫುಡ್ ಡಿಸ್ಟ್ರಿಬ್ಯೂಷನ್. ಅದರಲ್ಲಿ ಗ್ರೇನ್ಸ್ ಬರುತ್ತೆ. ಬೇಸಿಕ್ ಫೆಸಿಲಿಟೀಸ್ಗಳು ಯಾವ ಸ್ಕೀಮ್? ಅದು ಇಲ್ಲೇ ಕೊಟ್ಟಿದ್ದೇನೆ, ಸುವರ್ಣ ಗ್ರಾಮೋದಯ ಯೋಜನೆ. ಸೊ ಈ 3 ಪಾಯಿಂಟ್ಸ್ಗಳು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಎಕ್ಸಾಮಲ್ಲಿ ಬಹಳಷ್ಟು ಬಾರಿ ಇವುಗಳ ಬಗ್ಗೆ ಕೇಳಿರ್ತಾರೆ. ಏನು? ಪಂಚಾಯತ್ ರಾಜ್ ಹೇಗೆ ಹೆಲ್ಪ್ ಮಾಡ್ತಾ ಇದೆ, ಯಾವುದರಲ್ಲಿ? ರೂರಲ್ ಡೆವಲಪ್ಮೆಂಟಲ್ಲಿ. ಆವಾಗ ನೀವು ಈ ಸ್ಕೀಮ್ಸ್ಗಳ ಹೆಸರನ್ನು ತೆಗಿಬೇಕಾಗುತ್ತೆ. ಸೊ ಹಾಗೆ PYQs ಅಲ್ಲೂ ಸಹ ನಾನು ಕವರ್ ಮಾಡ್ತೇನೆ ಇವುಗಳ ಬಗ್ಗೆ. ಆದರೂ ಒಂದು ಹೆಡ್ಸಪ್ ಅನ್ನು ಕೊಡ್ತಾ ಇದ್ದೇನೆ. ಆಸಮ್. ಎಂಪ್ಲಾಯ್ಮೆಂಟ್ ಆಲ್ರೆಡಿ ಸ್ಕೀಮ್ಸ್ಗಳ ಬಗ್ಗೆ ಹೇಳಿದೆ. ಯಾವ ಯಾವ ಫೀಲ್ಡ್ಸಲ್ಲಿ ಕೊಡ್ಬೋದು? ಒಂದು ಸ್ಕೀಮ್ಸ್ ಆಯಿತು, ಆ ಸ್ಕೀಮ್ಸ್ಗಳನ್ನ ಯಾವ್ಯಾವ ಫೀಲ್ಡ್ಸಲ್ಲಿ ಹಾಕ್ಬೋದು? ನರ್ಚರಿಂಗ್ ದ ರೂರಲ್ ಪ್ರೊಡಕ್ಟಿವ್ ಆಕ್ಟಿವಿಟೀಸ್, ಗ್ರಾಮೀಣ ಉತ್ಪಾದನಾ ಚಟುವಟಿಕೆಗಳನ್ನ ಪೋಷಿಸುವ ಮೂಲಕ ಉದ್ಯೋಗವನ್ನು ಒದಗಿಸೋದು. ಯಾವುದ್ಯಾವ್ದು ವಿಲೇಜಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣ್ತೇವೋ ಜಾಬ್ಸು, ಅವುಗಳನ್ನ ಇನ್ನೂ ಬೂಸ್ಟ್ ಮಾಡುವಂಥದ್ದು. ನಾವು ಏನೇನು ಕಾಣ್ತೇವೆ ಗ್ರಾಮೀಣ ಪ್ರದೇಶಗಳಲ್ಲಿ? ಆಬ್ವಿಯಸ್ಲಿ ಅಗ್ರಿಕಲ್ಚರ್ ಇರುತ್ತೆ, ಅಲ್ಲ ಆದಷ್ಟು ಹೆಚ್ಚಿನ ಕೃಷಿಯ ಕ್ಷೇತ್ರದಲ್ಲಿ. ಕ್ಯಾಟಲ್ ರೇರಿಂಗ್, ದನ ಪಾಲನೆ, ಇವೆಲ್ಲವನ್ನ ಇಲ್ಲಿ ಏನೇನಿದೆಯೋ ಇವೆಲ್ಲವನ್ನೂ ಹೆಚ್ಚಾಗಿ ಮೋಸ್ಟ್ಲಿ ನಾವು ರೂರಲ್ ಪಾರ್ಟ್ನಲ್ಲಿ ಕಾಣ್ತೇವೆ. ಇವೆಲ್ಲವನ್ನ ಜನ ಮಾಡ್ತಾ ಇದ್ದಾರೆ. ಆದರೆ ಅದನ್ನು ಇನ್ನೂ ಹೆಚ್ಚಿನ ಸ್ಕೇಲ್ಗೆ ಒಯ್ಯಲು ಈ ಪಂಚಾಯತ್ ರಾಜ್ ಹೆಲ್ಪ್ ಮಾಡ್ತಾ ಇದೆ. ಪೌಲ್ಟ್ರಿ, ಕೋಳಿ ಸಾಕಣೆ ಇರ್ಬೋದು,
ಫಿಶರಿ ಮೀನುಗಾರಿಕೆ, ಸೋಷಿಯಲ್ ಫಾರೆಸ್ಟ್ರಿ ಸಾಮಾಜಿಕ ಅರಣ್ಯ ಇರಬಹುದು, ಅಗ್ರಿಕಲ್ಚರಲ್ ಇರಿಗೇಷನ್ ಕೃಷಿ ನೀರಾವರಿ ಇರಬಹುದು. ಅಗ್ರಿಕಲ್ಚರ್ ಮತ್ತು ಇರಿಗೇಷನ್ ಅವೆರಡು ಹ್ಯಾಂಡ್ ಇನ್ ಹ್ಯಾಂಡ್ ಅಷ್ಟು ರಿಲೇಟೆಡ್ ಆಗಿವೆ. ಹೀಗಾಗಿ ಈ ಎಲ್ಲ ಕ್ಷೇತ್ರಗಳಲ್ಲೂ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸನ್ನು ಜನರೇಟ್ ಮಾಡಲು ಪಂಚಾಯತ್ ರಾಜ್ ವ್ಯವಸ್ಥೆ ಏನು ಮಾಡ್ತಾ ಇದೆ, ಹೋರಾಡ್ತಾ ಇದೆ. ಅಗ್ರಿಕಲ್ಚರ್ ಇರಿಗೇಷನ್ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಗ್ರಿಕಲ್ಚರ್ ಒಂದು ಡೆವಲಪ್ಮೆಂಟ್ ಆಗಬೇಕಂದ್ರೆ ಈ ಇರಿಗೇಷನ್ ಸಹ ಡೆವಲಪ್ಮೆಂಟ್ ಆಗೋದು ಅಷ್ಟೇ ಅವಶ್ಯಕ. ಹೀಗಾಗಿ ಕನ್ಸ್ಟ್ರಕ್ಷನ್ ಆಫ್ ಪಾಂಡ್ಸ್ ಇರ್ಬೋದು, ಕೊಳಗಳ ನಿರ್ಮಾಣ, ಇದರಿಂದ ನೀರು ಸಿಗತ್ತೆ. ಅದರ ಜೊತೆಗೆ ಇದು ಎಂಪ್ಲಾಯ್ಮೆಂಟ್ಸನ್ನು ಜನರೇಟ್ ಮಾಡುತ್ತೆ. ಟ್ಯಾಂಕ್ಸ್ ಇವುಗಳನ್ನ ಮಾಡೋದಿರ್ಬೋದು. ಡೀಸಿಲ್ಟಿಂಗ್ ದೆಮ್ ರೆಗ್ಯುಲರ್ಲಿ, ನೀವು ನೋಡಿರ್ಬೋದು ಏನಾಗುತ್ತೆ, ನದಿಗಳೆಲ್ಲ ಹೂಳು ಶೇಖರಣೆಗೊಂಡಿರುತ್ತೆ. ಹೂಳು ಅಂದರೆ ಏನು? ಇದು ಮಣ್ಣಿರಬಹುದು, ಯಾವ ಜಾಗದಲ್ಲಿ ನೀರಿರಬೇಕೋ ಆ ಜಾಗದಲ್ಲಿ ಮಣ್ಣಿರ್ಬೋದು, ಅಥವಾ ಪ್ಲಾಸ್ಟಿಕ್ಕನ್ನು ಏನು ಹಾಕಿರ್ತೇವೆ ಅದಿರ್ಬೋದು, ಕಸ ಇರ್ಬೋದು. ಇವುಗಳಿಂದ ನೀರಿನ ಬ್ಲಾಕೇಜ್ ಆಗುತ್ತೆ. ಸೊ ಹೀಗಾಗಿ ಅದರ ಜೊತೆಗೆ ನೀರು ಶೇಖರಣೆಗೊಳ್ಳಲು ಜಾಗ ಸಹ ಇರಲ್ಲ. ಆದಷ್ಟು ನೀವು ಕೆರೆಗಳಲ್ಲೆಲ್ಲ ನೋಡಿರ್ಬೋದು ಹೂಳು ತೆಗೆಯೋ ಕಾರ್ಯಕ್ರಮವನ್ನು ಮಾಡಿರ್ತಾರೆ. ಸೊ ಇಲ್ಲೂ ನೀವು ಸಹ ಕಾಣಬಹುದಾಗಿದೆ. ನಿಯಮಿತವಾಗಿ ಡೀಸಿಲ್ಟಿಂಗ್ ಅಥವಾ ಹೂಳು ತೆಗೆಯೋದು, ಮೇಂಟೆನೆನ್ಸ್ ಆಫ್ ಮೈನರ್ ಇರಿಗೇಷನ್ ವರ್ಕ್ ಸಣ್ಣ ನೀರಾವರಿ ಕಾಮಗಾರಿಗಳ ನಿರ್ವಹಣೆ, ಇಲ್ಲೂ ಸಹ ಜಾಬು ಬರ್ತಾ ಇದೆ. ಹಾಗೆ ಇದರಿಂದ ಕೃಷಿಗೆ ನೀರು ಸಹ ಬರ್ತಾ ಇದೆ. ತಿಳಿತು ತಾನೇ? ನಿಮ್ಮ ಜೋಶ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್, ಎಲ್ಲರೂ ಸಹ ಆನ್ಸರನ್ನು ಮಾಡಬೇಕು. ಈಸಿ ಆಗಿರುವಂಥ ಕ್ವಶನ್, ವಿಚ್ ಒನ್ ಆಫ್ ದ ಆಪ್ಷನ್ ಈಸ್ ನಾಟ್ ಅ ಪಂಚಾಯತ್ ರೋಲ್? ಕೆಳಗಿನವುಗಳಲ್ಲಿ ಯಾವುದು ಪಂಚಾಯಿತಿಯ ಪಾತ್ರವಲ್ಲ? 4 ಇದೆ. ಪಾಸ್ಪೋರ್ಟ್ ಇಶ್ಯೂ ಮಾಡೋದು ಪಂಚಾಯಿತಿಯ ಕೆಲಸನ? ರೋಡ್ ಕನ್ಸ್ಟ್ರಕ್ಷನ್ ಮಾಡೋದು, ಹೆಲ್ತ್ ಕೇರ್ ಡೆವಲಪ್ಮೆಂಟ್ ಮಾಡೋದು, ಅಗ್ರಿಕಲ್ಚರ್ ಸಪೋರ್ಟ್ ಕೊಡೋದು, ಯಾವುದು ಪಂಚಾಯಿತಿಯ ಕೆಲಸ ಅಲ್ಲ? ಸಿಂಪಲ್ ಆಗಿರುವಂಥದ್ದು ಯಾವುದು? ಎಸ್, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಹಾಗೆ ಎಂಪ್ಲಾಯ್ಮೆಂಟಲ್ಲಿ ಅಗ್ರಿಕಲ್ಚರ್ ಫೀಲ್ಡ್ ಒಂದಾಯಿತು. ಅದರ ಜೊತೆಗೆ ಆಂಟ್ರಪ್ರಿನರ್ಶಿಪ್ ಪಾಠ ಹೇಳಬೇಕಾದ್ರೆ ನಾನು ರೂರಲ್ ಆ್ಯಂಡ್ ಕಾಟೇಜ್ ಇಂಡಸ್ಟ್ರೀಸ್ಗಳ ಬಗ್ಗೆ ಹೇಳ್ತಾ ಇದ್ದೆ. ಹೇಗೆ ಅವು ವೆರಿ ಇಂಪಾರ್ಟೆಂಟು ಒಂದು ನೇಷನ್ನ ಡೆವಲಪ್ಮೆಂಟ್ನಲ್ಲಿ ಅಂತ. ಇಂಪ್ರೂವ್ಮೆಂಟ್ ಆಫ್ ರೂರಲ್ ಆ್ಯಂಡ್ ಕಾಟೇಜ್ ಇಂಡಸ್ಟ್ರೀಸ್ ಥ್ರೂ ದ ಪಂಚಾಯತ್ಸ್ ಬೈ ಆರ್ಗನೈಸಿಂಗ್, ಇವುಗಳನ್ನ ಸಂಘಟಿಸುವ ಮೂಲಕ ಪಂಚಾಯತ್ಗಳು ಗ್ರಾಮೀಣ ಮತ್ತು ಗುಡಿ ಕೈಗಾರಿಕೆಗಳ ಸುಧಾರಣೆಯನ್ನು ಮಾಡ್ತದೆ. ಏನು ಮಾಡುತ್ತೆ? ಸೆಮಿನಾರ್ಸ್ಗಳನ್ನ ಕೈಗೊಳ್ಳುತ್ತೆ. ಹಾಗಂದ್ರೇನು? ಯಾರೊಬ್ಬರು ಸಕ್ಸಸ್ಫುಲ್ ಈ ಕಾಟೇಜ್ ಇಂಡಸ್ಟ್ರಿಲ್ ಆಗಿರ್ಬೋದು, ಗುಡಿ ಕೈಗಾರಿಕೆಯಲ್ಲಿ ಯಾರೊಬ್ಬರು ಸಕ್ಸಸ್ಫುಲ್ ಆಗಿರ್ಬೋದು, ಅವರಿಂದ ಭಾಷಣವನ್ನು ಕೊಡಿಸೋದಿರ್ಬೋದು, ಸಮ್ಮೇಳನವನ್ನು ಮಾಡಿಸೋದು, ಕಾನ್ಫರೆನ್ಸಸ್, ಒಂದು 3-4 ಹಳ್ಳಿಯ ಜನರನ್ನು ಕೂಡಿಸಿ ಅವರಿಗೆ ಬೇಕಾದಂಥ ಇನ್ಫಾರ್ಮೇಷನ್ನ ಕೊಡೋದಿರ್ಬೋದು, ಟ್ರೈನಿಂಗ್ ಪ್ರೋಗ್ರಾಮ್ಸನ್ನು ಮಾಡುತ್ತೆ, ತರಬೇತಿ ಕಾರ್ಯಕ್ರಮಗಳನ್ನ ಮಾಡುತ್ತೆ. ಈ ರೀತಿಯಾಗಿ ಜನರಿಗೆ ಕುಳಿಸ್ಕೊಂಡು ಬೇಕಾದಂಥ ನಾಲೆಜನ್ನು ಟ್ರಾನ್ಸ್ಫರ್ ಮಾಡುತ್ತೆ. ಇದರಿಂದ ಏನಾಗುತ್ತೆ? ಈ ಕಾಟೇಜ್ ಇಂಡಸ್ಟ್ರೀಸ್ಗಳು ಡೆವಲಪ್ ಆಗುತ್ತೆ. ಅವು ಎಷ್ಟು ಡೆವಲಪ್ ಆಗುತ್ತೋ ಅಷ್ಟೇ ಎಂಪ್ಲಾಯ್ಮೆಂಟನ್ನು ಸಹ ಜನರೇಟ್ ಮಾಡುತ್ತೆ, ಉದ್ಯೋಗವನ್ನು ಸಹ ನೀಡುತ್ತೆ. ಕೋಲ್, ಅರ್ಥ ಆಯ್ತು ತಾನೆ? ನೆಕ್ಸ್ಟ್, ಗೆಸ್ ದ ಪಂಚಾಯತ್ ಆಕ್ಟಿವಿಟೀಸ್. ಪಂಚಾಯತ್ನ ಚಟುವಟಿಕೆಗಳನ್ನ ಊಹಿಸಿ. ಇವು 4 ಎಮೋಜಿಸ್ ಟೈಪ್ ಇವೆ. ಈ ಒಂದೊಂದು ಎಮೋಜಿ ಏನನ್ನ ಸೂಚಿಸ್ತಾ ಇದೆ ಅಂತ ಹೇಳಬೇಕು. ಇಲ್ಲಿ ನೀವು ಕಾಣ್ಬೋದು ಏನಿದೆ? ಸಿಂಪಲ್ ಇದೆ. ಏನು? ರೋಡ್ ಇದೆ. ಏನನ್ನ ಸೂಚಿಸುತ್ತೆ? ಯಾವ ಆಕ್ಟಿವಿಟಿ ಮಾಡಬೇಕು ಪಂಚಾಯತ್ತು? ಎಸ್, ಬುಕ್ಸ್ ಎಲ್ಲ ಇವೆ. ಇದೇನನ್ನ ಸೂಚಿಸುತ್ತೆ? ಒಂದು ಡ್ರಾಪ್ ಇದೆ ವಾಟರ್ದು. ಇದೇನನ್ನ ಸೂಚಿಸುತ್ತೆ? ಇದಂತೂ ಏನೋ ಒಂದು ಬೆಳೆ ಥರ ಕಾಣಿಸ್ತಾ ಇದೆಯಲ್ಲ. ಎಸ್, ಪ್ರತಿಯೊಬ್ಬರೂ ಕಮೆಂಟ್ ಮಾಡಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪಂಚಾಯತ್ನ ಆ್ಯಕ್ಟಿವಿಟೀಸ್ಗಳನ್ನ ಬರೀರಿ ಅಂದರೆ ನೀವು ಬರೀಬೇಕಾಗತ್ತೆ. ಏನು ಮಾಡುತ್ತೆ ಅದು? ಎಸ್, ರೋಡ್ ಕನ್ಸ್ಟ್ರಕ್ಷನ್ ಮಾಡುತ್ತೆ, ರಸ್ತೆ ನಿರ್ಮಾಣ ಇರ್ಬೋದು, ಸ್ಕೂಲ್ ಬಿಲ್ಡಿಂಗ್ ಮಾಡೋದು, ಶಾಲೆ ಕಟ್ಟಡ, ವಾಟರ್ ಡೆವಲಪ್ಮೆಂಟ್, ಇರಿಗೇಷನ್ನ ಬಗ್ಗೆ ತಿಳ್ಕೊಂಡಿದ್ವಿ ಹೀಗೆ ತಾನೇ. ನೀರಿನ ಅಭಿವೃದ್ಧಿ ಮಾಡೋದಿರ್ಬೋದು, ಅಗ್ರಿಕಲ್ಚರ್ಗೆ ಬೇಕಾದಂತಹ ಸಪೋರ್ಟನ್ನು ಕೊಡೋದಿರ್ಬೋದು, ಕೃಷಿ ಬೆಂಬಲ, ವೆರಿ ಇಂಪಾರ್ಟೆಂಟ್. ಆಸಮ್ ಬ್ಲಾಸಮ್, ಯಾಕಂದರೆ ಈ 3 ಮುಗಿಸಿದ್ದೇವೆ. ನೆಕ್ಸ್ಟ್ ಇರುವಂತಹದ್ದು
ವುಮೆನ್ ಇನ್ ಡೆವಲಪ್ಮೆಂಟ್, ಅಭಿವೃದ್ಧಿಯಲ್ಲಿ ಮಹಿಳೆಯರು, ಇದರ ಬಗ್ಗೆನೂ ಸಹ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ವುಮೆನ್ ಇನ್ ಡೆವಲಪ್ಮೆಂಟ್, ನೀವು ನೋಡಬಹುದು ಭಾರತದಲ್ಲಿ ದೊಡ್ಡ ಪಾಪ್ಯುಲೇಷನ್ ಮಹಿಳೆಯರದ್ದು ಸಹ ಇದೆ. ಇವರು ಎರಡು ರೀತಿಯ ಜಾಬನ್ನು ಮಾಡ್ತಾರೆ. ಒಂದು ಪೇಯ್ಡ್ ಲೇಬರ್, ಅವರಿಗೆ ಹಣವನ್ನು ಕೊಡೋದು. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕಂಪ್ನೀಲಿ ಹೋಗಿ ಕೆಲಸ ಮಾಡೋದಿರ್ಬೋದು, ಯಾವುದೋ ಒಂದು ದೊಡ್ಡ ಕಂಪ್ನೀಲಿ ಇರ್ಬೋದು, ಅಥವಾ ಅಗ್ರಿಕಲ್ಚರ್ ಸಪೋರ್ಟ್ ಕೊಡೋದಿರ್ಬೋದು. ಅಗ್ರಿಕಲ್ಚರಲ್ಲಿ ಹೋಗಿ ಅವರು ಮಾಡುವಂಥ ಕೆಲಸ ಇರ್ಬೋದು ಫೀಲ್ಡಲ್ಲಿ. ಅದೇ ಮತ್ತೊಂದು ಕೆಲಸ ಇದೆ. ಯಾವ ಕೆಲಸ? ಒಬ್ಬ ತಾಯಿಯಾಗಿ, ಒಬ್ಬ ಹೆಂಡತಿಯಾಗಿ, ಅತ್ತೆಯಾಗಿ, ಸೊಸೆಯಾಗಿ, ಈ ರೀತಿಯಾಗಿ ಕುಟುಂಬಕ್ಕೆ ಅವರು ಕೊಡುವಂತಹ ಒಂದು ಸಪೋರ್ಟ್ ಇದೆ. ಅದಕ್ಕೆ ಅವರಿಗೆ ಯಾವುದೇ ಹಣವನ್ನು ಕೊಡೋದಿಲ್ಲ. ಕರೆಕ್ಟ್ ತಾನೆ? ಅವ್ರ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ, ಅದಕ್ಕೆ ಹಣ ಸಿಗುತ್ತೆ. ಆದರೆ ಇದಕ್ಕೆ ಹಣವನ್ನು ಕೊಡಲ್ಲ. ಇದೂ ಸಹ ಇದನ್ನು ಮನೆಯಲ್ಲಿ ಮಾಡುವಂಥ ಕೆಲಸ, ಆಫೀಸ್ನಲ್ಲಿ ಮಾಡುವಂಥ ಕೆಲಸ, ಇವೆರಡನ್ನ ಕೂಡಿಸಿದ್ರೆ ಈಸಿಲಿ ಆಗಿ ಅವರು ಒಂದು 16 to 18 ಅವರ್ಸ್ ಅಂತೂ ವರ್ಕ್ ಮಾಡೇ ಮಾಡ್ತಾರೆ. ಕರೆಕ್ಟ್? ಆದರೆ ಅದರಲ್ಲಿ ಬಹಳಷ್ಟು ಜಾಬಿಗೆ ಹಣವನ್ನು ಕೊಡೋದಿಲ್ಲ. ಸೊ ಹೀಗಾಗಿ ಡೆವಲಪ್ಮೆಂಟಲ್ಲಿ ವುಮೆನ್ ಅಥವಾ ಮಹಿಳೆಯರ ಪಾತ್ರ ಬಹಳಷ್ಟು ಹೆಚ್ಚಿದೆ. ಅದನ್ನು ನಾವು ಈ ನಂಬರ್ಸ್ಗಳಲ್ಲಿ ಅಳಿಲಿಕ್ಕೆ ಆಗಲ್ಲ. ಯಾಕಂದರೆ ಅದಕ್ಕೆ ಅವ್ರಿಗೆ ಪೇ ಮಾಡ್ತಾ ಇಲ್ಲ. ಬಟ್ ಅವರು ಮಾಡುವಂತಹ ಕಾಂಟ್ರಿಬ್ಯೂಷನ್ ಬಹಳಷ್ಟು ದೊಡ್ಡದಿದೆ. ಸೊ ಎಲ್ಲೆಲ್ಲಿ ಫಾರ್ಮಿಂಗಲ್ಲಿ, ಕೃಷಿ ಕ್ಷೇತ್ರದಲ್ಲಿ ನೀವು ಮಹಿಳೆಯರನ್ನ ಕೆಲಸ ಮಾಡೋದನ್ನು ನೋಡಿರ್ಬೋದು. ಏರಿಯಾಸ್ ಆಫ್ ಫಾರ್ಮಿಂಗ್, ಎಜುಕೇಟೆಡ್ ವುಮೆನ್, ಯಾರ್ಯಾರು ಎಜುಕೇಷನ್ನ ಹೊಂದಿರ್ತಾರೋ ದೊಡ್ಡ ದೊಡ್ಡ ಕಂಪನಿಗಳಲ್ಲಿರ್ಬೋದು, ಬೇರೆ ಬೇರೆ ಇಂಡಸ್ಟ್ರೀಸ್ಗಳಲ್ಲಿರ್ಬೋದು, ಇವರು ಡೆವಲಪ್ಮೆಂಟ್ಗೆ ಕಾಂಟ್ರಿಬ್ಯೂಟ್ ಮಾಡೋದನ್ನು ನೋಡ್ಬೋದು. ಕಂಟ್ರೋಲಿಂಗ್ ದ ರೈಸ್ ಇನ್ ಪಾಪ್ಯುಲೇಷನ್, ಜನಸಂಖ್ಯಾ ಏರಿಕೆಯನ್ನು ನಿಯಂತ್ರಿಸೋದು. ತಾಯಿಯಿಂದ ಜನ್ಮ ಆಗುತ್ತೆ ಮಗುವಿಗೆ. ಯಾರ್ಯಾರು ಎಜುಕೇಷನನ್ನು ಪಡೆದಿರ್ತಾರೋ ಅವರು ಪಾಪ್ಯುಲೇಷನ್ ಮೇಲೆ ಕಂಟ್ರೋಲನ್ನು ಕೊಡ್ತಾರೆ, ಅವರು ಅವೇರ್ ಆಗ್ತಾರೆ. ಹೀಗಾಗಿ ದೇಶದ ಡೆವಲಪ್ಮೆಂಟಲ್ಲಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆದರೆ ಅದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಸೊ ಹೀಗಾಗಿ ಅಲ್ಲೂ ಸಹ ಅವರು ಕಾಂಟ್ರಿಬ್ಯೂಟನ್ನು ಕೊಡ್ತಾರೆ. ಪೊಲಿಟಿಕ್ಸಲ್ಲಿ ಅದಕ್ಕೋಸ್ಕರ ಕರ್ನಾಟಕ 50% ವುಮೆನ್ ಇಲೆಕ್ಟೆಡ್ ಮೆಂಬರ್ಸ್ ಆಫ್ ಪಂಚಾಯತ್ ಇನ್ಸ್ಟಿಟ್ಯೂಷನ್. ರಾಜಕೀಯ ಕ್ಷೇತ್ರದಲ್ಲಿ ನೋಡೋದಾದರೆ ಕರ್ನಾಟಕದಲ್ಲಿ 50% ಮಹಿಳೆಯರು ಪಂಚಾಯತ್ ಸಂಸ್ಥೆಗಳ ಚುನಾಯಿತ ಸದಸ್ಯರಾಗಿದ್ದಾರೆ. ಹೀಗಾಗಿ ಒಂಥರ ನೋಡೋದಾದರೆ ಒಂದು ಸಣ್ಣ ಮನೆಯಿಂದ ಹಿಡಿದು ಆ ಒಂದು ಗ್ರಾಮದ ಓವರಾಲ್ ಡೆವಲಪ್ಮೆಂಟ್ ಪಂಚಾಯಿತಿಯವರೆಗೂ ಮಹಿಳೆಯರು ದೊಡ್ಡ ಪಾತ್ರವನ್ನು ವಹಿಸ್ತಾರೆ. ಹೀಗಾಗಿ ಒಂದೊಂದೇ ಫೀಲ್ಡನ್ನು ನೋಡ್ತಾ ಹೋಗೋಣ. ಫಾರ್ಮಿಂಗ್ ಏರಿಯಾಸ್ ಯಾವುದೇ ಬರುತ್ತೆ? ಕ್ಯಾಟಲ್ ರೇರಿಂಗ್, ಜಾನುವಾರು ಸಾಕಣೆ ಇರಬಹುದು, ಫಿಶರೀಸ್ ಮೀನುಗಾರಿಕೆಯಲ್ಲಿರಬಹುದು, ಸಿಲ್ಕ್ ವಾರ್ಮ್ ರೇರಿಂಗ್, ರೇಷ್ಮೆ ಹುಳು ಸಾಕಣೆ, ಇದರಿಂದ ಏನಾಗುತ್ತೆ ರೇಷ್ಮೆ ಬಟ್ಟೆ ಮಾಡೋದಿರ್ಬೋದು, ಹಾರ್ಟಿಕಲ್ಚರ್ ಇರಬಹುದು, ತೋಟಗಾರಿಕೆ. ಅಂದರೆ ಏನು? ತೋಟಗಾರಿಕೆ ಅಂದ್ಕೊಳ್ಳೆ ಏನು ನೆನಪಿಗೆ ಬರುತ್ತೆ? ಬಾಳೆ ಗಿಡ ಇರ್ಬೋದು, ಮಾವಿನ ಹಣ್ಣು ಇರ್ಬೋದು, ಇವೆಲ್ಲವೂ ಈ ತೋಟಗಾರಿಕೆಯಲ್ಲಿ ಬರುತ್ತೆ. ಹಣ್ಣು, ಫ್ರೂಟ್ಸ್. ಫ್ಲೋರಿಕಲ್ಚರ್, ಪುಷ್ಪ ಕೃಷಿ, ಹೆಸರಿನಲ್ಲೇ ಇದೆ, ಪುಷ್ಪ, ಹೂವು. ಪೌಲ್ಟ್ರಿ, ಕೋಳಿ ಸಾಕಣೆ. ಈ ಎಲ್ಲ ಫೀಲ್ಡ್ಸ್ಗಳಲ್ಲೂ ವುಮೆನ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಎಜುಕೇಟೆಡ್ ವುಮೆನ್ ಎಲ್ಲಿ ಕಾಂಟ್ರಿಬ್ಯೂಟ್? ಗೌರ್ಮೆಂಟ್ ಆಫೀಸಸ್ಗಳು ನೋಡ್ಬೋದು, ಸರ್ಕಾರಿ ಕಚೇರಿಗಳಲ್ಲಿ, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್, ವಾಣಿಜ್ಯ ಸಂಸ್ಥೆಗಳಲ್ಲಿ ನೋಡ್ಬೋದು, ದೊಡ್ಡ ದೊಡ್ಡ MNCs ಕಂಪನೀಸ್ಗಳಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ ಟೀಚರ್ಸ್ಗಳಾಗಿ, ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಮಾಡೋರಾಗಿ, ಹಾಸ್ಪಿಟಲ್ಸ್, ಡಾಕ್ಟರ್, ನರ್ಸಸ್ಗಳಾಗಿ, ಓಲ್ಡ್ ಏಜ್ ಹೋಮ್ಸ್, ವೃದ್ಧಾಶ್ರಮಗಳಲ್ಲಿ ಕೇರ್ ಟೇಕರ್ಸ್ ಆಗಿ, ಈ ರೀತಿಯಾಗಿ ಎಜುಕೇಟೆಡ್ ವುಮೆನ್ಸ್ ಈ ಎಲ್ಲ ರಂಗದಲ್ಲೂ ಕಾಂಟ್ರಿಬ್ಯೂಟನ್ನು ಮಾಡ್ತಾ ಇದ್ದಾರೆ. ಇಮೇಜನ್ನು ನೀವು ನೋಡಬಹುದು. ಒಂಥರ ಹಳ್ಳಿಯಿಂದ ದಿಲ್ಲಿಯವರೆಗೂ ಅಂತ ಹೇಳಬಹುದು. ಟ್ರ್ಯಾಕ್ಟರ್ನಿಂದ ಹಿಡಿದು ಲ್ಯಾಪ್ಟಾಪ್ ಎಲ್ಲವನ್ನೂ ಇವರು ನಡೆಸಬಲ್ಲವರಾಗಿದ್ದಾರೆ. ಇಲ್ಲಿ ತನಕ ಅವರು ಎಲ್ಲೆಲ್ಲಿ ಡೆವಲಪ್ಮೆಂಟಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಂತ ನೋಡಿ. ಹೀಗೆ ಈ ಕಾಂಟ್ರಿಬ್ಯೂಷನನ್ನು ಇನ್ನೂ ಹೆಚ್ಚಿನ ಸ್ಕೇಲ್ಗೆ ಒಯ್ಯಲು ಅವರು ಸೆಲ್ಫ್ ಹೆಲ್ಪ್ ಗ್ರೂಪ್ಸನ್ನು ಮಾಡಿದ್ದಾರೆ. ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅನ್ನೋ ಕಾನ್ಸೆಪ್ಟನ್ನು ಕಲೆಕ್ಟಿವ್ ಬಿಹೇವಿಯರ್ ಆ್ಯಂಡ್ ಪ್ರೊಟೆಸ್ಟ್ ಈ ಪಾಠದಲ್ಲೂ ಸಹ ಕವರ್ ಮಾಡಲಾಗಿದೆ. ಸೆಲ್ಫ್ ಹೆಲ್ಪ್ ಅಂದರೆ ಸ್ವಸಹಾಯವನ್ನು ಮಾಡೋದು. ಇಲ್ಲಿ ಏನಾಗ್ತಾ ಇದೆ? ಇಲ್ಲಿ ಮಹಿಳೆಯರು ಒಟ್ಟಿಗೆ ಬರ್ತಾ ಇದ್ದಾರೆ, ಕಲೆಕ್ಟಿವ್ ಆಗಿ ಬರ್ತಾ ಇದ್ದಾರೆ. ಯಾಕೆ ಬರ್ತಾ ಇದ್ದಾರೆ? ಅವ್ರದ್ದು ಒಂದು ಏಮ್ ಇದೆ. ಏಮ್ ಏನು?
ರೆವೆನ್ಯೂ ಅಂದರೆ ಹಣವನ್ನು ಗಳಿಸೋದು ಅವರ ಏಮ್ ಆಗಿರುತ್ತೆ. ಅದಕ್ಕೋಸ್ಕರ ಇವರೆಲ್ಲರೂ ಕೂಡಿ ಬಂದು ಏನು ಮಾಡ್ತಾರೆ, ಈ ಗ್ರೂಪ್ಸ್ಗಳ ಮುಖಾಂತರ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಮಹಿಳೆ ಯಾವುದೋ ಒಂದು ಉಪ್ಪಿನಕಾಯಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತಿದ್ದಾಳೆ. ಸೊ ಅವರಿಗೆ ಒಂದು 50,000 1 ಲಕ್ಷನೋ ಎಷ್ಟೋದು ಹಣ ಅದು ಅವಶ್ಯಕತೆ ಇರುತ್ತೆ. ಆ ಒಂದು ಲೋನ್ಸನ್ನು ಇವರು ಕೊಡ್ತಾರೆ, ಈಸಿಲಿ ಆಗಿ ಅವ್ರಿಗೆ ಸಿಗುವಂತೆ. ಸಾಲಗಳನ್ನ ಸುಲಭವಾಗಿ ಪಡೆದುಕೊಳ್ಬೋದು. ಎಂಗೇಜ್ ಇನ್ ಪ್ರೊಡಕ್ಟಿವ್ ಆಕ್ಟಿವಿಟೀಸ್. ಹಾಗೆ ನೀವು ನೋಡೋದು ಬಹಳಷ್ಟು ಮಹಿಳೆಯರು ಹೆಚ್ಚಾಗಿ ಮನೇಲಿದ್ದಾಗ ಹಾಗೆ ಸುಮ್ಮನೆ ಹೀಗಾಗಿ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ನ ಮುಖಾಂತರ ಹೊಲಿಗೆಯ ಕಾರ್ಯದಲ್ಲಿರಬಹುದು, ಕಂಪ್ಯೂಟರ್ನ ಕಲಿಯೋದ್ರಲ್ಲಿರ್ಬೋದು, ಈ ರೀತಿಯ ಪ್ರೊಡಕ್ಟಿವ್ ಆಕ್ಟಿವಿಟೀಸ್ಗಳಲ್ಲಿ ಅವರು ಇನ್ವಾಲ್ವ್ ಆಗ್ತಾರೆ. ಉತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಬೋದು. ಸಕ್ಸಸ್ಫುಲ್ ಇನ್ ಮೊಬಿಲೈಸಿಂಗ್ ಸೇವಿಂಗ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಒಂದು ಮನೆಯನ್ನು ನೋಡಿದರೆ ಅದರಲ್ಲಿ ಈ ಸೇವಿಂಗ್ಸು, ಫೈನಾನ್ಸು, ಹಣ ಇದನ್ನು ನೋಡ್ಕೊಳ್ಳೋರು ಯಾರು? ಮಹಿಳೆಯರೇ ಆಗಿರ್ತಾರೆ. ಹೀಗಾಗಿ ಅದಕ್ಕೆ ಬೇಕಾಗುವಂತಹ ನಾಲೆಜನ್ನು ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳು ಪ್ರೊವೈಡ್ ಮಾಡುತ್ತೆ. ಉಳಿತಾಯವನ್ನು ಸಜ್ಜುಗೊಳಿಸುವಲ್ಲಿ ಯಶಸ್ವಿ ಆಗೋದು. ಆಬ್ಟೇನಿಂಗ್ ರೀಪೇಮೆಂಟ್ ಆಫ್ ಲೋನ್ಸನ್ನು ಕೊಡಿಸೋದಷ್ಟೇ ಅಲ್ಲ, ಅದರಿಂದ ವಾಪಸ್ ಹೇಗೆ ತೆಗೆದುಕೊಳ್ಳೋದು ಅದನ್ನು ಹೇಳ್ತಾರೆ. ಮರುಪಾವತಿ ಪಡೆಯೋದು. ಅಲರ್ಟ್ ವುಮೆನ್ ಕ್ಯಾನ್ ಗೆಟ್ ರಿಡ್ ಆಫ್ ಸೋಷಿಯಲ್ ಇವಿಲ್ಸ್. ಎಚ್ಚರಿಕೆಯ ಮಹಿಳೆಯರು ಸಾಮಾಜಿಕ ದುಷ್ಕೃತ್ಯಗಳನ್ನ ತೊಡೆದು ಹಾಕ್ಬೋದು. ಹಾಗಂದ್ರೆ ನೀವು ನೋಡ್ಬೋದು, ಚೈಲ್ಡ್ ಮ್ಯಾರೇಜ್, ಡೌರಿ, ಬಾಲ್ಯ ವಿವಾಹ ಇರ್ಬೋದು, ವರದಕ್ಷಿಣೆ ಇರ್ಬೋದು, ಇವೆಲ್ಲವೂ ಸೋಷಿಯಲ್ ಇವಿಲ್ಸ್ಗಳಾಗಿವೆ. ಅಂದರೆ ಸಮಾಜಕ್ಕೆ ಅಂಟಿರುವಂಥ ಕಳಂಕಗಳಾಗಿವೆ. ಅವುಗಳನ್ನ ತೆಗೆದು ಹಾಕಬೇಕು ಅಂದರೆ ಏನು ಮಾಡಬೇಕು? ಮಹಿಳೆಯರಿಗೆ ಬೇಕಾದಂತಹ ಅಲರ್ಟ್ನೆಸ್ಸನ್ನು ಕೊಡಬೇಕು, ಅಂದರೆ ನಾಲೆಜನ್ನು ಕೊಡಬೇಕು. ಯಾಕೆ ಅದನ್ನು ಮಾಡೋದು ತಪ್ಪು ಅಂತ ತಿಳಿಸ್ಕೊಡ್ಬೇಕು. ಅದರಿಂದ ಅವರು ಆ ಸಾಮಾಜಿಕ ಕಳಂಕದಿಂದ ಉಳ್ಕೊಳ್ತಾರೆ, ಅಲ್ಲಿ ಬೀಳಲ್ಲ ಅವರು. ಹೀಗಾಗಿ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳು ಒಂದು ಫೈನಾನ್ಷಿಯಲು ಆಯಿತು, ಹಾಗೆ ಸೋಷಿಯಲು, ಈ ಎರಡೂ ಸೆಕ್ಟರ್ಸ್ಗಳಲ್ಲಿ ಬಹಳಷ್ಟು ಹೆಲ್ಪ್ ಮಾಡ್ತಾರೆ. ಇದನ್ನು ನೀವು ತಿಳ್ಕೊಂಡಿರಾ ಅಂತ ತಿಳ್ಕೊಳ್ತೇನೆ. ಮುಂದೆ ಹೋಗೋಣ. ಆಸಮ್ ಬ್ಲಾಸಮ್. ಯಾಕಂದರೆ ಇವತ್ತಿನ 4 ಮೇನನ್ನು ಮುಗಿಸಿದ್ದೇವೆ. ನೆಕ್ಸ್ಟ್ ಇರುವಂತಹದ್ದು PYQs. ಇದನ್ನೂ ಸಹ ಇದೇ ಜೋಶ್ನಲ್ಲಿ ಮುಗಿಸ್ಬಿಡೋಣ ಬನ್ನಿ. ಈಸಿ. ಎಲ್ಲರೂ ಕಮೆಂಟ್ನಲ್ಲಿ ಆನ್ಸರನ್ನು ಮಾಡಲೇಬೇಕು ಅಂದರೆ ಮಾಡಲೇಬೇಕು. ಯಾಕಂದರೆ ಇದರಿಂದ ನನಗೂ ಅರ್ಥ ಆಗುತ್ತೆ ನಿಮಗೆ ಎಷ್ಟು ಕಾನ್ಸೆಪ್ಟ್ ತಿಳಿದಿದೆ ಅಂತ. ಓಕೆ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋವನ್ನು ಆದಷ್ಟು ಲೈಕ್ ಮಾಡಿ. ನಿಮ್ಮ ಪ್ರತಿಯೊಂದು ಲೈಕು ನನಗೆ ಬಹಳಷ್ಟು ಪ್ರೇರಣೆಯನ್ನು ನೀಡುತ್ತೆ. ಅದರ ಜೊತೆಗೆ ಆದಷ್ಟು ಶೇರನ್ನು ಸಹ ಮಾಡಿ ನಿಮ್ಮ ಫ್ರೆಂಡ್ಸ್ನ ಜೊತೆಗೆ. ಯಾರ್ಯಾರು 10th ಇದ್ದಾರೋ ಅವರಿಗೆ ಬಹಳಷ್ಟು ಹೆಲ್ಪ್ಫುಲ್ ಆಗುವಂಥದ್ದು. ಶೇರಿಂಗ್ ಈಸ್ ಕೇರಿಂಗ್. ಗ್ರಾಮ ಸ್ವರಾಜ್ ವಾಸ್ ದ ಕಾನ್ಸೆಪ್ಟ್ ಆಫ್. ಗ್ರಾಮ ಸ್ವರಾಜ್ಯ ಯಾರ ಪರಿಕಲ್ಪನೆಯಾಗಿತ್ತು? 2018, 2021, 2022ದಲ್ಲಿ ಬಂದಿರುವಂತಹ ಪ್ರಶ್ನೆ. ಜವಾಹರ್ಲಾಲ್ ನೆಹರು, ಬಾಲಗಂಗಾಧರ್ ತಿಲಕ್, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಮಹಾತ್ಮ ಗಾಂಧಿ. ಯಾವುದು ಸರಿಯಾದ ಉತ್ತರ? ಸಿಂಪಲ್ ಆಗಿರುವಂತಹದ್ದು ಗ್ರಾಮ ಸ್ವರಾಜ್ಯ. ಕಮೆಂಟ್ ಮಾಡಿ. ನಾನಂತೂ ಹೆಚ್ಚಿನ ಟೈಮನ್ನು ವೇಸ್ಟ್ ಮಾಡಲ್ಲ. ಮಹಾತ್ಮ ಗಾಂಧಿ ಇಸ್ ದ ರೈಟ್ ಆನ್ಸರ್. ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ದಟ್ ಬ್ರಾಟ್ ಇನ್ ಟು ಎಕ್ಸಿಸ್ಟೆನ್ಸ್ ದ 3 levels ಆಫ್ ಪಂಚಾಯತ್ ಇನ್ಸ್ಟಿಟ್ಯೂಷನ್ಸ್ ಈಸ್. 3 ಹಂತದ ಪಂಚಾಯಿತಿಗಳನ್ನ ಅಸ್ತಿತ್ವಕ್ಕೆ ತಂದ ಸಂವಿಧಾನದ ತಿದ್ದುಪಡಿ 2022ರಲ್ಲಿ ಬಂದಿರುವಂತಹ ಪ್ರಶ್ನೆ. ಯಾವಾಗ ಪಂಚಾಯತ್ ರಾಜ್ ಕಾನ್ಸ್ಟಿಟ್ಯೂಷನ್ ಅಂತ ಬರುತ್ತೋ 1993. ನೆಕ್ಸ್ಟ್ ಯಾವ 3 ಬರುತ್ತೆ? ಹಾಗೆ 3 ಟೈರ್ ಯಾವುದು ಆನ್ಸರ್? 24, 42, 73, 92. ಯಾವುದು? ಕಮೆಂಟ್ ಮಾಡಿ ಬೇಗನೆ. ಎಸ್, ದ ಕರೆಕ್ಟ್ ಆನ್ಸರ್ ಈಸ್ 73rd ಅಮೆಂಡ್ಮೆಂಟ್. Why was the 73rd Constitutional Amendment Act enacted in 1993? 1993ರಲ್ಲಿ 73ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯನ್ನು ಏಕೆ ಜಾರಿಗೊಳಿಸಲಾಯಿತು? ಮಾರ್ಚ್ 2019ನಲ್ಲಿ ಬಂದಿರುವಂತಹ ಪ್ರಶ್ನೆ. ಯಾಕೆ ಮಾಡಲಾಯಿತು? ಯೋಚನೆ ಮಾಡಿ. ಅದರಿಂದ ಏನು ಬಂತು? ಯಾವ ಸಿಸ್ಟಮ್ ಬಂತು? ಪಂಚಾಯತ್ ರಾಜ್, 3 ಟೈರ್.
ಯೂನಿಫಾರ್ಮ್ ಪಂಚಾಯತ್ ರಾಜ್ ತರಲಿಕ್ಕೆ, ಹಾಗೆಯೇ ಡಿಸೆಂಟ್ರಲೈಸ್ ಮಾಡಲಿಕ್ಕೆ. ಡಿಸೆಂಟ್ರಲೈಸ್ ಕೀವರ್ಡ್ ಆಗುತ್ತೆ, ಯೂನಿಫಾರ್ಮ್ ಪಂಚಾಯತ್ ರಾಜ್ ಕೀವರ್ಡ್ ಆಗುತ್ತೆ. ನೇಮ್ 2 ಹೌಸಿಂಗ್ ಪ್ರೋಗ್ರಾಮ್ಸ್ ಇಂಪ್ಲಿಮೆಂಟೆಡ್ ಬೈ ದ ಗೌರ್ಮೆಂಟ್. ಸರ್ಕಾರವು ಜಾರಿಗೆ ತಂದಿರುವ 2 ವಸತಿ ಯೋಜನೆಗಳನ್ನ ಹೆಸರಿಸಿ. 2 ಮಾರ್ಕ್ಸಿಗೆ ಏಪ್ರಿಲ್ 2017 ಮತ್ತು 2022ದಲ್ಲಿ ಬಂದಿರುವಂಥ ಪ್ರಶ್ನೆ. ಬುಕ್ನಲ್ಲಿ 4 ಕೊಟ್ಟಿದ್ದಾರೆ, ಯಾವುದಾದ್ರೂ 2 ಬರೀರಿ ಬೇಗ. ಓಕೆ, ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಇಂದಿರಾ ಆವಾಸ್ ಇರ್ಬೋದು, ಅಂಬೇಡ್ಕರ್ ವಾಲ್ಮೀಕಿ ಇರ್ಬೋದು, ಆಶ್ರಯ ಯೋಜನೆ ಇರ್ಬೋದು, ಬಸವ ಯೋಜನೆ ಇರ್ಬೋದು. ವಾಟ್ ಆರ್ ದ ಕೀ ಫೀಚರ್ಸ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ಇಂಡಿಯಾ? ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್. ಪಂಚಾಯತ್ ರಾಜ್ ಸಂಸ್ಥೆಗಳ ಪ್ರಮುಖ ಲಕ್ಷಣಗಳು, ವೈಶಿಷ್ಟ್ಯಗಳು. 3 ಮಾರ್ಕ್ಸ್ಗೆ ಬಂದಿರುವಂಥದ್ದು. ಎಷ್ಟು ಸಲ ಬಂದಿದೆ ನೋಡಿ, 2020, 2022ದಲ್ಲಿ ರಿಪೀಟೆಡ್ ಆಗಿ ಬಂದಿರುವಂಥ ಪ್ರಶ್ನೆ. ಪಂಚಾಯತ್ ರಾಜ್ ಅಂದ ಕೂಡಲೇ ಏನು ಫೀಚರ್ ಆಗುತ್ತೆ? ಯೂನಿಫಾರ್ಮ್ ಆಗುತ್ತೆ, ಡಿಸೆಂಟ್ರಲೈಸೇಷನ್ ಆಗುತ್ತೆ, 3 ಟೈರ್ ಆಗುತ್ತೆ, ಅಡ್ಮಿನಿಸ್ಟ್ರೇಟಿವ್ ಪವರ್ ಹೋಗುತ್ತೆ. ಇವೆಲ್ಲವೂ ಕೀ ಪಾಯಿಂಟ್ಸ್ ಆಗುತ್ತೆ. 3 ಟೈರ್ ಸ್ಟ್ರಕ್ಚರ್, ಜಿಲ್ಲಾ, ತಾಲೂಕು ಮತ್ತು ಗ್ರಾಮ. ಡೆಮೋಕ್ರಸಿಯ ಪ್ರಿನ್ಸಿಪಲ್ನ ಮೇಲೆ ವರ್ಕ್ ಮಾಡುತ್ತೆ. ಹಾಗೆ 50% ರಿಸರ್ವೇಷನನ್ನು ಕೊಡುತ್ತೆ ಮಹಿಳೆಯರಿಗೆ. ಯೂನಿಫಾರ್ಮ್ ಸಿಸ್ಟಮ್ ಕೊಡುತ್ತೆ. ಡಿಸೆಂಟ್ರಲೈಸೇಷನ್, ವಿಕೇಂದ್ರೀಕರಣ ಇರುತ್ತೆ. ರೂರಲ್ ಪೀಪಲ್ನ ಪಾರ್ಟಿಸಿಪೇಟ್ ಮಾಡುತ್ತೆ ಡೆವಲಪ್ಮೆಂಟಲ್ಲಿ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಗ್ರಾಮೀಣ ಜನರು ಭಾಗವಹಿಸುವಿಕೆ. ಹಾಗೆ ಗಾಂಧೀಜೀಸ್ ಕಾನ್ಸೆಪ್ಟ್ ಆಫ್ ಗ್ರಾಮ ಸ್ವರಾಜ್ಯ ಇನ್ ದ ಲೈಟ್ ಆಫ್ ಡಿಸೆಂಟ್ರಲೈಸೇಷನ್. ಎಕ್ಸ್ಪ್ಲೇನ್. ವಿಕೇಂದ್ರೀಕರಣದ ಬೆಳಕಿನಲ್ಲಿ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆಯನ್ನು ವಿವರಿಸಿ. ಸ್ವರಾಜ್ಯ, ಸೆಲ್ಫ್ ರಿಲಯಂಟ್ ಇರಬೇಕು. ಸೊ ಆ ಗ್ರಾಮ ಸ್ವರಾಜ್ಯದ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ರೂರಲ್ ಡೆವಲಪ್ಮೆಂಟ್ನಿಂದ ಟ್ರೂ ಡೆವಲಪ್ಮೆಂಟ್ ಆಗುತ್ತೆ, ಅದು ಗ್ರಾಮ ಸ್ವರಾಜ್ಯದಾಗುತ್ತೆ. ಸೊ ಪವರನ್ನು ವಿಲೇಜರ್ಸಿಗೆ ಕೊಡೋದು, ಗ್ರಾಮ ಜನರಿಗೆ ಆಡಳಿತ ಅಧಿಕಾರ, ರೆಸ್ಪಾನ್ಸಿಬಿಲಿಟಿ ಕೊಡೋದು ವಿಲೇಜರ್ಸಿಗೆ. ಸೆಲ್ಫ್ ರಿಲಯಂಟ್, ಸ್ವಾವಲಂಬಿ, ಸೆಲ್ಫ್ ಸಫಿಷಿಯಂಟ್, ಸ್ವಯಂಪೂರ್ಣ, ಪ್ರಾಸ್ಪರಸ್, ಸಮೃದ್ಧ ವಿಲೇಜಸ್ಗಳನ್ನ ಮಾಡೋದೇ ಗ್ರಾಮ ಸ್ವರಾಜ್ ಆಗಿದೆ. ಡಿಸೆಂಟ್ರಲೈಸೇಷನ್ ಆಗಬೇಕು, ವಿಕೇಂದ್ರೀಕರಣ ಆಗಬೇಕು, ಎಕ್ಸ್ಪ್ಲಾಯ್ಟೇಷನನ್ನು ಎಂಡ್ ಮಾಡಬೇಕು, ಶೋಷಣೆ ಇರಬಾರ್ದು, ಹ್ಯೂಮನ್ ಇಂಡಿಪೆಂಡೆನ್ಸ್ ಮತ್ತು ಡಿಗ್ನಿಟಿ ಇರಬೇಕು, ಮಾನವ ಸ್ವಾತಂತ್ರ್ಯ ಮತ್ತು ಘನತೆ ಇರಬೇಕು. ಹಾಗೆ ಆದಷ್ಟು ಕಂಪ್ಯಾಷನ್ ಇರಬೇಕು, ಮಾನವೀಯ ಗುಣ ಇರಬೇಕು, ಸಹಾನುಭೂತಿ ಇರಬೇಕು, ಕೋಆಪರೇಷನ್ ಇರಬೇಕು. ಮನುಷ್ಯನಲ್ಲಿ ಯಾವುದಾದ್ರೂ ಒಂದು ಗುಣ ಇರಲೇಬೇಕಂದ್ರೆ ಕಂಪ್ಯಾಷನ್, ಬೇರೆಯವರ ಪ್ರತಿ ಸಹಾನುಭೂತಿಯ ಗುಣ ಇರಲೇಬೇಕು. ರೂರಲ್ ಡೆವಲಪ್ಮೆಂಟ್ನ ಸಿಗ್ನಿಫಿಕೆನ್ಸ್ ಏನು, ಇಂಪಾರ್ಟೆನ್ಸ್ ಏನು ರೂರಲ್ ಡೆವಲಪ್ಮೆಂಟ್? ಕೀವರ್ಡ್ಸನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. 2015, 2016, 2020ಯಲ್ಲಿ ರಿಪೀಟೆಡ್ ಆಗಿ ಕೇಳಿರುವಂತಹದ್ದು. ರೂರಲ್ ಡೆವಲಪ್ಮೆಂಟ್ನ ಸಿಗ್ನಿಫಿಕೆನ್ಸ್ ಏನು ನೆನಪಿಗೆ ಬರ್ತಾ ಇದೆ? ರೋಡು ಇವೆಲ್ಲ ಡೆವಲಪ್ಮೆಂಟ್ ಆಗಬೇಕು. ಇದರಿಂದ ಏನಾಗತ್ತೆ? ದೇಶ ಡೆವಲಪ್ಮೆಂಟ್ ಸಹ ಆಗತ್ತೆ, ಬೇಸಿಕ್ ಫೆಸಿಲಿಟೀಸ್ಗಳು ಸಿಗಬೇಕು, ಎಂಪ್ಲಾಯ್ಮೆಂಟ್ ಜನರೇಟ್ ಆಗತ್ತೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇನ್ಕ್ರೀಸ್ ಆಗತ್ತೆ, ಅಗ್ರಿಕಲ್ಚರ್ ಪ್ರೊಡಕ್ಷನ್ ಹೆಚ್ಚಿಗೆ ಆಗತ್ತೆ. ಇವೆಲ್ಲವೂ ಏನು? ರೂರಲ್ ಡೆವಲಪ್ಮೆಂಟ್ನಿಂದ ಆಗುವಂತಹ ಒಳ್ಳೆಯ ಕೆಲಸಗಳು. ಸೊ ಇಂಪಾರ್ಟೆನ್ಸು, ಸಿಗ್ನಿಫಿಕೆನ್ಸ್ ಅಂದರೆ ಅದರ ಪಾಸಿಟಿವ್ಸ್ ಏನಿದೆ ಅದು ಬರಿಬೇಕು, ಇಂಪ್ಯಾಕ್ಟ್ ಏನಾಗುತ್ತೆ ಅಂತ. ಸೊ ಡೆವಲಪ್ಮೆಂಟ್, ಹೌಸಿಂಗು, ಎಜುಕೇಷನು, ಹೆಲ್ತು, ಹೈಜೀನು, ವಸತಿ, ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ಸಾರಿಗೆ, ನಾಲೆಜು, ಸ್ಕಿಲ್ಸು, ಕೆಪ್ಯಾಬಿಲಿಟಿ, ಜ್ಞಾನ, ಕೌಶಲ್ಯ, ಸಾಮರ್ಥ್ಯ ಸುಧಾರಣೆ, ಪ್ರಾಫಿಟೇಬಲ್ ಆ್ಯಂಡ್ ಅಟ್ರಾಕ್ಟಿವ್ ಆಕ್ಯುಪೇಷನ್, ಲಾಭದಾಯಕ ಮತ್ತು ಆಕರ್ಷಕ ಉದ್ಯೋಗ, ಮೈಗ್ರೇಷನ್ ಆಫ್ ರೂರಲ್ ಪೀಪಲ್ ಟು ಸಿಟೀಸ್. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಹಳ್ಳಿಯ ಜನ ದಿಲ್ಲಿಗೆ ಹೋಗ್ತಾರೆ? ಅವರಿಗೆ ಅಲ್ಲಿ ಕೆಲಸ ಅಲ್ಲಿ ಸಿಗ್ತಾ ಇದೆ, ಹಳ್ಳಿಗಳಲ್ಲಿ ಕೆಲಸ ಸಿಗ್ತಾ ಇಲ್ಲ. ನೀವು ನೋಡ್ಬೋದು, ಬೆಂಗಳೂರಲ್ಲಿ ಎಲ್ಲರೂ ಯಾಕೆ ಬರ್ತಾರೆ? ಅಲ್ಲಿ ಅಪರ್ಚುನಿಟೀಸ್ಗಳಿವೆ, ಹಳ್ಳಿಗಳಿಲ್ಲ. ಹೀಗಾಗಿ ಎಲ್ಲ ಜನ ಅಲ್ಲಿ ಹೋದ್ರೇನೇ ಆಗುತ್ತೆ, ಆ ಅರ್ಬನ್ನಲ್ಲೇ ಎಲ್ಲ ಪಾಪ್ಯುಲೇಷನ್ ಕೂಡ್ಬಿಡುತ್ತೆ, ಸೆಂಟ್ರಲೈಸ್ ಆಗುತ್ತೆ. ಹೀಗಾಗಿ ಈ ಅಪರ್ಚುನಿಟೀಸ್ಗಳು ಹಳ್ಳಿಗಳಿಗೂ ಸಿಗುವಂತಾಗಬೇಕು, ಎಸೆನ್ಷಿಯಲ್ ಫೆಸಿಲಿಟೀಸ್ ಸಿಗಬೇಕು, ಅಗತ್ಯ ಸೌಲಭ್ಯಗಳಿರ್ಬೋದು, ಕಾಟೇಜ್ ಇಂಡಸ್ಟ್ರೀಸ್ ಎಲ್ಲ ಡೆವಲಪ್ಮೆಂಟ್ ಆಗಬೇಕು, ಮೋರ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಸಿಗಬೇಕು. ಎಕ್ಸ್ಪ್ಲೇನ್ ದ ರೋಲ್ ಆಫ್ ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇನ್ ಸ್ಟ್ರೆಂಥನಿಂಗ್ ರೂರಲ್ ವುಮೆನ್. ಗ್ರಾಮೀಣ ಮಹಿಳೆಯರನ್ನ ಬಲಪಡಿಸುವಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರವನ್ನು ವಿವರಿಸಿ. 3 ಮಾರ್ಕ್ಸಿಗೆ 2019,
2023 ಕೇಳಿರುವಂಥ ಪ್ರಶ್ನೆ. ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಏನಾಗುತ್ತೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳಿಂದ? ಲೋನ್ಸ್ ಸಿಗುತ್ತೆ, ಅವೈಲೇಬಲ್, ಹಾಗೆ ಲೋನ್ಸ್, ರೀಪೇಮೆಂಟ್ ಆಫ್ ಲೋನ್ಸ್, ಸೋಷಿಯಲ್ ಇವಿಲ್ಸ್ ಇರಬಹುದು, ಇವುಗಳನ್ನ ಅಲರ್ಟ್ ಮಾಡುತ್ತೆ ಮಹಿಳೆಯರಿಗೆ. ಸೊ ಅದನ್ನೇ ನಾವು ಇಲ್ಲಿ ಬರಿಬೇಕು. ಆರ್ಗನೈಸ್ ಮಾಡುತ್ತೆ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಮಾಡುತ್ತೆ, ಲೋನ್ಸ್ ಕೊಡುತ್ತೆ ಅವರಿಗೆ, ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ಎನ್ಕರೇಜ್ಮೆಂಟ್, ಸ್ವ ಉದ್ಯೋಗಕ್ಕೆ ಪ್ರೋತ್ಸಾಹನ ಕೊಡುತ್ತೆ, ಸೇವಿಂಗ್ಸನ್ನು ಪ್ರಮೋಟ್ ಮಾಡುತ್ತೆ, ಉಳಿತಾಯವನ್ನು ಉತ್ತೇಜಿಸೋದು, ವುಮೆನ್ನನ್ನು ಚೈಲ್ಡ್ ಎಕ್ಸ್ಪ್ಲಾಯ್ಟೇಷನ್ ಇವುಗಳಿಂದ ಅಲರ್ಟ್ ಮಾಡುತ್ತೆ, ಸ್ಟ್ರೆಂಥನ್ ಮಾಡುತ್ತೆ, ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಿಸುತ್ತೆ, ಶೈಕ್ಷಣಿಕ ಅರಿವು, ಎಜುಕೇಷನಲ್ ಅವೇರ್ನೆಸ್ ಇರಬಹುದು, ಇಂಡಿಪೆಂಡೆಂಟ್ ಲೈಫ್ ಇರಬಹುದು, ಹಾಗೆ ಬೇಕಾದಂಥ ಫಂಡಮೆಂಟಲ್ ಹ್ಯೂಮನ್ ರೈಟ್ಸನ್ನು ಅವರ ಬಗ್ಗೆ ಎಚ್ಚರಿಕೆ ನೀಡುತ್ತೆ, ಮೂಲಭೂತ ಮಾನವ ಹಕ್ಕುಗಳನ್ನು ಪಡೆಯಲು ಎಚ್ಚರಿಸುತ್ತೆ. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ರೋಲ್ ಆಫ್, ವೆರಿ ಇಂಪಾರ್ಟೆಂಟ್, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಇನ್ ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವನ್ನು ವಿವರಿಸಿ. ರೂರಲ್ ಡೆವಲಪ್ಮೆಂಟ್ ಅಂದ ಕೂಡಲೇ, ಪಂಚಾಯತ್ ರಾಜ್ ಅಂದ ಕೂಡಲೇ ಏನು ನೆನಪಿಗೆ ಬರಬೇಕು? ಎಂಪ್ಲಾಯ್ಮೆಂಟ್ನ ಸ್ಕೀಮ್, ಮನ್ರೇಗಾ, SGSY. ಸೆಕೆಂಡ್, ಶೆಲ್ಟರ್ಗೆ ಇಂದಿರಾ ಆವಾಸ್ ಇರ್ಬೋದು, ಅವೆಲ್ಲ ಸ್ಕೀಮ್ಸ್ಗಳು. ಮತ್ತೊಂದು ಯಾವುದು ನೆನಪು ಮಾಡ್ಕೊಳ್ಳಿ, ಡಿಸ್ಟ್ರಿಬ್ಯೂಷನ್, ಗ್ರೇನ್ಸ್ ಇರಬಹುದು. ಮತ್ತೊಂದು ಯಾವುದೋ ಅಂತ ಹೇಳಿದ್ದೆ, ಯಾವುದು ನೆನಪು ಮಾಡ್ಕೊಳ್ಳಿ? ಸುವರ್ಣೋದಯ, ಬೇಸಿಕ್ ಫೆಸಿಲಿಟೀಸ್ಗಳು ಕೊಡೋದು. ಹಾಗೆ ರೋಡ್ಸ್ ಇರಬಹುದು, ಇವುಗಳೆಲ್ಲ ಡೆವಲಪ್ಮೆಂಟ್ ಮಾಡೋದಿರಬಹುದು. ಎಜುಕೇಷನಲ್ಲಿ ಹೆಲ್ಪ್ ಮಾಡೋದಿರಬಹುದು, ಹೆಲ್ತ್ ಮತ್ತು ಹೈಜಿನಿಕ್ ಫೆಸಿಲಿಟೀಸ್ಗಳಿರಬಹುದು. ಅಗ್ರಿಕಲ್ಚರ್, ಕ್ಯಾಟಲ್ ರೇರಿಂಗ್ ಇರ್ಬೋದು, ಇವುಗಳಲ್ಲಿ ಹೆಲ್ಪ್ ಮಾಡೋದು. ಇರಿಗೇಷನ್ ಫೆಸಿಲಿಟೀಸ್ ಎಕ್ಸ್ಪಾನ್ಷನ್ ಮಾಡೋದು, ಕಾಟೇಜ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಮಾಡೋದು, ಮನ್ರೇಗಾ, SGSY ಇರಬಹುದು, ಹೌಸಿಂಗ್ ಪ್ರೋಗ್ರಾಮ್ಸ್ ಇರಬಹುದು, ಹಾಗೆ ಸುವರ್ಣ ಗ್ರಾಮೋದಯ ಯೋಜನೆ ಇರಬಹುದು, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇರಬಹುದು, ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ಸ್ ಇರಬಹುದು, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇರಬಹುದು, ಆಲ್ ರೌಂಡ್ ಡೆವಲಪ್ಮೆಂಟ್ ಆಫ್ ವಿಲೇಜಸ್ ಆನ್ ಅ ಡೆಮೋಕ್ರೆಟಿಕ್ ಪ್ಲಾಟ್ಫಾರ್ಮ್. ಸೊ ಇವೆಲ್ಲವೂ ಪಂಚಾಯತ್ ರಾಜ್ನ ಒಂಥರ ಕಾಂಟ್ರಿಬ್ಯೂಷನ್ ಆಗಿವೆ ಅಂತ ಹೇಳ್ಬೋದು. ಆಸಮ್ ಬ್ಲಾಸಮ್. ಯಾಕಂದರೆ ಇವತ್ತಿನ ಟಾಪಿಕ್ಕನ್ನು ಒನ್ ಶಾರ್ಟಲ್ಲಿ ಕಂಪ್ಲೀಟ್ ಆಗಿ ಮುಗಿಸಿದ್ದೇವೆ. ಇದರಲ್ಲಿ PYQs ಕವರ್ ಮಾಡಿದ್ದೇವೆ, ಮಧ್ಯ ಮಧ್ಯದಲ್ಲಿ ಇಂಟರಾಕ್ಟಿವ್ ಸ್ಲೈಡ್ಸ್ಗಳಿವೆ. ಹೀಗಾಗಿ ನೀವು ಜಸ್ಟ್ PYQs ಅಷ್ಟೇ ಕವರ್ ಮಾಡಿದ್ರೂ ಸಹ ಮತ್ತೊಮ್ಮೆ ಹೋಗಿ ಪೂರ್ತಿ ಪಾಠವನ್ನು ನೋಡಿ ಕಡಿಮೆ ಸಮಯದಲ್ಲಿ ಮ್ಯಾಕ್ಸಿಮಮ್ ನಾಲೆಜ್ ನಿಮಗೆ ಸಿಗುತ್ತೆ. ಎಲ್ಲವನ್ನು ಬ್ರೇಕ್ ಡೌನ್ ಮಾಡಿ ಈಸಿಯಾಗಿ ತಿಳಿಸಲಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕನ್ನು ಮಾಡಿ, ಆದಷ್ಟು ಕಮೆಂಟ್ಸನ್ನು ಮಾಡಿ, ನಿಮಗೆ ಹೇಗೆ ಅನ್ನಿಸ್ತು ಅಂತ. ಚೆನ್ನಾಗಿ ಅನಿಸಿದರೆ ಡೆಫಿನೆಟ್ಲಿ ಪಾಸಿಟಿವ್ ಕಮೆಂಟ್ಸನ್ನು ಮಾಡಿ, ಅದರಿಂದ ನನಗೂ ಸಹ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಲೇಬೇಡಿ. ಸಬ್ಸ್ಕ್ರೈಬ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಪ್ರತಿಯೊಂದು ಸಬ್ಸ್ಕ್ರೈಬ್ ನಮಗೆ ಎಕ್ಸ್ಟ್ರಾ ಮೋಟಿವೇಶನ್ ನೀಡುತ್ತೆ. ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರನ್ನು ಸಹ ಮಾಡಿ. ಶೇರಿಂಗ್ ಇಸ್ ಕೇರಿಂಗ್. ನಾವು ಟೆಲಿಗ್ರಾಮ್, ವಾಟ್ಸ್ಯಾಪ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಕಮೆಂಟ್ ಎಲ್ಲ ಮಾಧ್ಯಮಗಳ ಮೂಲಕ ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತೇವೆ. ಹಾಗಾದರೆ ಇದೇ ನೋಟಲ್ಲಿ ಬಾಯ್ ಅಂತ ಹೇಳೋ ಸಮಯ ನೀವು ಬೆಳಗ್ಗೆನೂ ನೋಡ್ತಾ ಇರ್ಬೋದು, ಮಧ್ಯಾಹ್ನ ನೋಡ್ತಾ ಇರ್ಬೋದು, ಸಂಜೆ, ರಾತ್ರಿ, ಯಾವುದೇ ಸಮಯದಲ್ಲೂ ನೋಡ್ತಾ ಇದ್ರೂ ಸಹ ನನ್ನ ಕಡೆಯಿಂದ ಒಂದೇ ವಿಶ್. ಏನದು? ಗುಡ್ ನೈಟ್, ಶುಭರಾತ್ರಿ, ಟೇಕ್ ಕೇರ್, ಥ್ಯಾಂಕ್ ಯು.